ಜಗಕ್ಕಿಕ್ಕಿದ ವಿಧಿ ನೋಡ, ವಿಧಿ ನೋಡ. ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ. ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ. ಆಮಿನಿ ನಿನ್ನವಳಲ್ಲ, ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ. ಇವು ಜಗಕ್ಕಿಕ್ಕಿದ ವಿಧಿ ನೋಡ, ವಿಧಿ ನೋಡ, ವಿಧಿ ನೋಡ. ನಿನ್ನೊಳಗಿಹುದು ಜ್ಞಾನದ ರತ್ನ, ನಿನ್ನೊಳಗಿಹುದು ಜ್ಞಾನದ ರತ್ನ. ಇನ್ನು ತಪಸ್ಸು ಜ್ಞಾನ ರತ್ನವ, ಹಲೋ. ಶಿವ ಸಾಂಬಸೇ ನಮ ಪಾರ್ವತಿ ಪರಮೇಶ್ವರ ಮಹಾದೇವ. ಆನಗಲ್ಲ ಹಂಗು ಹಿಂಗು ಹೊತ್ತು ಗಳಿದು, ಹಂಗು ಹಿಂಗು ಹೊತ್ತು ಗಳಿದು, ಹಿಂಗೆ ನಿಸತು. ಭಕ್ತನಾದೊಡೆ ಬಸವಣ್ಣನಂತಾಗಬೇಕು, ಜಂಗಮನಾದೊಡೆ ಪ್ರಭುದೇವನಂತಾಗಬೇಕು, ಜಂಗಮನಾದೊಡೆ ಪ್ರಭುದೇವನಂತಾಗಬೇಕು. ಭಕ್ತನಾದೊಡೆ ಬಸವಣ್ಣನಂತಾಗಬೇಕು, ಭಕ್ತನಾದೊಡೆ ಬಸವಣ್ಣನಂತಾಗಬೇಕು, ಜಂಗಮನಾದೊಡೆ ಪ್ರಭುದೇವನಂತಾಗಬೇಕು, ಜಂಗಮನಾದೊಡೆ ಪ್ರಭುದೇವನಂತಾಗಬೇಕು. ಭಕ್ತನಾದೊಡೆ ಬಸವಣ್ಣನಂತಾಗಬೇಕು, ಭಕ್ತನಾದೊಡೆ.
ಯೋಗಿಯಾದೊಡೆ ಸಿದ್ಧರಾಮಯ್ಯನಂತಾಗಬೇಕು ಯೋಗಿಯಾದೊಡೆ ಸಿದ್ದರಾಮಯ್ಯನಂತಾಗಬೇಕು ಭೋಗಿಯಾದೊಡೆ ಚನ್ನ ಬಸವನಂತಾಗಬೇಕು ಭೋಗಿಯಾದೊಡೆ ಚನ್ನ ಬಸವಣ್ಣನಂತಾಗಬೇಕು ಐಕ್ಯರಾದೊಡೆ ಅಜಗಣ್ಣನಂತಾಗಬೇಕು ಐಕ್ಯನಾದೊಡೆ ಅಜಗಣ್ಣನಂತಾಗಬೇಕು ಭಕ್ತನಾದೊಡೆ ಬಸವಣ್ಣನಂತಾಗಬೇಕು ಭಕ್ತನಾದೊಡೆ ಇಂತಿವರ ಕಾರುಣ್ಯ ಪ್ರಸದವ ಕೊಂಬಿ ಇಂತಿವರ ಕಾರುಣ್ಯ ಪ್ರಸದವ ಕೊಂಡು ಸತ್ತಾಗಿರಬೇಕಲ್ಲದೆ ಇಂತಿವರ ಇಂತಿವರ ಕಾರುಣ್ಯ ಪ್ರಸದವ ಕೊಂಡು ಇಂತಿವರ ಕಾರುಣ್ಯ ಪ್ರಸದವ ಕೊಂಡು ಸತ್ತಾಗಿರಬೇಕಲ್ಲದೆ ತತ್ವದ ಮಾತು ಎನಗೆ ಕೈಯ ತತ್ವದ ಮಾತು ಎನಗೆ ಕೈಯ ದಾಸಯ್ಯ ಪ್ರಿಯ ರಾಮನಾಥ ದಾಸಯ್ಯ ಪ್ರಿಯ ರಾಮನಾಥ 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 ಭಕ್ತನಾದೊಡೆ ಬಸವಣ್ಣನಂತಾಗಬೇಕು ಭಕ್ತನಾದೊಡೆ ಬಸವಣ್ಣನಂತಾಗಬೇಕು ಜಂಗಮನಾದೊಡೆ ಪ್ರಭುದೇವನಂತಾಗಬೇಕು ಜಂಗಮನಾದೊಡೆ ಪ್ರಭುದೇವನಂತಾಗಬೇಕು ಭಕ್ತನಾದೊಡೆ ಬಸವಣ್ಣನಂತಾಗಬೇಕು ಭಕ್ತನಾದೊಡೆ 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 ಬಸವಣ್ಣನಂತಾಗಬೇಕು ಅಂತೆ ನಾನು ಶಿಷ್ಯನಾದೆ ನೀಯನಗೆ ಗುರುವಾಗಬೇಕೆಂದು ನೀಯನಗೆ ಗುರುವಾಗಬೇಕೆಂದು ಅನಂತ ಕಾಲ ತಪಸ್ಸಿರಬೇಕು ಅನಂತ ಕಾಲ ತಪಸ್ಸಿರಬೇಕು ಅಂತೆ ನೀನು ಗುರುವಾದೆ ಅಂತೆ ನೀನು ಗುರುವಾದೆ ಅಂತೆ ನಾನು ಶಿಷ್ಯನಾದೆ ಅಂತೆ ನಾನು ಶಿಷ್ಯನಾದೆ ನೀಯನಗೆ ಗುರುವಾಗಬೇಕೆಂದು ನೀಯನಗೆ ಗುರುವಾಗಬೇಕೆಂದು ಬುದ್ಧಾರಕ್ಕಾಗಿ ನನಗೆ ಪರೋಪಕಾರ ಮಾರ್ಗವ ತೋರಿದೆ ಬುದ್ಧಾರಕ್ಕಾಗಿ ನನಗೆ ಪರೋಪಕಾರ ಮಾರ್ಗವ ತೋರಿದೆ ಅನಂತರೇಳು ಉತ್ತರಿಸಿದೆ ನೀನು ಅನಂತರೇಳು ಉತ್ತರಿಸಿದೆ ನೀನು ಅನಂತರೇಳು ಉತ್ತರಿಸಿದೆ ನೀನು ಅನಂತರೇಳು
ಉತ್ತರಿಸಿದೆ ನೀನು ನೀಯನಗೆ ಗುರುವಾಗಬೇಕೆಂದು ನೀಯನಗೆ ಗುರುವಾಗಬೇಕೆಂದು. ಹೀಗೆ ಮುಂದೆ ಪರಂಪರೆ ಉಳಜಿ ಕಾಯಯ್ಯ ಗುರುಕುಮಾರ ಪಂಚಾಕ್ಷರೇಶ್ವರ. ಹೀಗೆ ಮುಂದೆ ಪರಂಪರೆ ಉಳಜಿ ಕಾಯಯ್ಯ ಗುರುಕುಮಾರ ಪಂಚಾಕ್ಷರೇಶ್ವರ. ಗುರುಕುಮಾರ ಪಂಚಾಕ್ಷರೇಶ್ವರ ಗುರುಕುಮಾರ ಪಂಚಾಕ್ಷರೇಶ್ವರ ನೀಯನಗೆ ಗುರುವಾಗಬೇಕೆಂದು ನೀಯನಗೆ ಗುರುವಾಗಬೇಕೆಂದು. ಅನಂತ ಕಾಲ ತಪಸ್ಸಿರಬೇಕು ಅನಂತ ಕಾಲ ತಪಸ್ಸಿರಬೇಕು ಅಂತೆ ನೀನು ಗುರುವಾದೆ ಅಂತೆ ನೀನು ಗುರುವಾದೆ ಅಂತೆ ನಾನು ಶಿಷ್ಯನಾದೆ ಅಂತೆ ನಾನು ಶಿಷ್ಯನಾದೆ ನೀಯನಗೆ ಗುರುವಾಗಬೇಕೆಂದು ನೀಯನಗೆ 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 ಗುರುವಾಗಬೇಕೆಂದು. ಶಿವ ಸಾಮಜಯ ನಮ ಪಾರ್ವತಿ ಪಾರ್ವತೇ ಶಿವ ಹರ ಹರ ಮಹಾದೇವ. ಹಾನಗಲ್ಲ ಗುರುಕುಮಾರೇಶ್ವರ ಮಹಾರಾಜ ಕಿ, ಗುಡ್ಡದ ಬಸವರಾಜೇಂದ್ರ ಶಿವಯೋಗಿ ಮಹಾರಾಜ ಕಿ, ಮಹಾಮಾತೆ ಚೌಡೇಶ್ವರಿ ತಾಯಿ ಕಿ, ಬೋಲೋ ಭಾರತ್ ಮಾತಾ ಕಿ. ಈ ಕಾರ್ಯಕ್ರಮ ಮುಗಿಯುವವರೆಗೆ ತಾವೆಲ್ಲರೂ ಶಾಂತ ರೀತಿಯಿಂದ ಹಿಂಗೆ ಕುಂದಿರಬೇಕು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸಮಸ್ತ ಲೋಕ ವಂದ್ಯಾಯ ಸರ್ವಾಭೀಷ್ಟ ಪ್ರದಾಯಿನೇ ಕಲಾಜಟ ಸ್ವರೂಪಾಯ ಶ್ರೀ ಶಾಂತಲಿಂಗಾಯತೆ ನಮಃ. ಪ್ರಾತಸ್ಮರಣೀಯ ಆರಾಧ್ಯ ಗುರುವರ್ಯನನ್ನು ಸ್ಮರಿಸಿ ಅಫಜಲ್ಪುರ್ ತಾಲೂಕ ಮಾಶಾಳ ಗ್ರಾಮದ ಗ್ರಾಮ ದೇವತೆಯಾಗಿರ್ತಕ್ಕಂಥ ಮಹಾತಾಯಿ ಮಹಾಮಾತೆ ಚೌಡೇಶ್ವರಿ ತಾಯಿಯನ್ನು ಸ್ಮರಣೆ ಮಾಡಿ ಇವತ್ತಿನ ಈ ಒಂದು ಮಾಶಾಳ ಗ್ರಾಮದೊಳಗ ಭವ್ಯವಾಗಿರ್ತಕ್ಕಂಥ ಸ್ವಾಗತ ಕಾರ್ಯಕ್ರಮವನ್ನ ಹಮ್ಮಿಕೊಂಡು ಖೇಡಗಿಯ ವಿರಕ್ತ ಮಠದ ಈ ಮಹಾಜ್ಯೋತಿಯನ್ನ ತಾವೆಲ್ಲರೂ ಕೂಡ ಅತ್ಯಂತ ವಿಜೃಂಭಣೆಯಿಂದ ಆಗಮನವನ್ನ ಮಾಡಿಕೊಂಡಿದ್ದೀರಿ. ಅಂಥ ಯುಗ ಪುರುಷರಾಗಿರ್ತಕ್ಕಂಥ ಖೇಡಗಿಯ ಕರ್ತೃಪುರುಷ ಲಿಂಗೈಕ್ಯ ಗುಡ್ಡದ ಬಸವರಾಜೇಂದ್ರ ಶಿವಯೋಗಿಯನ್ನ ಸ್ಮರಣೆ ಮಾಡಿ ಹಾನಗಲ್ಲ ಗುರುಕುಮಾರ ಯತಿವರೇಣ್ಯರನ್ನ, ಮಹಾಮಾನವತವಾದಿ ಲೋಕಪೂಜ್ಯ ವಿಶ್ವಗುರು ಬಸವಣ್ಣನವರನ್ನ ಹಾಗೂ ನಿಮ್ಮೆಲ್ಲರ ಅಂತರಾಳದೊಳಗಡೆಗಿರ್ತಕ್ಕಂಥ ಆ ಮಹಾತಾಯಿ ಭವ್ಯ ಭಾರತಿಯನ್ನ ಸ್ಮರಣೆ ಮಾಡಿ ಈ ಭವ್ಯ ಮೆರವಣಿಗೆಯ ಈ ಒಂದು ಸಂಚಾರಿ ಬಸವ ಪುರಾಣ ಹಾಗೂ ನಿಮ್ಮೆಲ್ಲರ ಭಕ್ತಿಯ ಪರಮಪೂಜ್ಯರಾಗಿರ್ತಕ್ಕಂಥ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳವರ 60 ವರ್ಷನೆಯ ಹುಟ್ಟುಹಬ್ಬದ ನಿಮಿತ್ತವಾಗಿ 21 ದಿನಗಳ ಪರ್ಯಂತರವಾಗಿ ಹಳ್ಳಿ ಹಳ್ಳಿಗೆ ಜ್ಯೋತಿ ಯಾತ್ರೆ, ಸಂಚಾರಿ ಬಸವ ಪುರಾಣ ಕಾರ್ಯಕ್ರಮದ ಮೂಲ ಮಾಶಾಳ ಗ್ರಾಮದ ಈ ಭವ್ಯ ವೇದಿಕೆಯಲ್ಲಿ ದಿವ್ಯ ಸಾನ್ನಿಧ್ಯವನ್ನು ದಯಪಾಲಿಸಿರ್ತಕ್ಕಂಥ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪ ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳವರನ್ನು ಮೊದಲು ಮಾಡಿಕೊಂಡು ಈ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಗಡಿಗೌಡದ ಪರಮಪೂಜ್ಯರ ಶ್ರೀಗಳಲ್ಲಿ ಹಾಗೂ ಅಫಜಲ್ ಶಿವಪುರದ ಪರಮಪೂಜ್ಯರಲ್ಲಿ, ರೋಡಿಗಿಯ ಪರಮಪೂಜ್ಯರಲ್ಲಿ ಹಾಗೂ ಅಗರ್ಕೇಡದ ಪರಮಪೂಜ್ಯರಲ್ಲಿ ಮತ್ತು ಹಿಂಚಿಗೇರಿಯ ಪರಮಪೂಜ್ಯರಲ್ಲಿ ಶರಣುಗಳನ್ನು ಸಮರ್ಪಣೆ ಮಾಡಿ ಈ ಗ್ರಾಮ ದೇವತೆಯ ಪೂಜೆಯನ್ನ ಸ್ವೀಕಾರ ಪೂಜೆಯನ್ನು ನೆರವೇರಿಸಿಕೊಂಡು ಬಂದಿರತಕ್ಕಂಥ ಉಭಯ ಪೂಜಾರಿಗಳಿಗೆ ಶರಣುಗಳನ್ನು ಹೇಳಿ, ಸಂಗೀತ ಕಲಾ ಬಳಗವೇ, ಮಹಾಮಾತೆಯರೇ, ಮುದ್ದು ಮಕ್ಕಳೇ, ಯುವ ಬಳಗವೇ, ಅವರಿವರೆನ್ನದೇ ಎಲ್ಲ ಮಾಶಾಳ ಗ್ರಾಮದ ಸುತ್ತಮುತ್ತಲ ಗ್ರಾಮದಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಶರಣ ತಂದೆ ತಾಯಿಗಳಿಗೆ
ತಮ್ಮೆಲ್ಲರ ಹೃದಯದೊಳಗಡಗಿರ್ತಕ್ಕಂಥ ಪರಿಶಿವ ಚೈತನ್ಯಕ್ಕೆ ಶರಣು ಶರಣಾರ್ಥಿಗಳು. ಇವತ್ತು ಭವ್ಯವಾಗಿರ್ತಕ್ಕಂಥ ಈ ಒಂದು ಮಾಶಾಳ ಗ್ರಾಮದೊಳಗ ಪರಮ ಪೂಜ್ಯರು ಹೇಳ್ತಿದ್ರು, ಮಾಶಾಳದೊಳಗ ಜಾತ್ರೆ ಹಿಂಗ ನಡೀತದ, ಏನು ರಾಜಬೀದಿಗಳಲ್ಲಿ ನೋಡೋದಕ್ಕ ಒಂದು ಒಂದು ಬಹಳ ದೊಡ್ಡದಾಗಿರ್ತಕ್ಕಂಥ ಸಂಭ್ರಮ ಸಡಗರ. ಜಾತ್ರಿ ಎಲ್ಲಿ ಮಾಡ್ತಾರಪ್ಪ ಅಂತಂದ್ರೆ ಅದು ಮಾಶಾಳದಾಗೇನೆ ನೋಡಬೇಕು ಅಂತ ತಿಳ್ಕೊಂಡು ಒಂದು ದೊಡ್ಡ ಹೆಸರನ್ನ ಈ ಭಾಗದೊಳಗೆ ಮಾಡಿಕೊಂಡು ಬಂದಿರತಕ್ಕಂಥದ್ದು. ಅಂಥ ಬಹುದೊಡ್ಡದಾಗಿರ್ತಕ್ಕಂಥ ಜಾತ್ರೆಯನ್ನ ಮಾಡ್ತಕ್ಕಂಥ ಮಾಶಾಳದ ಎಲ್ಲಾ ಗ್ರಾಮದವರು ಇವತ್ತು ಪರಮ ಪೂಜ್ಯರ ಒಂದು ಸ್ವಾಗತವನ್ನು ಕೂಡ ಹೆಂಗ ಮಾಡ್ಕೊಂಡ್ರಿ ಅಂತಂದ್ರ, ಯಾವ ಚೌಡೇಶ್ವರಿ ತಾಯಿ ಜಾತ್ರೆಯನ್ನ ಯಾವ ರೀತಿಯೊಳಗೆ ನೀವು ನೆರವೇರಿಸ್ತೀರಿ, ಹಂಗೆ ಇವತ್ತಿನ ಗುಡ್ಡದ ಬಸವರಾಜೇಂದ್ರ ಶಿವಯೋಗಿಗಳವರ ಒಂದು ಭವ್ಯ ಸ್ವಾಗತವನ್ನು ಕೂಡ ಅದೇ ರೀತಿಯೊಳಗೆ ತಾವೆಲ್ಲ ನೆರವೇರಿಸಿರಿ ಅಂತ ತಿಳ್ಕೊಂಡು ಈ ಸಂದರ್ಭದೊಳಗೆ ಬಹಳ ಹೇಳೋದಕ್ಕೆ ಆನಂದ ಅನಿಸ್ತದ. ಹೀಗಾಗಿ ಇವತ್ತ ಬಸವ ಪುರಾಣ ಕಾರ್ಯಕ್ರಮ ಇವತ್ತು ಲೋಕಕ್ಕೆ ಬೆಳಕು ಕೊಟ್ಟು ಸುಮಾರು 12ನೇ ಶತಮಾನದೊಳಗ ಕ್ರಾಂತಿಯನ್ನ ಮಾಡಿ ಇವತ್ತ ಜಗವನ್ನ ಬೆಳಗಿರ್ತಕ್ಕಂಥ ಜಗಜ್ಯೋತಿ ಬಸವಣ್ಣನವರನ್ನ ಬಸವ ಪುರಾಣವನ್ನ ಹೊತ್ತುಕೊಂಡು ಇವತ್ತು ನಿಮ್ಮ ಗ್ರಾಮಕ್ಕೆ ಬರವಾಯಿತು. ಬಸವ ಪುರಾಣ ಅಂತಂದ್ರ ಬಸವನೆಂದರೆ ಪಾಪ ದಶಗೆಟ್ಟು ಹೋಗುವುದು ಪುಣ್ಯ ಅನ್ನುವಂತಹ ಮಾತು ಒಂದು ರೀತಿಯಿಂದ ಬಸವ ಪುರಾಣದೊಳಗೆ ಬರುತ್ತದೆ. ಬಸವ ಅಂದ್ರನೇ ಪುಣ್ಯ, ಬಸವ ಅಂತಂದ್ರ ಪಾಪವನ್ನ ಹರಣ ಮಾಡುವಂತಹ ಶಕ್ತಿ ಅದು ಬಸವ ಅನ್ನುವಂತ ತಾರಕ ಮಂತ್ರದೊಳಗದ ಅನ್ನುವಂತ ಮಾತನ್ನ ಬಸವ ಪುರಾಣದೊಳಗ ಹೇಳಿಕೊಂಡು ಬರ್ತಾರ. ಹೀಗಾಗಿ ಹಿಂದಿನ ದಿನಮಾನದೊಳಗ ಎಲ್ಲ ತಾಯಂದಿರರು ಎಲ್ಲ ಶರಣ ಬಂಧುಗಳು ಹೊಲಕ್ಕೆ ಹೋಗಬೇಕಾದ್ರ, ಮನೆಯೊಳಗ ಕೆಲಸ ಮಾಡಬೇಕಾದ್ರ ಬಸವಣ್ಣನವರನ್ನ ನೆನೆಸಿಕೊಂಡು ಬಸವ 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 ಅಂತ ತಿಳ್ಕೊಂಡು ಇವತ್ತು ಬಸವ ಅಂತಂದ್ರ ನಮಗ ಚಿರಪರಿಚಿತರಾಗಿರ್ತಕ್ಕಂಥ ನಾವೆಲ್ಲ ಸ್ಮರಣೆ ಮಾಡ್ತಕ್ಕಂಥ ಇವತ್ತು ಶ್ರೀಶೈಲ ಮಲ್ಲಯ್ಯನ ಆಗಿರಬಹುದು, ಇವತ್ತ ಬೇರೆ ಬೇರೆ ರಾಜ್ಯಗಳಲ್ಲಿ ಇರ್ತಕ್ಕಂಥ 12 ಜ್ಯೋತಿರ್ಲಿಂಗಗಳಲ್ಲಿರ್ತಕ್ಕಂಥ ಪರಮಾತ್ಮನ ಸ್ವರೂಪ ಆಗಿರಬಹುದು. ಒಂದು ಕಾಲದೊಳಗ ಅವೇ ದೇವರು ಅಂತ ತಿಳ್ಕೊಂಡು ಎಲ್ಲರೂ ಕೂಡ ಸ್ಮರಣೆ ಮಾಡ್ಕೊತ ಬರ್ತಿದ್ರು. ಆ ದೇವರನ್ನ ಕೈಗೆ ಕೊಟ್ಟು ಆ ದೇವರ ಸ್ವರೂಪವನ್ನೇ ಇಷ್ಟಲಿಂಗ ರೂಪವಾಗಿ ಇಡೀ ಸಮಾಜಕ್ಕೆ ಕೊಟ್ಟು ಆ ಸಮಾಜದೊಳಗ ಇಷ್ಟಲಿಂಗ ರೂಪದೊಳಗ ಬಸವಣ್ಣನೂ ಕೂಡ ಮಂತ್ರ ಪುರುಷ ಅಂತ ತಿಳ್ಕೊಂಡು ಇಡೀ ಸಮಾಜಕ್ಕೆ ಒಂದು ರೀತಿಯ ಮಾರ್ಗದರ್ಶನ ನೀಡಿರ್ತಕ್ಕಂಥ ವ್ಯಕ್ತಿ ಯಾರು ಅಂತಂದ್ರ ಅದು ಅಣ್ಣ ಬಸವಣ್ಣನವರು ಅಂತ ತಿಳ್ಕೊಂಡು ಈ ಸಂದರ್ಭದೊಳಗ ನಾವೆಲ್ಲರೂ ಕೂಡ ಆ ಬಸವಣ್ಣನವರನ್ನೇ ದೇವರನ್ನು ಕೊಂಡು ಬರ್ತಾ ಇದ್ದೇವೆ. ಆ ಬಸವಣ್ಣನವರೇ ದೇವರ ಸ್ವರೂಪದೊಳಗ 12ನೇ ಶತಮಾನದೊಳಗ ಸಮಸ್ತ ಕಲ್ಯಾಣದೊಳಗಿರ್ತಕ್ಕಂಥ ಹಲವಾರು ಶರಣರಿಗೆ ಧರ್ಮಬೋಧೆಯನ್ನ ಮಾಡಿ, ಹಲವಾರು ಶರಣರಿಗೆ ಲಿಂಗ ದೀಕ್ಷೆಯನ್ನ ನೀಡಿ, ಹಲವಾರು ಶರಣ ಸಂಕುಲಕ್ಕೆ ಒಂದು ರೀತಿಯಿಂದ ಕಾಯಕ ದಾಸೋಹ ತತ್ವಗಳನ್ನ ಬೋಧನೆ ಮಾಡ್ರಿ. ಆ ಬೋಧನೆಯಿಂದ ಇವತ್ತು 12ನೇ ಶತಮಾನದಿಂದ 21ನೇ ಶತಮಾನದವರೆಗೆ ಜೀವಂತ ಧರ್ಮವನ್ನ ಜೀವಂತ ಜ್ಞಾನವನ್ನ ಉಳಿಸಿಕೊಂಡು ಬರ್ತಕ್ಕಂಥ ಕೀರ್ತಿ ಅದು ಯಾರಿಗೆ ಸಲ್ತದ ಅಂತಂದ್ರ ಅಲ್ಲಿ ಅಣ್ಣ ಬಸವಣ್ಣನವರಿಗೆ ಸಲ್ತದ. ಅಣ್ಣ ಬಸವಣ್ಣನವರು ಅಲ್ಲಿಂದ ಹಾಕಿರ್ತಕ್ಕಂಥ ಒಂದು ವ್ಯವಸ್ಥೆಯೊಳಗ ಇವತ್ತು ಸಮಾಜ ಇವತ್ತು ಇಷ್ಟು ದೊಡ್ಡದಾಗಿ ಇಷ್ಟು ಸಂಸ್ಕಾರಯುತವಾಗಿ ಬೆಳೆಯೋದಕ್ಕೆ ಕಾರಣ ಏನು ಅಂತಂದ್ರ ಅದು ಮಂತ್ರ ಪುರುಷ ಬಸವಣ್ಣ ಅನ್ನುವಂತಹ ಮಾತನ್ನ ಇವತ್ತು ಸಮಾಜ ತಿಳ್ಕೊಳ್ಬೇಕಾಗ್ಯದ. ಅಂತ ಸಂದೇಶವನ್ನ ಹೊತ್ತುಕೊಂಡು ಇವತ್ತು ಗುಡ್ಡದ ಬಸವರಾಜೇಂದ್ರ ಶಿವಯೋಗಿಗಳಂತಂದ್ರ ಈ ಭಾಗದೊಳಗ ಅವರು ನಡೆದಾಡುವ ದೇವರಾಗಿ ಭಕ್ತರಿಗೆ ಅನುಗ್ರಹವನ್ನ ಮಾಡಿರ್ತಕ್ಕಂಥವ್ರು. ಅದೇ ಪರಂಪರೆಯೊಳಗ ಅವರ ತತ್ಸ್ವರೂಪಿಗಳಾಗಿರ್ತಕ್ಕಂತಹ ಇವತ್ತು ಕೇಡಿಗೆಯ ಶಿವಬಸ ಮಹಾಸ್ವಾಮಿಗಳವರು ಇವತ್ತ ಅವರ 60 ವರ್ಷದ ಹುಟ್ಟು ಹಬ್ಬದ ನಿಮಿತ್ತವಾಗಿ ಇವತ್ತು ಹಳ್ಳಿಗೆ ಒಂದು ರೀತಿಯಿಂದ ಪಾದಯಾತ್ರೆಯನ್ನ ಹಳ್ಳಿಗೆ ಒಂದು ರೀತಿಯಿಂದ ಜ್ಯೋತಿ ಯಾತ್ರೆಯನ್ನ ಹಮ್ಮಿಕೊಂಡಿತು. ಜ್ಯೋತಿ ಯಾತ್ರೆ ಮತ್ತು ಈ ಒಂದು ಪಾದಯಾತ್ರೆ ಇವತ್ತು ಆ ಪರಮ ಪೂಜ್ಯರು ತಮ್ಮ ಗ್ರಾಮಕ್ಕೆ ಬರಬೇಕಾದ್ರ ಒಂದು ಜೋಳಿಗೆಯನ್ನು ಹಿಡ್ಕೊಂಡು ಬರ್ತಾರೆ. ಆ ಜೋಳಿಗೆಯೊಳಗ ಏನೇನು ನಾವು ಅಪೇಕ್ಷೆ ಪಡ್ತೀವಿ ಅಂತಂದ್ರ ಇವತ್ತು ಪರಮ ಪೂಜ್ಯರು ಇವತ್ತು ಜೋಳಿಗೆಯನ್ನ ತೆಗೆದುಕೊಂಡು ನಮ್ಮ ಗ್ರಾಮಕ್ಕ ಇಷ್ಟೆಲ್ಲ ಕಾರ್ಯಕ್ರಮಗಳನ್ನ ಹಾಕೊಂಡು ಬರ್ತಾರ ಅಂತಂದ್ರ ಇದರ ಅರ್ಥ ಏನು ಅಂತಂದ್ರ ಇವತ್ತು ಒಬ್ಬ ಜಂಗಮಾ ಮೂರ್ತಿ ನಮ್ಮ ಗ್ರಾಮದ ಹೊರಗಿಂದ ಹೋದ್ರ ಆ ಗ್ರಾಮದ ಒಂದು ದೊಡ್ಡ ಪುಣ್ಯ ಅಂತ ತಿಳ್ಕೊಂತಾರ. ಆ ಗ್ರಾಮದಲ್ಲಿರ್ತಕ್ಕಂಥ ಸಂಸ್ಕಾರವಂತ ಜನ ಆ ಜಂಗಮಾ ಮೂರ್ತಿ ಹೊರಗಿಂದ ನಮ್ಮ ಗ್ರಾಮದ ಹೊರಗಿಂದ ಹೊಂಟನಪ್ಪ, ಆ ಜಂಗಮಾ ಮೂರ್ತಿಯನ್ನ ಒಂದಿಷ್ಟು
ಊರಾಗ ನಾವು ಬರಮಾಡ್ಕೋಬೇಕು ಅಂತ ತಿಳ್ಕೊಂಡು ಸಂಸ್ಕಾರವಂತ ಗ್ರಾಮದೊಳಗ ಅಪೇಕ್ಷೆ ಪಡ್ತಾರ. ಆ ಸಂಸ್ಕಾರವಂತ ಗ್ರಾಮದ ಸದ್ಭಕ್ತರ ಅಪೇಕ್ಷೆ ಮೇರೆಗೆ ಜಂಗಮ ಮೂರ್ತಿ ಊರಾಗ ಬಂದು ಹೋಗ್ತಾರ. ಊರಾಗ ಬಂದು ಹೋಗುವಂತಹ ಸಂದರ್ಭದೊಳಗ ಇನ್ನೂ ಸಂಸ್ಕಾರವಂತ ಸದ್ಭಕ್ತರು ಏನ್ ಮಾಡ್ತಾರಪ್ಪ ಅಂತಂದ್ರ ಜಂಗಮ ಮೂರ್ತಿಯ ನಿತ್ಯ ಆಚರಣೆ ಆಗಿರ್ತಕ್ಕಂಥ ಲಿಂಗ ಪೂಜೆ ಪ್ರಸಾದದ ಒಂದು ವ್ಯವಸ್ಥೆಯನ್ನ ಮಾಡ್ತಾರೆ. ಆ ಪ್ರಸಾದ ವ್ಯವಸ್ಥೆಯನ್ನ ಮಾಡ್ತಕ್ಕಂಥ ಸದ್ಭಕ್ತರು ಮತ್ತೊಂದಿಷ್ಟು ಆ ಜಂಗಮ ಮೂರ್ತಿಯನ್ನ ಆರಾಧನೆ ಮಾಡಿಕೊಂಡು ಹೋದಾಗ ನಮ್ಮ ಗ್ರಾಮ ಪವಿತ್ರ ಆಗಲಿ, ನಮ್ಮ ಓಣಿ ಪವಿತ್ರ ಆಗಲಿ ಮತ್ತು ನಮ್ಮ ಮನೆ ಪವಿತ್ರ ಆಗಲಿ ಅನ್ನುವಂತ ಸದ್ಭಾವನೆಯಿಂದ ಯಾರು ಜಂಗಮ ಮೂರ್ತಿಯನ್ನ ಬರಮಾಡಿಕೊಂಡು ತಮ್ಮ ಅತಿಥಿ ಅಭ್ಯಾಗಸವನ್ನ ನೆರವೇರಿಸಿಕೊಂಡು ಬರ್ತಾರ, ಆ ಗ್ರಾಮ, ಆ ಓಣಿ, ಆ ಮನೆ ಯಾವಾಗಲೂ ಕೂಡ ಸಂಸ್ಕಾರ ಭರಿತವಾಗಿ ಧರ್ಮವಂತವಾಗಿ ಇರ್ತದ ಅನ್ನೋದಕ್ಕೆ ಇವತ್ತು ನಮ್ಮ ಮಾಷಾಳ ಗ್ರಾಮನೇ ಬಹಳ ದೊಡ್ಡದಾಗಿರ್ತಕ್ಕಂಥ ಸಾಕ್ಷಿ ಎನ್ನುವಂತಹದ್ದು. ಈ ಹಿನ್ನೆಲೆಯೊಳಗ ಇವತ್ತು ಅಲಮಾಪ್ರಭುದೇವರ ಸ್ವರೂಪವಾಗಿ ಇವತ್ತು ಎಲ್ಲಾ ಶರಣರ ಒಂದು ಸ್ವರೂಪವಾಗಿ ಎಲ್ಲ ಪರಮ ಪೂಜ್ಯರು ಇವತ್ತು ನಮ್ಮ ಮಾಷಾಳ ಗ್ರಾಮಕ್ಕೆ ಆಗಮಿಸಿರ್ತಕ್ಕಂಥದ್ದು. ಮಾಷಾಳ ಗ್ರಾಮಕ್ಕೆ ಹಿಂಗ್ ಬಂದಾರಪ್ಪ ಅಂತಂದ್ರ ನಮ್ಮ ಸರ್ ಹೇಳ್ದಂಗ ಸಪ್ತ ಸಾಧಕರ ರೂಪದೊಳಗ ಒಂದು ರೀತಿಯಿಂದ ನಮ್ಮ ಸಮಾಜವನ್ನ ಕಾಪಾಡಿಕೊಳ್ಳೋದಕ್ಕ ಸಪ್ತ ಸಾಧಕರು ಯಾವ ರೀತಿಯೊಳಗ ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳವರ ಮಾರ್ಗದರ್ಶನದೊಳಗ ಇವತ್ತು ಕರ್ನಾಟಕ ಲಿಂಗಾಯತ ಸಂಸ್ಥೆಯನ್ನ ಯಾವ ರೀತಿಯಾಗಿ ಬೆಳೆಸಿದ್ರು ಅದೇ ಪ್ರಕಾರವಾಗಿ ಈ ಭಾಗದೊಳಗ ಧರ್ಮವನ್ನ ಸಂಸ್ಕಾರವನ್ನ ಬೆಳೆಸ್ಕೋಬೇಕು. ಧರ್ಮದ ಒಂದು ದುಶ್ಚಟಗಳನ್ನ ಒಂದು ರೀತಿಯಿಂದ ನಮ್ಮ ಯುವಕರು ದೂರ ಆಗಬೇಕು. ಧರ್ಮದಿಂದ ಸದ್ಗುಣಗಳಿಂದ ನಮ್ಮ ಯುವಕರು ಮುಂದೆ ಬರಬೇಕು ಅನ್ನುವಂತ ಒಂದು ಸಂಕಲ್ಪವನ್ನಿಟ್ಟುಕೊಂಡು ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳವರು 7 ಜನರ ಸ್ವಾಮಿಗಳನ್ನ ಕರೆದುಕೊಂಡು ನಿಮ್ಮ ಗ್ರಾಮಕ್ಕೆ ಬಂದರು. ನಿಮ್ಮ ಗ್ರಾಮದೊಳಗ ಅತ್ಯಂತ ಒಂದು ವ್ಯವಸ್ಥೆಯಿಂದ ತಾವೆಲ್ಲ ಸ್ವಾಗತ ಸತ್ಕಾರವನ್ನ ಮಾಡಿಕೊಂಡು ನೋಡಿದಾಗ ಈ ಗ್ರಾಮದೊಳಗ ಬಹುತೇಕ ಎಲ್ಲರೂ ಕೂಡ ಸದ್ಗುಣಗಳಿಂದ ಕೂಡಿರ್ತಕ್ಕಂಥ ಸಂಸ್ಕಾರದಿಂದ ಕೂಡಿರ್ತಕ್ಕಂಥ ಯುವಕರು ಯುವತಿಯರು ಮತ್ತು ಎಲ್ಲ ಗುರು ಹಿರಿಯರು ಅದರ ಅಂತ ತಿಳ್ಕೊಂಡೆ ಇವತ್ತು ನಮ್ಮೆಲ್ಲರ ಮನಸ್ಸಿಗೆ ಬಹಳಷ್ಟು ಆನಂದ ಅನಿಸ್ತದ. ಈ ಹಿನ್ನೆಲೆಯೊಳಗ ಇವತ್ತು ಬಸವ ಪುರಾಣ ಮತ್ತು ಸದ್ಗುಣಗಳ ದುರ್ಗುಣಗಳ ಸದ್ಗುಣಗಳ ಭೀಕ್ಷೆ ಸದ್ಗುಣಗಳ ದೀಕ್ಷೆಯನ್ನು ಕೊಟ್ಟು ದುರ್ಗುಣಗಳನ್ನು ತಮ್ಮ ಜೋಳಿಗೆಯಲ್ಲಿ ತೆಗೆದುಕೊಂಡು ಹೋಗುವುದಕ್ಕೆ ಪರಮ ಪೂಜ್ಯರು ನಿಮ್ಮ ಗ್ರಾಮಕ್ಕೆ ಆಗಮಿಸಿರ್ತಕ್ಕಂಥದ್ದು. ಇವತ್ತು ಧರ್ಮ ಯಾರಲ್ಲಿ ಉಳಿದದ ಅಂತಂದ್ರ ಇಲ್ಲಿ ಕುಂತಂತ ತಾಯಂದಿರರಲ್ಲಿ ಉಳಿದದ. ಇವತ್ತು ತಾಯಂದಿರರು ಇವತ್ತು ನೀವು ನಿಮ್ಮ ದಿನನಿತ್ಯ ಜೀವನ ಕ್ರಮದೊಳಗ ಇವತ್ತು ನೀವು ಧರ್ಮವನ್ನ ಉಳಿಸುವಂತ ಕೆಲಸವನ್ನ ಧರ್ಮವನ್ನ ಎಚ್ಚರಿಸುವಂತ ಕೆಲಸವನ್ನ ಯಾರು ಮಾಡತ್ತಾರ ಅಂತಂದ್ರ ಅದು ನಮ್ಮ ತಾಯಂದಿರರೇ ಮಾಡ್ತಾರ ಅನ್ನುವುದಕ್ಕ ಇವತ್ತು ಎಲ್ಲಾ ಗ್ರಾಮದೊಳಗ ಈ ಒಂದು ಯಾತ್ರೆಯನ್ನ ಎಲ್ಲಾ ತಾಯಂದಿರರು ಕುಂಭ ಕಳಸಗಳೊಂದಿಗೆ ಬರಮಾಡಿಕೊಂಡಿರ್ತಕ್ಕಂಥದ್ದು ನೋಡಿದ್ರ ನಮ್ಮ ಭಾಗದೊಳಗ ಇವತ್ತು ಧರ್ಮದ ಸಂಸ್ಕಾರ ಮತ್ತು ಧರ್ಮದ ಸಂಸ್ಕಾರದ ಜೊತೆಗೆ ಏನಪ್ಪಾ ಅಂತಂದ್ರ ಪರಮ ಪೂಜ್ಯರು ಇಂಥ ಜಂಗಮಾ ಮೂರ್ತಿಗಳು ಆಗಾಗ ಗ್ರಾಮಗಳಿಗೆ ಒಂದು ರೀತಿಯಿಂದ ಸಂದರ್ಶನ ಮಾಡಿದಾಗ ಇಂಥ ಸದ್ಭಕ್ತರು ಸಂಸ್ಕಾರಿತವಾಗಿ ಇರ್ತಾರ ಅನ್ನುವಂತ ಒಂದು ಭಾವದಿಂದ ಇವತ್ತ ಈ ಒಂದು ಗ್ರಾಮ ನಮಗೆಲ್ಲರಿಗೂ ಕೂಡ ದರ್ಶನೀಯ ರೂಪವಾಗಿ ಕಾಣಿಸ್ತಾ ಇದೆ. ಈ ಹಿನ್ನೆಲೆಯೊಳಗ ಇವತ್ತಿನ ಅದ್ಭುತವಾಗಿರ್ತಕ್ಕಂಥ ಸಂಚಾರಿ ಬಸವ ಪುರಾಣವನ್ನ ಇವತ್ತು ನಮ್ಮ ಗಡಿಗಾವಣದ ಪರಮ ಪೂಜ್ಯರು ತಮ್ಮ ಪುರಾಣ ಪ್ರವಚನಗಳ ಮೂಲಕ ತಮ್ಮೆಲ್ಲರಿಗೂ ಕೂಡ ಚಿರಪರಿಚಿತರು. ಈ ಹಿನ್ನೆಲೆಯೊಳಗ ಸಂಚಾರಿ ಬಸವ ಪುರಾಣ ಒಂದು ಕಡೆ ಆದ್ರ ಒಂದು ರೀತಿಯಿಂದ ಧರ್ಮದ ಜೋಳಿಗೆ ಮತ್ತೊಂದು ಕಡೆಯಿಂದ ಆ ಪರಮ ಪೂಜ್ಯರ ಒಂದು 60 ವರ್ಷದ ಹುಟ್ಟುಹಬ್ಬದ ಕಾರ್ಯಕ್ರಮವನ್ನ ಸುತ್ತಮುತ್ತಲಿನ ಎಲ್ಲಾ ಗ್ರಾಮಗಳಿಗೆ ಧರ್ಮವನ್ನ ಪ್ರಸಾರ ಮಾಡುವುದರ ಮೂಲಕ ಮಾಡ್ಕೋಬೇಕು ಅನ್ನುವಂತ ಸಂಕಲ್ಪವನ್ನ ನಮ್ಮ ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳವರು ಸಂಕಲ್ಪವನ್ನ ಮಾಡಿದ್ದಾರೆ. ಆ ಹಿನ್ನೆಲೆಯೊಳಗ ಇವತ್ತು ಪರಮ ಪೂಜ್ಯರ ಒಂದು 60 ವರ್ಷದ ಷಷ್ಠಬ್ದಿ ಕಾರ್ಯಕ್ರಮವನ್ನ ಸುತ್ತಮುತ್ತಲಿನ ಗ್ರಾಮದ ಎಲ್ಲಾ ಹಳ್ಳಿಗಳಿಗೆ ಎಲ್ಲಾ ಸದ್ಭಕ್ತರು ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ವಿಜೃಂಭಣೆಯಿಂದ ನಾವು ನೀವೆಲ್ಲರೂ ಕೂಡ ಆಚರಿಸೋಣ ಅನ್ನುವಂತ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಅಂತ ಪವಿತ್ರ ಕಾರ್ಯಕ್ಕೆ ನಿಮ್ಮೆಲ್ಲರ ಕಾಯಕ ದಾಸೋಹವನ್ನ ಆ ಕಾರ್ಯಕ್ರಮಕ್ಕೆ ಸಮರ್ಪಣೆ ಮಾಡಿಸಿಕೊಂಡಾಗ ಇಂಥ ಬಸವ ಪುರಾಣಗಳಲ್ಲಿ ಹೇಳಿರ್ತಕ್ಕಂಥ ಒಂದು ಸಂದೇಶ ಅದು ಸಾರ್ಥಕತೆಯಾಗಿರ್ತದ ಅನ್ನುವಂಥ ಮಾತನ್ನ ಹೇಳುವುದರ ಮೂಲಕವಾಗಿ ಎಲ್ಲಾ ಪರಮ ಪೂಜ್ಯರು ಇನ್ನು ತಮಗೆ ಎಲ್ಲ ವಿಶೇಷವಾಗಿರ್ತಕ್ಕಂಥ ಸಂದೇಶವನ್ನು ನೀಡುವುದರ ಹೀಗಾಗಿ ಆ ಎಲ್ಲಾ ಸಂದೇಶಗಳನ್ನ ನೀಡುವುದರ ಮೂಲಕವಾಗಿ ಕೇಳುವುದರ ಮೂಲಕವಾಗಿ ತಾವೆಲ್ಲರೂ ಕೂಡ ಭಕ್ತಿಯ ಕಾರ್ಯಕ್ರಮದೊಳಗ ಸೇವೆ ದಾಸೋಹ ಸೇವೆ
ಆಯಾ ಸೇವೆಗಳನ್ನ ಮಾಡುವುದರ ಮೂಲಕವಾಗಿ ತಮ್ಮ ಜೀವನವನ್ನ ಸಾರ್ಥಕತೆ ಮಾಡಿಕೋಬೇಕು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸುತ್ತಾ, ಈ ರೀತಿಯ ಒಂದು ಕಾರ್ಯಕ್ರಮವನ್ನ ಮಾಷಾಳದ ಸದ್ಭಕ್ತರು ಅಪ್ಪೋರು ಹೇಳ್ತಿದ್ರು. ಏನಪ್ಪಾ ಅಂತಂದ್ರ, ಇವತ್ತು ಎಲ್ಲಾ ಗ್ರಾಮಗಳಲ್ಲಿ ಹೋಗಿದೆವು, ಆದ್ರ ಮಾಷಾಳದಾಗ ಭವ್ಯವಾಗಿರ್ತಕ್ಕಂಥ ಒಂದು ಮೆರವಣಿಗೆಯನ್ನ ಸ್ವಾಗತವನ್ನ ಮಾಡಿಕೊಂಡಾರ. ನಾವು ಅದನ್ನ ಅಪೇಕ್ಷೆನೂ ಪಟ್ಟಿದ್ದಿಲ್ಲ, ಆದ್ರ ಬಹುದೊಡ್ಡವಾಗಿರ್ತಕ್ಕಂಥ ಒಂದು ಸ್ವಾಗತವನ್ನ ತಾವು ಮಾಡ್ಕೊಂಡಿರಿ ಅಂತಂದ್ರ, ನಮ್ಮ ಮಾಷಾಳದ ಗ್ರಾಮದ ಸದ್ಭಕ್ತರು ಭೀಮನ ಭಕ್ತಿಯುಳ್ಳ ಸದ್ಭಕ್ತರು ಅನ್ನುವುದರಲ್ಲಿ ಯಾವುದೇ ರೀತಿಯಿಂದ ಸಂಶಯ ಇಲ್ಲ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ತಿಳಿಸಿ, ಮುಂದಿನ ಸಮಯವೂ ಕೂಡ ಬಹಳ ಆಗ್ಯದ. ಆ ಹಿನ್ನೆಲೆಯೊಳಗ ಇವತ್ತ ಪೂಜ್ಯರ ಸಂದೇಶ ಆಶೀರ್ವಚನವನ್ನ ನೀವೆಲ್ಲರೂ ಕೂಡ ಕೇಳಿ ಅವರ ಮಾರ್ಗದರ್ಶನವನ್ನ ಪಡೆದುಕೊಂಡು ಮುಂದೆ ಸಾಗೋಣ ಅನ್ನುವಂತ ಮಾತನ್ನು ಹೇಳಿ 4 ಮಾತುಗಳನ್ನು ಮುಗಿಸ್ತಾ ಇದ್ದೇವೆ. ಶುಭಂ ಭೂಯಾತ್. ಶುಭಂ ಭೂಯಾತ್. ಪಾರ್ವತಿ ಶಿವ ಹರ ಹರ. ಜೋರಾಗಿ ಜಯಘೋಷ ಮಾಡ್ರಿ. ವಿಶ್ವಗುರು ಬಸವೇಶ್ವರ ಮಹಾರಾಜ್ ಕಿ, ಗುಡ್ಡದ ಬಸವರಾಜೇಂದ್ರ ಶಿವಯೋಗಿ ಮಹಾರಾಜ್ ಕಿ, ಹಾನಗಲ್ಲ ಗುರುಕುಮಾರೇಶ್ವರ ಮಹಾರಾಜ್ ಕಿ, ಮಹಾಮಾತೆ ಚೌಡೇಶ್ವರಿ ಮಹಾತಾ ಕಿ, ಜಯಮಂಗಲಂ. ಜಯ ನಮ ಪಾರ್ವತಿ ಶಿವ ಹರ ಹರ. ಹೆಣ್ಮಕ್ಳಿಗೆ ಬರಲ್ಲ ಜಯ ಹೊಡ್ಲಕ್ಕ. ನನ್ನ ದೇಹದ ಬೂದಿ ಹರಿವ ನೀರಿನಲ್ಲಿ ತೇಲಿ ಬಿಡಿ, ಹೋಗಿ ಬೀಳಲಿ ಮೀನಿನ ಬಾಯಿಯೋಳು, ಮುಷ್ಟಿ ಬೂದಿಯ ತಿಂದು ಪುಷ್ಟಿಯಾದೊಡೆ ಮೀನು, ಸಾರ್ಥಕೈತು ಹುಟ್ಟು ಸಾವಿನಲ್ಲಿ. ಪ್ರಥಮದೊಳಗೆ ಎನ್ನ ಆರಾಧ್ಯ ದೈವ ಸ್ವರೂಪಿನಿಸಿಕೊಂಡಿರ್ತಕ್ಕಂಥ ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳನ್ನ ಹೃದಯ ಮಂದಿರದೊಳಗೆ ಸ್ಮರಣೆ ಮಾಡಿಕೊಳ್ಳುತ್ತ, ಗಡಿಗೌಡಗಾಮ ಗ್ರಾಮದ ಪರಮ ತಪಸ್ವಿಯಾಗಿರ್ತಕ್ಕಂಥ ಎನ್ನ ಆರಾಧ್ಯ ಸದ್ಗುರು ಹಾವಗಿಲಿಂಗೇಶ್ವರನನ್ನ ಹೃದಯ ಮಂದಿರದೊಳಗೆ ಸ್ಮರಣೆ ಮಾಡಿಕೊಳ್ಳುತ್ತಾ, ಕೇಡಿಗಿ ಸಂಸ್ಥಾನ ಪರಮ ತಪಸ್ವಿಗಳು, ಪವಾಡ ಪುರುಷರು, ಒಂದು ಸ್ವಲ್ಪ ಈ ಕಡೆ ಯಾರಲ್ಲಿ ಹಿರಿಯರು ಕುಂತಿರಲ್ಲ, ಹುಡುಗರು ಗದ್ದಲ ಮಾಡಕತ್ತೇವ, ಒಂದು ಸ್ವಲ್ಪ ಅಂದ್ರೆ ಹೇಳ್ರಿ ಐತ್ರಿ. ಅವೆಲ್ಲ ಸೀಟಿ ಹೊಡೆಯೋದೆಲ್ಲ ನಾಟಕದಾಗ ಮಾಡ್ಬೇಕದು. ಇಲ್ಲಿ ಪವಾಡ ಪುರುಷರಾಗಿರ್ತಕ್ಕಂಥ ಗುಡ್ಡದ ಬಸವರಾಜೇಂದ್ರ ಶಿವಯೋಗಿಗಳನ್ನ ಹೃದಯ ಮಂದಿರದೊಳಗೆ ಸ್ಮರಣೆ ಮಾಡಿಕೊಳ್ಳುತ್ತಾ, ಮಾಸ್ಯಾಳ ಗ್ರಾಮದ ಅಧಿದೈವತೆಯಾಗಿರ್ತಕ್ಕಂಥ ನಿಮ್ಮೆಲ್ಲರ ಬಾಳಿನ ಜ್ಯೋತಿ, ಬೇಡಿದವರಿಗೆ ಬೇಡಿದ ಇಷ್ಟಾರ್ಥಗಳನ್ನೇ ನೀಡತಕ್ಕಂಥ ಕಾಮಧೇನು ಕಲ್ಪವೃಕ್ಷಳೆ ಆಗಿರ್ತಕ್ಕಂಥ ಜಗನ್ಮಾತೆ ಮಹಾಮಾತೆ ಚೌಡೇಶ್ವರಿ ತಾಯಿಯನ್ನ ಹೃದಯ ಮಂದಿರದೊಳಗೆ ಸ್ಮರಣೆ ಮಾಡಿಕೊಳ್ಳುತ್ತಾ, ಪರಮ ಪೂಜ್ಯರಾಗಿರ್ತಕ್ಕಂಥ ಗುಡ್ಡದ ಬಸವರಾಜೇಂದ್ರ ಶಿವಯೋಗಿಗಳ 60ನೇ ವರ್ಷದ ಪುಣ್ಯಾರಾಧನೆ, ಸದ್ಯದ ಪೀಠಾಧಿಪತಿಗಳಾಗಿರ್ತಕ್ಕಂಥ ಪರಮ ಪೂಜ್ಯರು ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳವರ 60ನೇ ವರ್ಷದ ಹುಟ್ಟು ಹಬ್ಬದ ನಿಮಿತ್ತವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಸಂಚಾರಿ ಬಸವ ಪುರಾಣದ 19ನೇ ಗ್ರಾಮದ ಇವತ್ತಿನ ಈ ಸಂಚಾರಿ ಪುರಾಣದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ನನ್ನ ನಿಮ್ಮೆಲ್ಲರಿಗೂ ದರ್ಶನ ಆಶೀರ್ವಾದವನ್ನ ದಯಪಾಲಿಸಲು ದಯಮಾಡಿಸಿರ್ತಕ್ಕಂಥ ಪರಮ ಪೂಜ್ಯರು, ಹಿರಿಯರು, ಅನುಭಾವಿಗಳು, ಪರಮ ತಪಸ್ವಿಗಳಾಗಿರ್ತಕ್ಕಂಥ ಶ್ರೀಮನ್ ನಿರಂಜನ ಪಣಮ ಸ್ವರೂಪಿ ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳನ್ನ ಸ್ವಾಮಿಗಳ ದಿವ್ಯ ಚರಣಕ್ಕಿನಂತ ಭಕ್ತಿಪೂರ್ವಕವಾಗಿರ್ತಕ್ಕಂಥ ಪ್ರಣಾಮಗಳರ್ಪಿಸುತ್ತಾ, ಅಷ್ಟೇ ಆತ್ಮೀಯರು, ಸರಳ ಜೀವಿಗಳು, ಪರಮ ಪೂಜ್ಯರಾಗಿರ್ತಕ್ಕಂಥ ದುದನಿಯ ಪರಮ ಪೂಜ್ಯರನ್ನ ಮೊದಲು ಮಾಡಿಕೊಂಡು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಸರ್ವ ಪೂಜ್ಯರ ದಿವ್ಯ ಚರಣಕ್ಕಿನಂತ ಭಕ್ತಿಪೂರ್ವಕವಾಗಿರ್ತಕ್ಕಂಥ ಪ್ರಣಾಮಗಳರ್ಪಿಸುತ್ತಾ, ಇವತ್ತಿನ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಚೌಡೇಶ್ವರಿಯ ಯಾವ ಉಭಯ ಪೂಜಾರಿಗಳವರೇ, ಇನ್ನೊಬ್ಬರ ಜಂಗಮಾಮೂರ್ತಿಗಳೇ, ಯಾವತ್ತು ಮಾಸ್ಯಾಳ ಗ್ರಾಮದ ಸಮಸ್ತ ಎಲ್ಲ ನನ್ನ ಶರಣ ತಂದೆ ತಾಯಿಗಳೇ,
ಭಕ್ತಾದಿಗಳೇ ತಮ್ಮೆಲ್ಲರಿಗೆ ಅನಂತ ಶರಣು ಶರಣಾರ್ಥಿಗಳು. ಅನ್ರಿ ಶರಣು ಶರಣಾರ್ಥಿ. ಒಬ್ಬರು ಸ್ವಾಮಿಗಳು ಕೈ ಮುಗಿದು ಶರಣು ಶರಣಾರ್ಥಿ ಎತ್ತಿಕೊಂಡಂದಾಗ ಹೊಳ್ಳಿ ನೀವೇನು ಮಾಡ್ಬೇಕ್ರಿ? ಶರಣು ಶರಣಾರ್ಥಿನಿ ಅನ್ನಬೇಕೆ ಹೊರತಾಗಿ ಸುಮ್ಮನೆ ಕುಂದ್ರಬಾರ್ದು. ಅನ್ರಿ ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ. ಯಾರೇ ನಿಮಗಂದ ಶರಣಾರ್ಥಿ ಎತ್ತಿಕೊಂಡಂದಾಗ ತಿರುಗಿ ನಾವು ಕೂಡ ಶರಣು ಶರಣಾರ್ಥಿನಿ ಎತ್ತಿಕೊಂಡಬೇಕೆ ಹೊರತಾಗಿ ಏನ್ರಿ ಸುಮ್ಮನೆ ಕುಂದ್ರಬಾರ್ದು. ಹೆಂಗಿದಿರಿ ಎಲ್ಲ ಮಾಸಾಳ ಜನ? ಚೆನ್ನಾಗಿದಿರಿಲ್ಲ ಏನ್ರಿ? ನನ್ನನ್ನು ಬರೀ ನೀವು ಯೂಟ್ಯೂಬ್ನಾಗ ಮೊಬೈಲ್ನಾಗ ನೋಡ್ರಿ ಈಟ್ರದಾಗೆ. ಇವತ್ತು ನಿಮ್ಮ ಎದುರಿಗೆ ಬಂದುಬಿಟ್ಟೀನಿ. ನಾ ಬರುವಂಥ ಪ್ರಸಂಗದೊಳಗೆ ನಾ ಕಾಲೇ ಗೈಲೆ ಬಂದಿಲ್ಲ. ನಾನು ಏನು ತಗೊಂಡು ಬಂದೀನಿ ಎತ್ತುಕೊಂಡದ ಕೇಳಿದ್ರೆ ಜಗತ್ತಿಗೆ ಜ್ಞಾನದ ಬೆಳಕನ್ನು ನೀಡಿರ್ತಕ್ಕಂಥ, ಜಗತ್ತನ್ನೇ ಉದ್ಧಾರ ಮಾಡಿರ್ತಕ್ಕಂಥ, ಜಾತಿ ಮತ ಪಂಥಗಳನ್ನು ಹೊಡೆದೋಡಿಸಿ ನಾವೆಲ್ಲರೂ ಕೂಡ ಒಂದು ಅನ್ನುವಂಥದ್ದನ್ನ ಜಗತ್ತಿಗೆ ಸಾರಿರ್ತಕ್ಕಂಥ ಅಪ್ಪ ಬಸವಣ್ಣನ ಪುರಾಣವನ್ನು ನಾವೆಂದ ತಲೆಮೆಗೆ ಅಂತ ಹೊತ್ತುಕೊಂಡು ನಿಮ್ಮ ಊರಿಗೆ ಅಂತ ಬಂದಿರತಕ್ಕಂಥವ್ರು. ಅದು ಒಂದು ಕಡೆಗಿಂದ ಕ್ಯಾಡಿಗೆ ಅಪ್ಪಗಳು ನಿಮ್ಮ ಊರಿಗೆ ಅಂತ ಜೋಳಿಗೆ ತಗೊಂಡು ಬಂದ್ರ, ಅವರು ಜೋಳಿಗೆ ಅನ್ನತಕ್ಕಂಥ ಅವರು ತಂದಿದ್ದಾರೆ. ಹಾಗಾದ್ರೆ ನಾನೇನು ತಂದಿನಿ ಎತ್ತುಕೊಂಡದ ಕೇಳಿದ್ರ ಏನ್ರಿ ಜ್ಞಾನದ ಭಂಡಾರವಾಗಿರ್ತಕ್ಕಂಥ ಬಸವ ಪುರಾಣವನ್ನೇ ನಿಮ್ಮ ಊರಿಗೆ ನಾವು ತಗೊಂಡು ಬಂದೀವಿ. ಯಾಕೆ ಬಸವ ಪುರಾಣವನ್ನೇ ನಾವು ತಗೊಂಡು ಬಂದೀವಿ ಎತ್ತುಕೊಂಡದ ಕೇಳಿದ್ರೆ ಇವತ್ತಿನ ದಿನಮಾನದ ಒಳಗೆ ಧರ್ಮ ಅನ್ನತಕ್ಕಂಥದ್ದೊಂದು ಹಾಳಾಗಿ ಹೋಗ್ಲಿಕ್ಕತ್ತದೆ. ಕಲ್ಪನಾ ಇರಲಿ ಮಾಸ್ಯಾಳ ಗ್ರಾಮದ ಜನ, ಯಾಕಂದ್ರ ಇವತ್ತು ನಿಮ್ಮನ್ನು ನಾನು ನೋಡಿದ್ರೆ ಅಂದ ನಿಜವಾಗ್ಲೂ ಕೂಡ ವರ್ಣನ ಮಾಡಬೇಕು. ಯಾಕೆ ವರ್ಣನ ಮಾಡ್ಬೇಕು ಹತ್ತುಕೊಂಡದ ಕೇಳಿದ್ರೆ ಇವತ್ತು ನಿಮ್ಮ ಊರ ಎಷ್ಟೇ ಊರ ಹತ್ತುಕೊಂಡದ ಕೇಳಿದ್ರೆ ಸುಮಾರು 20ನೇ ಊರು ನಿಮ್ಮ ಊರ. 6 ದಿನಗಳು 17 ಆಗ್ಯಾವ, ಆದ್ರೆ 20ನೇ ಊರ. ಯಾಕಂದ್ರೆ ಬೆಳಗಿನ ಜಾವದಾಗ ಹಿಂಗೆಲ್ಲ ಒಂದೊಂದು ದಿವಸ ಎರಡೆರಡು ಊರುಗಳಿಗೆ ಕೂಡ ಹೋಗಿವಿ ನಾವು. ನಿಮ್ಮ ಊರಿಗೆ ಬಂದಿರ್ತಕ್ಕಂಥ ಎಷ್ಟನೇ ಊರ ಹತ್ತುಕೊಂಡದ ಕೇಳಿದ್ರೆ 20ನೇ ಹಳ್ಳಿ, ಅದು ಮಾಸ್ಯಾಳ ಅಂತಕ್ಕಂಥ ಗ್ರಾಮ. ಆದ್ರೆ 20 ಊರೊಳಗಿಂದ ನಾವು ಯಾತ್ರೆ ಅನ್ನತಕ್ಕಂಥ ಮಾಡಿವಿ. ಅತಿ ನಮಗಿಂದ ಖುಷಿ ಕೊಟ್ಟಿರ್ತಕ್ಕಂಥ ಗ್ರಾಮ ಹತ್ತಿಕೊಂಡ್ರ ಅದು ಮಾಸ್ಯಾಳ ಬಿಟ್ಟರೆ ಮತ್ತೆ ಯಾವ ಊರನ್ನು ಕೂಡ ಅಲ್ಲ. ನಾವು ನೋಡ್ರಿ ನಮ್ಮ ಹುರುಪಿ ಹಂಗ ಹತ್ಕೊಂಡು ನಿಮ್ಮನ್ನೆಲ್ಲ ನೋಡಿದ್ರ ಏನ್ರಿ ಕಲ್ಪನೆ ಇರ್ಲಿ ಮಗ, ನಾವೆಲ್ಲ AC ಕಾರ್ನಾಗ ಕೂತಿರಾಗ ಸ್ವಾಮಿಗಳು. ಕಲ್ಪನೆ ಇರ್ಲಿ ಮಗ, ಯಾರಿಂದ ಎಲ್ಲಾರಂದ ಬರ್ರಿ ಎತ್ತುಕೊಂಡ್ರೆ ಹೋಗ್ಲಾರ್ದಂಥ ಸ್ವಾಮಿಗಳು. ನನಗೆ ನಿಜವಾಗ್ಲೂ ಕೂಡ ಮಾಸ್ಯಾಳ ಜನರ ನೋಡಿ ಇಟ್ಟು ಖುಷಿ ಆಯ್ತಲ್ಲ. ಆ ಮೆರವಣಿಗೆ ಒಳಗೆ ನಾ ಎಲ್ಲಿ ಕುಂತಿದ್ದೆ ಅಂತ ಅನ್ನೋದು ನೋಡ್ರಿ ನೀವು. ಇಂಜನ ಬಲಿ ಕೂತೀನಿ ಏನ್ರಿ, ಇಂಜನ ಬಲಿ ಕುಂತೀನಿ. ಎಲ್ಲ ಅಪ್ಪಗಳನ್ನ ನಮ್ಮ ಕರೆದ್ರು ಏನ್ರಿ. ಅಪ್ಪಗಳಂದ ಏನಂದ್ರು, ಅಲ್ಲಿ ಬ್ಯಾಡ್ರಿ ಇಲ್ಲೇ ಬರ್ರಿ, ಹಿಂದೆ ಇಲ್ಲೇ ಕುರ್ಚಿ ಹಾಕೊಂಡು ಹತ್ತಿಕೊಂಡಂದ್ರು. ನಾ ಅಂದೆ ಇದು ಮಾಸ್ಯಾಳ ಗ್ರಾಮ, ಇದು ರೈತರ ಗ್ರಾಮ. ಒಬ್ಬ ರೈತ ಟ್ರಾಕ್ಟರ್ ಮೇಲೆ ಇವತ್ತು ರೈತರದಿಂದ ಕೂರಿಗೆ ಗಳೆ ಕುಂಟಿ ಇವೆಲ್ಲ ಹೋಗ್ಯಾವೀಗ ಏನ್ರಿ. ರೈತರು ವಾಹನ ಹತ್ತಿಕೊಂಡಂದ್ರೆ ಇವತ್ತು ಟ್ರಾಕ್ಟರ್ ಹತ್ತಿಕೊಂಡಂದಾಗ ನಾನು ಒಬ್ಬಂದ ರೈತನ ಮಗ ಆಗಿ ನಾವು ಕೂಡ ಹೊಲ ಅದೇ, ನಾವು ಒಕ್ಕಲ್ತನ ಮಾಡ್ತೀವಿ. ಒಕ್ಕಲ್ತನ ಮಾಡತಕ್ಕಂಥವ ಏನ್ರಿ ಒಕ್ಕಲ್ತನದ ಸಾಮಾನ್ಯ ಮೇಲೆ ಕುಂದಿರ್ಬೇಕೆ ಹೊರತಾಗಿ ನಾವೆಂದ ಹೋಗಿ ಮೇಲೆ ಕುಂದಿರ್ಬಾರ್ದಂದು ನಾ ಟ್ರಾಕ್ಟರ್ ಇಂಜಿನ್ ಮೇಲೆ ಕೂತಿ ಅಂತ ಬಂದೀನಿ ಮೂರಾಗ ಖುಷಿ ಹೆಚ್ಚಾಗಿ ಏನ್ರಿ. ನೋಡ್ರಿ ಎಷ್ಟು ಆನಂದ. ನಾವು ಡ್ರೈವರ್ಗೆ ಅಂತ ಕೇಳ್ತೀವಿ, ಇನ್ನ ಎಲ್ಲಾರಿ ಅದು ನಮ್ಮ ಕಾರ್ಯಕ್ರಮ ಅಂದ ಹೋಗೇ ಹೋಗ್ಲಕತ್ತೀವಿ ಎಲ್ಲಿನೂ ನಮ್ಮ ಜಾಗನೇ ಬರಲ್ದು. ನಾವು ಅಂದೀವಿ ತಮ್ಮ ಹಿಂಗೆ ಅಂದ್ರೆ ಕಬ್ಬಿಗೆ ಕಡಿಲಕ್ಕೆ ಹೋಗ್ಲಕತ್ತಿ ಯಾರು ಮಾಡ ನಮ್ಮ ಹೋಗೇ ಹೋಗ್ಲಕತ್ತೀವಿ. ಇದೆಲ್ಲಿ ಊರ ದಂಡಿನೇ ಕಾಣಲ್ದು. ಏನು ಖುಷಿ ಅಂದ್ರೆ ನಿಜವಾಗ್ಲೂ ಕೂಡ ಎಲ್ಲ ಸ್ವಾಮಿಗಳು ಇಟ್ಟು ಖುಷಿ ಪಟ್ರಲ್ಲ. ಇಂಥ ಉತ್ಸವ ಇಟ್ಟು ಜನಸಂಖ್ಯೆ ಇಟ್ಟೆಲ್ಲ ಸೇರಿರ್ತಕ್ಕಂಥ ಗ್ರಾಮ ಹತ್ತಿಕೊಂಡ್ರ ಅದು 20 ಊರಾಗ ಅದು ಮಾಸಾಳಿ ಬಿಟ್ರೆ ಅಂದ್ರೆ ಮತ್ತೆ ಯಾವ ಊರಾಗನು ಕೂಡ ಇಲ್ಲ. ಎಷ್ಟು ಗೌರವ ಏನ್ರಿ. ಎಲ್ಲ ತಾಯಂದಿರಂದ ನೀರು ಹಾಕೋದೇನು, ಆರತಿ ಬೆಳಗೋದೇನು, ಒಂದು ನಾವಂದ ಅರ್ಥ ಮಾಡ್ಕೊಂಡಿವಿ. ಅನ್ನ ಭಾಳ ಕುದ್ದದ ಇಲ್ಲ ತಗೊಂಡು ಪೂರ ಇಡೀ ಅನ್ನನೇ ಹಿಚ್ಚಿಕೆ ನೋಡೋದ್ರೊಳಗೆ ಅಂದ ಅರ್ಥ ಇಲ್ಲ. ಒಂದು ಅನ್ನದ ಬೊಗಣಿ ಒಳಗಿರ್ತಕ್ಕಂಥ ಅನ್ನ ಅದು ಕುದ್ದದ ಇಲ್ಲ ಹತ್ತಿಕೊಂಡು ನೋಡ್ಬೇಕಾಗಿತ್ತು ಹತ್ತಿಕೊಂಡ್ರ ಒಂದು ಅನ್ನದಗಳಿಂದ ಒತ್ತಿದ್ರೆ ಸಾಕು ಅನ್ನ ಕುದ್ದದಿಲ್ಲ ಅನ್ನೋದು ಗೊತ್ತಾಕದ. ಈಗ ಅದನ್ನು ಹೋಗ್ಯದ. ಈಗ ಅನ್ನ ಕುದ್ದದಿಲ್ಲ ನೋಡೋದನ್ನು ಇಲ್ಲಿಗ ಹೆಣ್ಮಕ್ಳಿಗೆ ಭಾರಿ ಸವಲತ್ತ. ನಾ ಕುದ್ದಿನೇ ಯವ್ವ ಅಂತೇಳಿ 3 ಸರಿ ಚೀರ್ಬೇಕದು. ನಮ್ಮ ಮೈಯಾಗ ಅಟ್ಟನು ತಾಕತ್ತು ಉಳಿದಿಲ್ಲ. ಈಗ ಅನ್ನ ಕುದ್ದದ ಇಲ್ಲ ಹತ್ತಿಕೊಂಡು ನೋಡೋ ತಾಕತ್ತು ಉಳಿದಿಲ್ಲ. ಹೊಲ್ದಾಗ ಗಂಡ್ಮಕ್ಳಿಗೆ ಕೆಲಸ ಇಲ್ಲ, ಮನೆಯಾಗಂದ ಹೆಣ್ಮಕ್ಳಿಗೆ ಕೆಲಸ ಇಲ್ಲ. ಯಾಕ್ರಿ ಗೊತ್ತದಿಲ್ಲ ನಿಮಗ? ಅಡವ್ಯಾಗ ಗಂಡ್ಮಕ್ಳಿಗೆ ಕೆಲಸ ಮಾಡಲ್ರಿ, ಎಲ್ಲ ಟ್ರಾಕ್ಟರ್ ಮೇಲೆ ಬಿತ್ತಲಕತ್ತಾರ, ಟ್ರಾಕ್ಟರ್ ಮೇಲೆ ಹರಗಲಿಕ್ಕತ್ತಾರ. ಕಬ್ಬು ಕಡಿಲಕ್ಕೆ ಸದಕ್ಕೆ ಮಷೀನ್ ಬಂದಾವ, ತೊಗರಿ ಕೊಯ್ಲಕ್ಕೆ ಮಷೀನ್ ಬಂದಾವ,
ಎಲ್ಲಾನು ಕೂಡ ಮಷಿನ್ ಬಂದದ, ಗಂಡು ಮಕ್ಕಳಿಗೆ ಅಂದ ಹೊಲ್ದಾಗ ಕೆಲಸ ಇಲ್ಲ, ಅದಕ್ಕೆ ಅಂದ ಊರಿತ್ತವಲೆ ಅಂದ ಕಟ್ಟಿ ಮ್ಯಾಗ ಕುಂದ್ರದು ಏನ್ರಿ. ಹೊಲ್ದಾಗ ಅಂದ ಎಮ್ಮೆಗೆ ತಿನ್ನಲೆಕ್ಕ, ಕುರಿಯಾಗಿ ತಿನ್ನಲೆಕ್ಕ. ನಾವು ಹೊಲ್ದಾಗ ಒಮ್ಮೆ ಬಿತ್ತಿ ಬಂದೆ ಅವತ್ತು ತಗೊಂಡ ಊರಾಗ ಕಟ್ಟಿ ಹಿಡಿತೀವಿ ನಾವು. ಅವ್ರಿಗೂ ಏನು ಕೆಲಸ ಇಲ್ಲ. ನಿಮ್ಮ ಹೆಣ್ಮಕ್ಳಿಗಾರ ಏನು ಕೆಲಸ ಅದ್ರಿ? ರೊಟ್ಟಿ ಮಾಡ್ಲಕ್ಕೆ ಮಿಷನ್ ಬಂದದ, ಚಪಾತಿ ಮಾಡಕ್ಕೆ ಮಿಷನ್ ಬಂದದ, ಅನ್ನ ಕುದ್ಸಕ್ ಮಿಷನ್ ಬಂದದ. ಗಂಡು ಊಟ ಕೂತಿರ್ತಾನ, ಒಂದಿಟ್ಟು ಹಿಂಡಿ ತೊಗೊಂಬಾರ ತಗೊಂಡ್ರ 4 ಕಾಳು ಅಂದ್ರೆ ಶೇಂಗಾದ ಕಾಳು ಒಗದು ಬಯ್ಯನಂಗೆ ತಿರುಗಿಸಿ ಅದೇ ತಂದು ಡಬ್ ಹೊಡೆದು ಮುಗೀತದ್ರ ಗಂಡನ ಹಿಂಡಿ. ಮುಂದೆ ಅವ ಗಂಡ ಉಂಡು ಬಳಕೆ ಇನ್ನೊಬ್ಬ ಬಂದಂದ್ರೆ ಅವನಿಗೆ ಹಿಂಡಿನೂ ಇಲ್ಲ ಹೆಂಡಿನೂ ಇಲ್ಲ ಏನ್ರಿ. ಏನೂ ಇಲ್ಲ. ಎಷ್ಟು ಸವಲತ್ತು ನೋಡ್ರಿ. ಅವಾಗೆಲ್ಲ ಹಳ್ಳಿಯಾಗ ಏನಿತ್ತು ಗೊತ್ತದೇನೇವ? ಬಹುಶಃ ಇವತ್ತಿನ ಮಕ್ಕಳಿಗೆಂದ ಗೊತ್ತಿಲ್ಲ. ಅವಾಗೆಲ್ಲ ಹಿರಿಯರಿಂದ ಇದ್ರು. ಶ್ರಾವಣ ಮಾಸ ಜಿಡ್ಜಿಟಿ ಮಳಿ, ಅಡ್ವಾನ್ಸೆ ಕಟ್ಟಿಗೆ ತಂದು ಮನ್ಯಾಗ ಉಟ್ಕೊಂಡಿರ್ತಿದ್ರು ಏನ್ರಿ. ಹಸಿ ಕಟ್ಟಿಗೆ ಒಲಿಗೆಂದ ಹಚ್ಚಿ ಅದನ್ನೊಂದು ಇದು ತೊಗೊಂಡು ಊದ್ತಿದ್ರು, ಊದಕೊಳಿವಿ. ಅದನ್ನು ತೊಗೊಂಡು ಊದಿ ಕಣ್ಣಿಗೆ ಹೊಗೆ ಬಡೋದು, ಮೂಗಿನಾಗ ನೀರು, ಕಣ್ಣಾಗ ನೀರು, ಅದೇ ಕೈಲಿ ಹಿಂಗೆ ಮಾಡಿ ಹಿಂಗೆ ಅಲ್ಲೇ ಹೊಡೆಯೋದು, ಅದೇ ಕೈಲಿ ರೊಟ್ಟಿ ಬಡಿಯೋದು. ಅವು ಗಂಡದಾರು ಕೇಳ್ತಿದ್ರು, ಯಾಕೆ ಇವತ್ತು ರೊಟ್ಟಿ ಉಪ್ಪು ಪತ್ಲಕತ್ತವಲ್ಲ? ನಾವು ಮಾಡಿದ್ದೇನೆ ಹಂಗೆ ಆತಾವ, ಸುಮ್ಮ ತಿನ್ನಂದ್ರೆ ಸುಮ್ಮನೆ ತಿನ್ಬೇಕು ಏನ್ರಿ. ಅವಾಗೇನು ಶಾಂಪೂ ಇಲ್ಲ, ಏನೂ ಇಲ್ಲ. ಕರ್ರ ತಲೆ ತುರ್ಸೋದು, ಅದೇ ಕೈಲೇ ರೊಟ್ಟಿ ಬಡಿಯೋದು. ಅವ ಗಂಡ ಕೇಳ್ತಿದ್ದ, ಯಾಕೆ ಎಳ್ಳು ಹಾಕಿದೇನ, ಎಳ್ಳು ಹಾಕಿ ರೊಟ್ಟಿ ಮಾಡಿದೇನ ಅಂತ ತಿಳ್ಕೊಂಡ್ರೆ, ಹೌನ್ರಿ ಕರಿ ಎಳ್ಳು ಹಾಕಿ ರೊಟ್ಟಿ ಮಾಡಿನಂತಂದ್ರೆ ಹಂಗೆ ತಿಂತಿದ್ದವು. ಅಂದ್ರೆ ಅವಾಗೆಲ್ಲ ಕುಸ್ತಿ ಹಿಡಿತಿದ್ರು ಏನ್ರಿ. ಅವಾಗೆಲ್ಲ ಗುಂಡಗಲ್ಲಿ ಎತ್ತಿದ್ರು, ಚೀಲಗಳು ಎತ್ತಿದ್ರು. ಈಗೆಲ್ಲವ ಪ್ಲಾಸ್ಟಿಕ್ ತೆಂಬಿಗೆ ಎತ್ತದ, ಇವನು ತೆಂಬಿಗೆ ಮಂದಿ ಹಿಡ್ಕೊಂಡು ಬರ್ಬೇಕು ಏನ್ರಿ. ಅದಕ್ಕಾಗಿ ಚನ್ನಬಸವಣ್ಣವ್ರು ಮೊದಲೇ ಒಂದು ಮಾತು ಹೇಳ್ಯಾರ ಕಾಲಜ್ಞಾನದೊಳಗ, ಮುಂದಿನ ದಿನಮಾನ ಹೆಂಗೆ ಬರ್ತಾವ ತಿಳ್ಕೊಂಡ ಕೇಳಿದ್ರ, ಗೇಣುದ್ದ ಗಂಡ ಚೋಟುದ್ದ ಹೆಂಡತಿಯ ಸರಸ ಸಲ್ಲಾಪ ಮುಂದತ್ತ. ಚನ್ನಬಸವಣ್ಣವ್ರು ಏನ್ ಹೇಳ್ತಾರ, ಗೇಣುದ್ದ ಗಂಡ ಗೇಣೆ ಗಂಡ ಏನ್ರಿ. 8 ಮಂದಿ ಮುಂದಿನ ಜೀವನ ಹೆಂಗೆ ಬರ್ತಾ ತಿಳ್ಕೊಂಡೆ ಕೇಳಿದ್ರ, ಗೇಣುದ್ದ ಗಂಡ ಚೋಟುದ್ದ ಹೆಂಡತಿಯ ಸರಸ ಸಲ್ಲಾಪ ಮುಂದತ್ತ. ಇವರು ಹೊಟ್ಟೆಗದ ಇಂಚ 1.5 ಸೆಂಟಿಮೀಟರ್ ಮಕ್ಕಳು ಹುಡ್ತಾವ. ಈ ತೊಗರಿ ಮೇಗಿನ ಬಾಲ್ಹುಳ ಹುಟ್ಟದಂಗ ಏನಂತೀರಿ, ಕೀಡಿ ಅಂತೀರ ನಾವ್ಕ. ಮುಂದಿನ ದಿನಮಾನ ಕಾಲಜ್ಞಾನದೊಳಗೆ ಅಂದ್ರೆ ಚನ್ನಬಸವಣ್ಣರು ಹೇಳ್ತಾರ. ಮುಂದೆ ಹೇಳ್ತಾ ಒಂದು ಮಾತು ಹೇಳ್ತಾರೆ, ಗಟ್ಟಿದ್ದು ಉಳಿತದ, ಜೊಳ್ಳಿದ್ದಿದೆ ಅಂದ್ರೆ ಹಾರಿ ಹೊಕ್ಕದ ತಿಳ್ಕೊಳ್ಳೋದು. ಅವತ್ತು 12ನೇ ಶತಮಾನದೊಳಗ ಚನ್ನಬಸವಣ್ಣವ್ರೆ ನಮ್ಮನ್ನೆಲ್ಲ ನೋಡ್ಕೊಂಡೇನೆ ಅವತ್ತಿನ ದಿನಮಾನದೊಳಗೆ ಅಂತ ಹೇಳಿಬಿಟ್ಟ. ಯಾವದ ಗಟ್ಟಿ ಅದಲ್ಲ ಅದು ಉಳಿತದೆ ಈ ಭೂಮಿ ಮೇಲೆ, ಯಾವದ ಜೊಳ್ಳದಲ್ಲ ಅದು ಹಾರಿ ಹೊಕ್ಕದೆ. ಕಲ್ಪನಾ ಇರಲಿ ನಮಗ. ಇವತ್ತು ನಾವು ಬಸವ ಪುರಾಣ ಅಂತಕ್ಕಂಥ ಯಾಕೆ ತಂದಿವೆ ತಿಳ್ಕೊಂಡ ಕೇಳಿದ್ರ, ಇದು ಒಂದು ನಿಮ್ಮ ಮಾಸ್ಯಾಳ ಗ್ರಾಮಕ್ಕಿಂತ ಪರೀಕ್ಷೆ ಗ್ರಾಮ ಏನ್ರಿ. ನಾವೆಲ್ಲ ಪರೀಕ್ಷೆಗಾಗಿ ಅಂತ ಬಂದಿರತಕ್ಕಂಥವ್ರು. ಈ ಗ್ರಾಮದೊಳಗೆ ಒಬ್ಬ ಸ್ವಾಮಿ ಆಗಿರ್ತಕ್ಕಂಥ ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯ ಏನು ಒತ್ತುಕೊಂಡು ಕೇಳಿದ್ರೆ, ಒಬ್ಬ ಮಠಾಧೀಶನಾಗಿರ್ತಕ್ಕಂಥ ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯ ಏನು ಒತ್ತುಕೊಂಡು ಕೇಳಿದ್ರೆ, ನಾವು ಏನೋ ಒಂದು ದೊಡ್ಡ ಆಸ್ತಿ ಅದ ಏನ್ರಿ, ಸಿಕ್ಕಾಪಟ್ಟೆಂದ ಮಾಲು ಬೆಳಿತೀವಿ, ಏನೋ ರೊಕ್ಕ ಗಳಿಸ್ತೀವಿ, ಮಡದಾಗಿಂದ ಕುತ್ಕೊಂಡು ಆನಂದದಿಂದ ಹೊಲದ ಬೆಳಿ ತಿನ್ಕೋತಿಂದ ಕುಂತ್ರ ಅವ ನಿಜವಾಗಿರ್ತಕ್ಕಂಥ ಸ್ವಾಮಿ ಅಲ್ಲ. ಸ್ವಾಮಿ ಏನ್ ಮಾಡ್ಬೇಕಂತಕೊಂಡು ಕೇಳಿದ್ರೆ, ಸ್ವಾಮಿ ಎತ್ತಿಕೊಂಡ್ರೇನೋ ಇಡೀ ಜಗತ್ತೆಲ್ಲವೂ ಕೂಡ ನಂದು ಹತ್ತಿಕೊಂಡನು. ಅದನ್ನ ಯಾವ ಅರ್ಥ ಮಾಡ್ಕೋತಾನಲ್ಲ ಅವನೇ ನಿಜವಾಗಿರ್ತಕ್ಕಂಥ ಸ್ವಾಮಿ. ಜಗತ್ತಿನೊಳಗಿರ್ತಕ್ಕಂಥ ಏನ್ರಿ, ಜಗತ್ತಿನೊಳಗಿರ್ತಕ್ಕಂಥ ಭಕ್ತರೆಲ್ಲ ಸುಖದಾಗಿದ್ದರೆ ಮಾತ್ರ ಅದು ನನ್ನ ಸುಖ ಅನ್ನೋದನ್ನ ಯಾವ ತಿಳ್ಕೊತಾನಲ್ಲ ಅವ ನಿಜವಾಗಿರ್ತಕ್ಕಂಥ ಸ್ವಾಮಿ. ಕಲ್ಪನೆ ಇರ್ಲಿ ಮಗ ಏನ್ರಿ. ಒಬ್ಬ ಸ್ವಾಮಿತ್ವ ಕರ್ತವ್ಯ ಏನು ಒತ್ತುಕೊಂಡದ ಕೇಳಿದ್ರ, ತನ್ನ ಅಂಗೈ ಒಳಗಂದ ಲಿಂಗ ಅಂತಕ್ಕಂಥ ಇಟ್ಟುಕೊಂಡು, ಕಲ್ಪನೆ ಇರಲಿ ಬಸವಾದಿ ಶರಣರಿಂದ ಕೊಟ್ಟಿರ್ತಕ್ಕಂಥ ಇಷ್ಟಲಿಂಗ ಅನ್ನತಕ್ಕಂಥದನ್ನ. ಈ ಇಷ್ಟಲಿಂಗ ಅಂದ್ರೆ ಏನು ಗೊತ್ತದೇನೋ? ಬಸವಣ್ಣ ನೀವು ಬಹಳ ಜನ ತಪ್ಪು ತಿಳ್ಕೊಂಡಿರಿ. ಈ ಇಷ್ಟಲಿಂಗ ತಿಳ್ಕೊಂಡ್ರೆ ನಿಮ್ಮ ಬಹಳ ಜನಕ್ಕೆ ಅಂತ ಗೊತ್ತಿಲ್ಲ. ನಾವೆಲ್ಲ ದೇವರನ್ನ ನೋಡಿವೇನು ನಾವು ಏನ್ರಿ? ಯಾರೇ ದೇವ್ರನ್ನ ನೋಡಿವೇನು ನಾವು? ಚೌಡೇಶ್ವರಿನ ನಾವು ನೋಡಿವೇನು? ಇವತ್ತನ್ನು ನಾವು ಬರಬರ್ತೆ ಅಂದ್ರೆ ಸಿದ್ದರಾಮೇಶ್ವರ ದೇವಸ್ಥಾನಕ್ಕೆ ಅಂತ ಹೋಗಿದ್ದೀವಿ. ಕಲ್ಪನೆ ಇರಲಿ, ನಿಮ್ಮೂರ ಮಾಸ್ಯಾಳ ಗ್ರಾಮ ಇದು ಎಂಥ ಪುಣ್ಯ ಗ್ರಾಮ ಹತ್ತಿಕೊಂಡದ ಕೇಳಿದ್ರೆ, ಯಾವ ಸೊನ್ನಲಿಗೆ ಸಿದ್ದರಾಮೇಶ್ವರಗಳು ಅಲ್ಲಮ ಪ್ರಭುದೇವರು ಸೊಲ್ಲಲಾಪುರದಿಂದ ಬಸವ ಕಲ್ಯಾಣಕ್ಕೆಂದ ಹೋಗಬೇಕಾದ್ರ ಇದೇ ಮಾರ್ಗದೊಳಗೆಂದ ಬಂದು ಇಲ್ಲಿ ಸೊನ್ನಲಿಗೆ ಸಿದ್ದರಾಮೇಶ್ವರಗಳು ತಪಸ್ಸು ಮಾಡಿರ್ತಕ್ಕಂಥ ಸ್ಥಾನನೇ ಇವತ್ತು ನಿಮ್ಮೇನು ಸಿದ್ದರಾಮೇಶ್ವರ ಗುಡಿ ಐತಲ್ಲ ಆ ಗುಡಿ ಇರ್ತಕ್ಕಂಥದ್ದು. ಯಾತ್ರೆಯನ್ನ ಮಾಡ್ತಾ ಸಿದ್ದರಾಮೇಶ್ವರ ಬಂದು ಇಲ್ಲಿ ತಪಸ್ಸು ಮಾಡಿ ಅಂತ ಹೋಗಿರ್ತಕ್ಕಂಥ ತಾಣ ಇದು. ಅಲ್ಲಮ್ಮ ಪ್ರಭುದೇವರಿಂದ ನಿಮ್ಮ ಊರಿನ ಮೇಲೆ ಹೋಗ್ಯಾರೆ. ಆದ್ರ ನಿಮ್ಮಲ್ಲಿ ಪ್ರಮುಖವಾಗಿರ್ತಕ್ಕಂಥ ದೇವತೆ ಯಾರು ಒತ್ತುಕೊಂಡದ ಕೇಳಿದ್ರ ಚೌಡೇಶ್ವರಿ ತಾಯಿ ಎತ್ತುಕೊಂಡು ನಾವೆಲ್ಲರೂ ಕೂಡ ಹೇಳ್ತೀವಲ್ಲ, ಇದೇ ಚೌಡೇಶ್ವರಿ ತಾಯಿನೇ 12ನೇ ಶತಮಾನದ ಒಳಗ ಒಂದು ಕಡೆಗೆ ಅಕ್ಕ ಮಾದಿವ್ಯಾಗಿಂದ ಹುಟ್ಟದ್ಲು, ಇನ್ನೊಂದು ಕಡೆಗೆ ಗುಡ್ಡಾಪುರ ದಾನಮ್ಮನಾಗಿಂದ ಇದೇ ಚೌಡೇಶ್ವರಿನಿಂದ ಹುಟ್ಟಿ ಬಂದ್ಲು. ಈ ಚೌಡೇಶ್ವರಿ ನಮ್ಮ ಶರೀರದ ಒಳಗಿರ್ತಕ್ಕಂಥ ಏನ್ರಿ ನಮ್ಮ ಎಲ್ಲ ಈ ಪಾಪ ಅಂತಕ್ಕಂಥ ಏನಿರ್ತಾವಲ್ಲ ಏನ್ರಿ, ಕಾಮ, ಕ್ರೋಧ, ಮೋಹ, ಲೋಭ, ನೀವೆಲ್ಲ ದೇವಿ ಪುರಾಣ ಕೇಳಿರ್ಬೇಕು ನೀವೆಲ್ಲ ಏನ್ರಿ. ದೇವಿ ಚೌಡೇಶ್ವರಿ ಪುರಾಣ ಅಂತಂದ್ರ ಏನ್ರಿ ದೇವಿ ಪುರಾಣ ನೀವೆಲ್ಲರೂ ಕೂಡ ಕೇಳಿರ್ಬೇಕು.
ಆ ದೇವಿ ಪುರಾಣದೊಳಗೆ ಏನು ಬರ್ತದ? ಪ್ರಾರಂಭದೊಳಗನೆ ಕವಿ ಒಂದು ಮಾತು ಹೇಳ್ತಾನೆ, ಇದು ದೇಹದ ಪ್ರಾಣ ಅಲ್ಲ, ಇದು ದೇವಿ ಪ್ರಾಣ ಅಲ್ಲ, ಇದು ನಿಜವಾಗಿರ್ತಕ್ಕಂಥ ದೇಹದ ಪ್ರಾಣ ಅಂತ ತಿಳ್ಕೊಂಡು ಚಿದಾನಂದ ಅವಧೂತರು ಈ ಪುರಾಣ ಬರೆಯೋದಕ್ಕಿಂತ ಮುಂಚಿತವಾಗಿನೇ ಇದು ಒಂದು ಹೆಣ್ಣ ದೇವಿ ಪ್ರಾಣ ಅಲ್ಲ, ಇದು ದೇಹದ ಪ್ರಾಣ. ಅದರೊಳಗಿಂದ ಶುಂಭ ಬರ್ತಾನೆ, ನಿಶುಂಭ ಬರ್ತಾನೆ, ರಕ್ತಬೀಜ ಬರ್ತಾನೆ, ಚಂಡ ಮುಂಡ್ರಂದ ಬರ್ತಾರೆ. ಇವರೆಲ್ಲ ಯಾರು ಒತ್ತುಕೊಂಡದ ಕೇಳಿದ್ರ ಇವರೆಲ್ಲ ಹೊರಗಿರ್ತಕ್ಕಂಥ ರಾಕ್ಷಸರ ತಗೊಂಡು ನಾವು ತಿಳ್ಕೊಂಡಿವಲ್ಲ, ಇವರು ಹೊರಗಿರ್ತಕ್ಕಂಥ ರಾಕ್ಷಸರಲ್ಲ, ನಮ್ಮ ಒಳಗಿರ್ತಕ್ಕಂಥ ರಾಕ್ಷಸರು. ಯಾರು ಒತ್ತುಕೊಂಡು ಕೇಳಿದ್ರ ನಮ್ಮಲ್ಲಿರ್ತಕ್ಕಂಥ ಕಾಮ, ಕ್ರೋಧ, ಮೋಹ, ಲೋಭ, ಮದಮತ್ಸರ, ಅಹಂಕಾರ ಅನ್ನುವಂಥದ್ದು ಏನೈತಲ್ಲ, ನಾನು ನಂದು ಅನ್ನುವಂಥದ್ದು ಏನೈತಲ್ಲ, ನಮ್ಮ ಶರೀರದೊಳಗೆ ಕುತ್ಕೊಂಡು ನಮಗೆಲ್ಲ ದುಃಖವನ್ನು ಕೊಡ್ತಕ್ಕಂಥವು ಇವು ಇಂದ್ರಿಯಗಳು. ನಮ್ಮ ಶರೀರದೊಳಗೆ ರಾಕ್ಷಸರದಾರೆ. ಅಂದಿನ ದಿನಮಾನದೊಳಗೆ ತಾಯಿ ದೇವತೆ ಯಾವಾಗಿಂದ ಚಂಡ ಮುಂಡ್ರನ್ನ ಸಂಹಾರ ಮಾಡಿದ್ರೆ 12ನೇ ಶತಮಾನದ ಒಳಗ ಅಕ್ಕಮಾದೇವಿಯಾಗಿಂದ ಹುಟ್ಟಿ ಯಾರನ್ನ ಸೋಲಿಸೋದಕ್ಕ ಸಲುವಾಗಿ ಹುಟ್ಟಿದ್ಲು ಹೊತ್ತುಕೊಂಡು ಕೇಳಿದ್ರ ಅಲ್ಲಮ್ಮ ಪ್ರಭುದೇವರನ್ನ ಸೋಲಿಸೋದಕ್ಕಾಗಿಂದ ಅಕ್ಕಮಾದೇವಿ ಹುಟ್ಟದು. ಇದೇ ಚೌಡೇಶ್ವರನೇ ಇಡೀ ವಿಶ್ವದೊಳಗ ಇಡೀ ಜಗತ್ತಿನೊಳಗಿಂದ ಮಾಯೆಗೆದ ಸೋಲ್ದಾಗಿರ್ತಕ್ಕಂಥವ್ರು ಯಾರು ಒತ್ತುಕೊಂಡಂತ ಪ್ರಶ್ನೆ ಬರ್ತದೆ. ಪಾರ್ವತಿ ಪರಮಾತ್ಮನಿಗಿಂದ ಪ್ರಶ್ನೆ ಮಾಡ್ತಾಳೆ. ಏನಂತ ಪ್ರಶ್ನೆ ಮಾಡ್ತಾಳೆ? ಏ ಪರಮಾತ್ಮ, ಇಟ್ಟೆಲ್ಲ ಮನುಷ್ಯ ಜೀವಿಗಳನ್ನು ಸೃಷ್ಟಿ ಮಾಡಿದೆಯಲ್ಲ, ಈ ಮನುಷ್ಯ ಜೀವಿಗಳೊಳಗೆ ಮಾಯೆಗೆಂದು ಸೋಲ್ದಾಗಿರ್ತಕ್ಕಂಥ ವ್ಯಕ್ತಿ ಯಾರು ಒತ್ತನ್ನುವಂತ ಪ್ರಶ್ನೆ ಮಾಡಿದಾಗ ಅವಾಗಿಂದ ಪರಮಾತ್ಮ ಹೇಳ್ತಾನೆ, ಪಾರ್ವತಿ, ಈ ಭೂಲೋಕದೊಳಗಿಂದ ಒಬ್ಬನೇ ಒಬ್ಬ ಅದನ್ನ ಮಾಯೆಗೆಂದು ಸೋಲ್ದಾಗಿರ್ತಕ್ಕಂಥವ ಅವ ಯಾರು ಒತ್ತುಕೊಂಡದ ಕೇಳಿದ್ರೆ ಅಲ್ಲಮ್ಮ ಪ್ರಭುದೇವರು ಒತ್ತುಕೊಂಡನ್ನೋದನ್ನ ಪರಮಾತ್ಮನೇ ಆ ಪುರಾಣದೊಳಗಿಂದ ಹೇಳ್ಕೊಂಡು ಬರ್ತಾ. ಯಾವಾಗಿಂದ ಪಾರ್ವತಿಗಿಂದ ಸಿಟ್ಟು ಬರ್ತದೆ. ಯಾಕ? ಪಾರ್ವತಿನೂ ಕೂಡ ಒಬ್ಬ ಹೆಣ್ಣಲ್ಲ ಏನ್ರಿ. ನಾವು ಮಾಯ ಎತ್ತುಕೊಂಡ್ರ ನಾವು ಬರೀ ಹೆಣ್ಣಿಗೆಂದ ಮಾಯ ಎತ್ತುಕೊಂಡ ಕರಿತೀವಿ. ಇದೇ ನಿಮ್ಮ ಸೊನ್ನಲಿಗೆ ಸಿದ್ರಾಂಶಗಳಂತ ಹೇಳ್ತಾರೆ, ಹೆಣ್ಣು ಮಾಯಿ ಎಂಬರು ಹೆಣ್ಣು ಮಾಯಿ ಅಲ್ಲ, ಮಣ್ಣು ಮಾಯಿ ಎಂಬರು ಮಣ್ಣು ಮಾಯಿ ಅಲ್ಲ ಏನ್ರಿ, ಹೊನ್ನು ಮಾಯಿ ಎಂಬರು ಹೊನ್ನು ಮಾಯಿ ಅಲ್ಲ, ಮನದ ಮುಂದಣದ ಆಸೆಯ ಮಾಯೆ. ನೋಡಿ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಆಸೆ ಅಂತಕ್ಕಂಥದ್ದು ಏನೈತಲ್ಲ, ಇದಕ್ಕೆ ಮಾಯಿ ಎತ್ತುಕೊಂಡ ಕರೀತಾರ. ಇಲ್ಲಿ ಹೆಣ್ಣು ಮಾಯಿ ಅಲ್ಲ, ಗಂಡು ಮಾಯಿ ಅಲ್ಲ, ನಾವು ಹಾಕೊಂಡಿರ್ತಕ್ಕಂಥ ಹೊನ್ನು ಬಂಗಾರ ಸಂಪತ್ತು ಇದು ಯಾವುದು ಕೂಡ ಮಾಯಿ ಅಲ್ಲ. ಮನದೊಳಗಿರ್ತಕ್ಕಂಥ ಆಸೆ ಅನ್ನುವಂಥ ಏನೈತಲ್ಲ, ನಾನು ನಮ್ದು ನನ್ನಿಂದಲೇ ನನ್ನ ಬಿಟ್ಟರೆ ಜಗತ್ತಿನೊಳಗೆ ಏನೂ ಇಲ್ಲ ಅನ್ನುವಂಥ ಏನು ದುರಾಕಾರದ ಭಾವನೆ ಅದಲ್ಲ, ಅದನ್ನಿಂದ ಅದು 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 ಎತ್ತು ಹತ್ತಿಕೊಂಡ್ರ ಅದಕ್ಕೆ ಮಾಯಿ ಎತ್ತುಕೊಡೋದ ಕರೀತ. ನನಗೇ ಆಗಬೇಕು, ನನ್ನಿಂದಲೇ ಆಗಬೇಕು. ಯಾವಾಗಿಂದ ಪ್ರಭುದೇವರು ಮಾಯೆಗಿಂದ ಸೋಲ್ದಾಗಿರ್ತಕ್ಕಂಥ ಪ್ರಭುದೇವರು ಹತ್ತಿಕೊಂಡಂದಾಗ ಪಾರ್ವತಿಯಿಂದ ಸಿಟ್ಟಿಗೆ ಬಂದು ವಿಚಾರ ಮಾಡ್ತಾಳೆ. ಆ ಪ್ರಭುದೇವರನ್ನ ಸೋಲಿಸಿ ತೀರ್ತಿರಿ ಎತ್ತಿಕೊಂಡಂದು ತನ್ನಲ್ಲಿರ್ತಕ್ಕಂಥ ತಾಮಸ ಕಳೆಯನ್ನೇ ಸಾಕ್ಷಾತ್ ಪಾರ್ವತಿ ತಾನೇ ಅಂದ ಭೂಲೋಕದೊಳಗೆ ಒಬ್ಬ ಮಾಯಿಯಾಗಿಂದ ಹುಡ್ತಾಳೆ. ಏನ್ರಿ, ಮಾಯಿಯಾಗಿಂದ ಹುಡ್ತಾಳೆ. ಯಾರು? ಪಾರ್ವತಿನ ಸ್ವತಃ ಇದೇ ನಿಮ್ಮ ಚೌಡೇಶ್ವರನೇ ಏನಾಗಿಂದ ಹುಡ್ತಾಳೆ ಹತ್ತಿಕೊಂಡ ಕೇಳಿದ್ರೆ ಪರಮಾತ್ಮನ ಅರ್ಧಾಂಗಿನಿ ಆಗಿರ್ತಕ್ಕಂಥ ತಾಯಿ ಅಲ್ಲಮ್ಮ ಪ್ರಭುದೇವರನಿಂದ ಸೋಲಿಸುವ ಸಲುವಾಗಿ ಯಾವಾಗಿಂದ ಮಾಯಿಯಾಗಿಂದ ಹುಟ್ಟಿ ಒಳ್ಳೆ ರೂಪವತಿಯಾಗಿಂದ ಹುಟ್ಟಿ ಏನೆಲ್ಲ ಪ್ರಭುದೇವರು ಬೆನ್ನು ಹತ್ತದ್ರ ಪ್ರಭುದೇವರು ಮಾಯಿಯಾಗಿಂದ ಸೋಲಿಲ್ಲ. ಪರಮಾತ್ಮ ನಗಲಿಕ್ಕತ್ತ. ಪಾರ್ವತಿಗಿಂದ ಹೇಳ್ತಾನೆ, ಪಾರ್ವತಿ, ಅವ ಅಲ್ಲಮ್ಮ ಪ್ರಭುದೇವ ಮಾಯಿಯಾಗಿಂದ ಸೋಲ್ದಾಗಿರ್ತಕ್ಕಂಥವ. ನಿನಗೆ ಹೇಳಿ ನಾನು ನಿನ್ನಲ್ಲಿರ್ತಕ್ಕಂಥ ತಾಮಸ ಕಳೆ ಅನ್ನತಕ್ಕಂಥದನ್ನ ಭೂಮಿಗಿಂದ ಕಳಿಸಿದಿ, ಆ ಪ್ರಭುದೇವರನ್ನ ಸೋಲಿಸ್ಬೇಕಂತಕೊಂಡು ಕಳಿಸಿದೆಯಲ್ಲ, ಆದ್ರಿಂದ ಪ್ರಭುದೇವರನ್ನ ಸೋಲ್ಸಕ್ಕಿಂದ ಆಗಂಗಿಲ್ಲ. ಮತ್ತೆ ಏನ್ ಮಾಡಿದ್ರಿಂದ ಸೋಲ್ತಾನೆ? ಕೊನೆಗಿಂದ ತಾಮಸ ಕಳೆ ಆಗಿರ್ತಕ್ಕಂಥ ಮಾಯಿಯನ್ನ ಸೋಲಿಸಿ ಅಲ್ಲಂ ಪ್ರಭುದೇವರನ್ನ ಮುಂದೆ ಬಂದ್ರು. ಅವಾಗಿಂದ ಪಾರ್ವತಿ ಪರಮಾತ್ಮನಿಗಿಂದ ಕೇಳ್ತಾಳೆ, ಹಂಗಾದ್ರೆ ಪ್ರಭುದೇವರನ್ನ ಸೋಲಿಸಬೇಕಾದ್ರ ನಾನು ಏನ್ ಮಾಡ್ಲಿ, ನಾನು ಯಾವ ರೀತಿಯಾಗಿಂದ ಹುಟ್ಲಿ ಎತ್ತಿಕೊಂಡಂದಾಗ ಅವಾಗಿಂದ ಪರಮಾತ್ಮ ಹೇಳ್ತಾನೆ, ಪಾರ್ವತಿ, ನೀನು ಏನಾಗಿಂದ ಹುಟ್ಟಬೇಕತ್ತಿಕೊಂಡದ ಕೇಳಿದ್ರೆ ನಿನ್ನಲ್ಲಿರ್ತಕ್ಕಂಥ ಯಾವ ಸಾತ್ವಿಕ ಕಳೆ ಅನ್ನತಕ್ಕಂಥ ಭೂಮಿಗಿಂದ ಕಳಿಸು. ಅಂದ್ರೆ ನಿನ್ನಲ್ಲಿರ್ತಕ್ಕಂಥ ಜ್ಞಾನದ ಕಳೆ ಅನ್ನತಕ್ಕಂಥ ಭೂಮಿಗಿಂದ ಕಳಿಸು. ಶಾಂತ ಸ್ವರೂಪಳಾಗಿಂದ ಭೂಮಿ ಮೇಲಿಂದ ಕಳಿಸು. ಅಂದಾಗ ಮಾತ್ರ ಪ್ರಭುದೇವರಿಂದ ಸೋಲ್ತಾರ ಹತ್ತಿಕೊಂಡಂದಾಗ ಅವಾಗ ಪಾರ್ವತಿ ಒಂದು ವಿಚಾರ ಮಾಡ್ಕೊಂಡು ಏನ್ ಮಾಡ್ತಾಳ ಹತ್ತಿಕೊಂಡದ ಕೇಳಿದ್ರೆ ಇದೇ ನಮ್ಮ ಉಡತಡಿಯ ಗ್ರಾಮದೊಳಗ ಯಾವ ನಿರ್ಮಲ ಶೆಟ್ಟಿ ಮತ್ತು ಸುಮತಿಯರ ಪುಣ್ಯ ಗರ್ಭದೊಳಗ ಮಹಾದೇವಿಯಾಗಿಂದ ಹುಟ್ಟುತ್ತಾಳು. ಮಹಾದೇವಿಯಾಗಿಂದ ಹುಟ್ಟುತ್ತಾಳೆ. ಕಲ್ಪನೆ ಇರಲಿ. ಇವತ್ತು ನೀವೆಲ್ಲ ತಾಯಂದ್ರಿಂದ ಸಾಕಷ್ಟು ಜನ ಕೂಡಿರಿ. ಒಂದು ದಿವಸದಾಗಿಂದ ಬಸವ ಪುರಾಣ ಅಂತಕ್ಕಂಥ ಹೇಳಿಕೆಂದ ಆಗಂಗಿಲ್ಲ ಏನ್ರಿ. ಸುಮಾರು ಒಂದು ವರ್ಷಗಟ್ಟಲೆ ಹೇಳಿದ್ರು ಕೂಡ ಬಸವಣ್ಣನ ನಿಜ ಜೀವನ ಚರಿತ್ರೆ ಅಂತಕ್ಕಂಥದ್ದು ಮುಗಿಲಿಕ್ಕೆಂದ ಆಗಂಗಿಲ್ಲ. ಯಾವಾಗ ಮಹಾದೇವಿ ಅಕ್ಕ ಉಡುತಡಿಯ ಗ್ರಾಮದೊಳಗೆ ಹುಟ್ಟುತ್ತಾಳ. ಹುಟ್ಟಿದ 6 ವರ್ಷದಿಂದ ಏನ್ರಿ ಅದೇ ಉಡುತಡಿ ಒಳಗಿಂದ ಒಂದು ಗುರುವಿನ ಮಠ. ಆ ಗುರುಗಳಾಗಿರ್ತಕ್ಕಂಥವ್ರು ಯಾರು ಒತ್ತುಕೊಂಡದ ಕೇಳಿದ್ರೆ ಗುರುಲಿಂಗ ದೇವರ ಹತ್ರ ಬೆಳೀತಾ. ಮಹಾದೇವಿ ಅಕ್ಕ ಕಲ್ಪನೆ ಇರಲಿ ಮಗ, ಗುರುಲಿಂಗ ದೇವರ ಹತ್ರದಿಂದ ಬೆಳೀತಾ. 8 ವರ್ಷಗಳ ಪರಂತರವಾಗಿ
ಅವರಲ್ಲಿರ್ತಕ್ಕಂಥ ಜ್ಞಾನ, ಅವರಲ್ಲಿರ್ತಕ್ಕಂಥ ತತ್ವ, ಇದು ಎಲ್ಲವನ್ನು ಕೂಡ ತಿಳ್ಕೊಂಡಿರ್ತಕ್ಕಂಥ ಮಹಾದೇವಿ ಅಕ್ಕ ಯಾವಾಗಿಂದ 18 ವರ್ಷದ ತರುಣಿ ಅಕ್ಕಳೆ. ಕಲ್ಪನೆ ಇರಲಿ, ಮಹಾದೇವಿ ಹತ್ರ ಇರ್ತಕ್ಕಂಥ ಜಗತ್ತಿನೊಳಗ ಏನ್ರಿ ವೈರಾಗ್ಯವನ್ನ, ಮಹಾದೇವಿ ಅಂತ ವೈರಾಗ್ಯವನ್ನ ತಾಳಿರ್ತಕ್ಕಂಥ ಹೆಣ್ಣ ಈ ಜಗತ್ತಿನೊಳಗಿಂದ ಯಾರು ಇಲ್ಲ. ಪ್ರಭುದೇವರಂತ ಮಾಯನ್ನು ಸೋಲಿಸಿರ್ತಕ್ಕಂಥ ಗಂಡ ಇವತ್ತಿನ ತನೂ ಇನ್ನ ಭೂಮಿ ಮೇಲಿಂದ ಹುಟ್ಟಿಲ್ಲ ಅಂತಕೊಂಡು ಹೇಳ್ತಾನೆ. ಮಹಾದೇವಿ ಅಕ್ಕ ಉಡ್ತಡಿ ಒಳಗಿಂದ ಹುಟ್ಟಲು ನೋಡಿ, ಅವಳಲ್ಲಿ ಇರ್ತಕ್ಕಂಥ ಜ್ಞಾನ ಏನ್ರಿ, ಗುರುವಿನಲ್ಲಿ ಇರ್ತಕ್ಕಂಥ ತತ್ವ, ಗುರುವಿನಲ್ಲಿ ಇರ್ತಕ್ಕಂಥ ಜ್ಞಾನ ಎಲ್ಲವನ್ನು ಕೂಡ ಸಂಪಾದನೆ ಮಾಡಿರ್ತಕ್ಕಂಥವಳು ಮಹಾದೇವಿ ಅಕ್ಕ. ಕಲ್ಯಾಣದ ಒಳಗಿನ ಅನುಭವ ಮಂಟಪವನ್ನ ಬಸವಣ್ಣವರಿಂದ ಸ್ಥಾಪನೆ ಮಾಡಿದ್ರು. ಕಲ್ಪನೆ ಇರಲಿ ಮಗ, 12ನೇ ಶತಮಾನದ ಒಳಗಿನ ಅನುಭವ ಮಂಟಪವನ್ನ ಬಸವಣ್ಣನವರಿಂದ ಸ್ಥಾಪನೆ ಅಂತಕ್ಕಂಥ ಮಾಡಿ ಕಲ್ಯಾಣಕ್ಕೆಂದ ಎಲ್ಲ ನಾಡಿನ ಶರಣರೆಲ್ಲರೂ ಕೂಡ ಕಲ್ಯಾಣಕ್ಕೆಂದ ಬರ್ಲಿಕ್ಕತ್ತಾರೆ. ಎಲ್ಲರ ಒಬ್ರಲ್ಲ ಇಬ್ರಲ್ಲ. ಇವತ್ತು ನೋಡ್ರಿ ನಾವೆಲ್ಲ ಏನ್ರಿ ಸಪ್ತ ಋಷಿಗಳು ಈ ಭೂಮಿ ಮೇಲೆ ಎಷ್ಟು ಋಷಿಗಳಿದ್ರು ಹೊತ್ತುಕೊಂಡ ಕೇಳಿದ್ರ ಈ ಪ್ರಪಂಚದ ಒಳಗನೆ ಮೊದಲೇ ಋಷಿಗಳಾಗಿರ್ತಕ್ಕಂಥವ್ರೆ 7 ಜನ ಋಷಿಗಳು. ಆ ಸಪ್ತ ಋಷಿಗಳ ರೂಪವಾಗಿನೇ ಇವತ್ತು 7 ಜನ ಮಠಾಧೀಶರು ನಿಮ್ಮ ಊರಿಗಿಂದ ಬಂದೀವಿ ಏನ್ರಿ. ನಿಮ್ಮ ಊರಿಗೆ 7 ಜನ ಸ್ವಾಮಿಗಳು. ನೀವು ಒಬ್ಬರನ್ನ ಕರಿಲಕ್ಕೆ ಹೋದ್ರೆ ಒಬ್ರು ಸಿಗಂಗಿಲ್ಲ ಏನ್ರಿ. ಏಕಕಾಲಕ್ಕೆ ಅಂದ ಇವತ್ತ ನೀವೇನು ನಿಮಗೇನು ಸೌಡಿ ಇಲ್ಲಲ್ಲ, ನಿಮಗಿಂತ ಸೌಡಿ ಇಲ್ಲರ ಸಾಹುಕಾರಗಳು ನಾವು ಸ್ವಾಮಿಗಳು. ನಮ್ಗೆ ಒಟ್ಟ ಪುರುಸತ್ತಿಲ್ಲ ತಿಳಿತ್ರೆ. ನಿಮಗೆ ಎಟ್ಟಂದ ಸೌಡಿ ಇಲ್ಲಲ್ಲ, ಈ ಸದ್ಯ ನೀವು ಕೇಳಿದ್ರೆ ಒಂದು ಇಲ್ರಿ ಅಪ್ಪರ ಕಬ್ಬು ಹೊಂಟದ ಅಂತ ಹೇಳ್ತಾರೆ ಏನ್ರಿ. ಮಳೆ ಹೆಚ್ಚಾಗಿ ಅಂತ ತೊಗರಿ ಹೋಗ್ಯದ್ರಿ, ಮತ್ತೆ ಅದಕ್ಕೆ ಬಿತ್ತಬೇಕು, ಕಡ್ಲೆ ಹೋವೇನವೆ. ಈ ಸದ್ಯ ನೀವು ಫುಲ್ಲು ಸೀಸನ್ದಾಗಿದ್ರಿ. ಅದೆಲ್ಲ ನೀವು ಯಾರೇ ಕೇಳೋಕೊಂಡು ಪುರುಸತ್ತಿಲ್ರಿ ಅಟ. ನಮಗೂ ಪುರುಸತ್ತಿಲ್ಲ ಸ್ವಾಮಿಗಳೇ ಏನ್ರಿ. ನಮಗೂ ಒಟ್ಟು ಬಿಡುವಿಲ್ಲ. ದಿನ ಮುಂಜಾನೆ 3 ಕಾರ್ಯಕ್ರಮ ಮಾಡಿ ಹಿಂಗೆಲ್ಲ ಬಂದು ಹೈರಾಣಾಗಿ ಅಂದ ಮಕ್ಕಳು ನಾವು ಡ್ಯೂಟಿ. ಆದ್ರೆ ಇವತ್ತು ಒಬ್ಬರು ಕರೆದಿಂದ ಬರ್ಲಿಕ್ಕಿಂದ ಆಗಂಗಿಲ್ಲ. ಅಂಥದ್ರ ಒಳಗಿಂದ ಈ ಊರಿನ ಮೇಲಿಂದ ಪ್ರೀತಿ, ಈ ಊರಿನ ಮೇಲಿಂದ ಭಕ್ತಿ, ಇದು ಎಂಥದ್ದು ಒತ್ತುಕೊಂಡೆ ಕೇಳಿದ್ರೆ 7 ಜನ ಮಠಾಧೀಶರು ಹೆಂಗ 12ನೇ ಶತಮಾನದ ಒಳಗ ಬಸವಣ್ಣನ ಕೀರ್ತಿ ಅಂತಕ್ಕಂಥ ಕೇಳಿ ಅಲ್ಲೆಲ್ಲ ಶರಣರೆಲ್ಲ ಹೆಂಗ ಬರ್ತಿದ್ರಲ್ಲ, ಹಂಗ ನಿಮ್ಮ ಮಾಸ್ಯಾಳ ಊರಿನ ಚೌಡೇಶ್ವರಿ ತಾಯಿಯ ಕೀರ್ತಿ ಅಂತಕ್ಕಂಥ ಕೇಳಿ ಇಟ್ಟೆಲ್ಲ ಮಠಾಧೀಶರು ನಿಮ್ಮ ಊರಿಗೆ ಬಂದಿವಿ ಏನ್ರಿ. ಇದು ಇವತ್ತು ನೋಡಿದ್ರ ನಿಜವಾಗ್ಲೂ ಕೂಡ ಎಷ್ಟು ಖುಷಿ ಆಗ್ಲಕತ್ತದ ಹತ್ಕೊಂಡು ಕೇಳಿದ್ರ ನನಗೆ ಮಾತಾಡಕ್ಕೆ ಎಷ್ಟು ಆನಂದ ಅನಿಸ್ಲಕತ್ತದ. ಯಾಕೆ ಆನಂದ ಅನಿಸ್ಲಕತ್ತದ ಅಂತಂದ್ರ 12ನೇ ಶತಮಾನದೊಳಗೆ ಅನುಭವ ಮಂಟಪ ಇತ್ತು. ಎಲ್ಲ ಶರಣರು ಬರ್ತಿದ್ರು ಏನ್ರಿ. ಅಕ್ಕ ಮಾದೇವಿ ಬಂದ, ಹಡಪದ ಅಪ್ಪಣ ಬಂದಾನ, ಮೇದಾರದ ಕೇತಯ್ಯ ಬಂದಾನ, ನೂಲಿಯ ಚಂದಯ್ಯ ಬಂದಾನ. ಇವರೆಲ್ಲ ಬಂದಾರ ಕೂಡ ನಾವು ಕೇಳ್ತಿದ್ದೀವಿ. ಆದ್ರೆ ನಾವು ಯಾರೂ ಕೂಡ ನೋಡಿಲ್ಲ. ಆದ್ರೆ ನಿಜವಾಗಿರ್ತಕ್ಕಂಥ ಅನುಭವ ಮಂಟಪ ಎಲ್ಲಿ ಕಾಣಕತ್ತದ ಅಂತಂದ್ರ ಅದು ಮಾಸಾಳ ಗ್ರಾಮದೊಳಗಂದ ನಿಜವಾಗಿರ್ತಕ್ಕಂಥ ಅನುಭವ ಮಂಟಪ ಅಂತಕ್ಕಂಥ ಕಾಣಕತ್ತದ. ನೋಡ್ರಿ ಎಷ್ಟು ಜನ ಶರಣರು ನೀವು ಬಂದಿರಿ ಏನ್ರಿ. ಅಲ್ಲಂ ಪ್ರಭುದೇವ್ರ ಸ್ವರೂಪದೊಳಗಿಂದ ನಮ್ಮ ಕ್ಯಾಡಿಗೆ ಅಪ್ಪವ್ರು ಬಂದಾರ. ಚನ್ನಬಸವಣ್ಣನ ರೂಪದೊಳಗಿಂದ ನಮ್ಮ ದುದನಿ ಅಪ್ಪಗಳು ಬಂದಾರ. ಎಲ್ಲರೂ ಕೂಡ ಇವ್ರು ವೇದಿಕೆ ಮ್ಯಾಗ ಕುತ್ಕೊಂಡಿರ್ತಕ್ಕಂಥ ಯಾರು ಕೂಡ ಸಣ್ಣ ಸ್ವಾಮಿಗಳಲ್ಲ. ಇವರೆಲ್ಲ ತಪಸ್ವಿಗಳದಾರೆ. ಎಲ್ಲರೂ ಕೂಡ ಲಿಂಗ ಪೂಜಾ ನಿಟ್ರು, ಎಲ್ಲರೂ ಕೂಡ ವಾಗ್ಯಮಿಗಳದಾರೆ, ಎಲ್ಲರೂ ಕೂಡ ಮಾತಾಡ್ತಕ್ಕಂಥವ್ರು ಅದಾರ. ಆದ್ರೆ ಸಮಯದ ಅಭಾವದಿಂದ ನಾವು ಏನ್ ಮಾಡಕತ್ತೀವಿ, ಮಠಗೊಳಿಸ್ಲಕತ್ತೀವಿ ಅಟ್ಟೆ. ಹಿಂದಿನ ಸ್ವಾಮಿಗಳಿಂದ ನಿಮ್ಮ ಊರಿಗಂದ ಹೆಂಗೆ ಬಂದಾರಲ್ಲ, ಅವತ್ತಿನ ದಿನಮಾನದ ಒಳಗ ಎಲ್ಲ ಶರಣರೆಲ್ಲ ಅನುಭವ ಮಂಟಪದ ಸುದ್ದಿ ಬಸವಣ್ಣನ ಕೀರ್ತಿ ಅಂತಕ್ಕಂಥ ಕೇಳಿ ಎಲ್ಲಾ ಕಡೆ ಶರಣರು ಬರಕತ್ತು. ನೋಡ್ರಿ, ಅವತ್ತಿನ ದಿನಮಾನದಾಗ ಮೊಬೈಲ್ ಇಲ್ಲ, ಅವತ್ತಿನ ದಿನಮಾನದಾಗ ಟಿವಿ ಇಲ್ಲ ಏನ್ರಿ. ಬಸವಣ್ಣನವರು ಕಲ್ಯಾಣದೊಳಗಿಂದ ಬರೆದಿರ್ತಕ್ಕಂಥ ವಚನ ಸಾಹಿತ್ಯವನ್ನ ಎಲ್ಲಿ ಅಕ್ಕ ಮಾದೇವಿ ಊರು ಎಲ್ಲಿ ಬರ್ತದ, ಎಲ್ಲಿ ಬಸವ ಕಲ್ಯಾಣ ಹತ್ಕೊಂಡು ಕೇಳಿದ್ರೆ 800 ಕಿಲೋಮೀಟರ್ ಅದೇ. ಬಸವ ಕಲ್ಯಾಣದಿಂದ ಉಡುತಡಿ ಎಲ್ಲಿ ಬರ್ತದ, ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನೊಳಗಿರ್ತಕ್ಕಂಥ ಉಡುತಡಿ ಅಂತಕ್ಕಂಥ ಗ್ರಾಮ. ಅವತ್ತಿನ ದಿನಮಾನದ ಒಳಗ ಕಲ್ಯಾಣದೊಳಗಿಂದ ಬರೆದಿರ್ತಕ್ಕಂಥ ವಚನ ಸಾಹಿತ್ಯ ಉಡುತಡಿಗೆನ ಮುಟ್ಟಿದ್ದು ಮತ್ತು ಗುರುಲಿಂಗ ದೇವರಿಗೆ. ಯಾವಾಗಿಂದ ಬಸವಣ್ಣನವರ ವಚನ ಸಾಹಿತ್ಯವನ್ನು ಅಕ್ಕ ಮಾದೇವಿ ಮನಸ್ಸಿನೊಳಗೇನು, ನಾನು ಕೂಡ ಕಲ್ಯಾಣವನ್ನು ನೋಡಬೇಕು, ಬಸವಣ್ಣನನ್ನ ಕಾಣಬೇಕು, ಅಲ್ಲಿ ಇರ್ತಕ್ಕಂಥ ಅನುಭವ ಮಂಟಪ ಬೇಕು, ನಾನು ವಚನ ಸಾಹಿತ್ಯಗಳನ್ನು ಬರಿಬೇಕು, ನಾನು ಕೂಡ ಎಲ್ಲ ಶರಣರ ಜೊತೆಯೊಳಗೆ ನಾನು ಇರಬೇಕು ಅತ್ತಿಕೊಂಡಂತ ಹಂಬಲ ಮಹಾದೇವಿ ಅಕ್ಕಂದು. ಆದ್ರ ಅವಳ ಆಸೆನೇ ಬೇರೆ, ಅಲ್ಲಿ ನಡೆದಿರ್ತಕ್ಕಂಥ ಘಟನೆನೇ ಬೇರೆ. ಮಹಾದೇವಿಗಂದ ಅವಳಿಗೆ ಮದುವೆ ಮುಂಜೆ ಆಗಬೇಕನ್ನುವಂತ ಇಚ್ಛೆ ಇಲ್ಲ. ಯಾಕ ಆ ಮಹಾದೇವಿ ಅಕ್ಕನ ಮನಸ್ಸಿನೊಳಗಂದ ಏನಿತ್ತು ಅತ್ತುಕೊಂಡ ಕೇಳಿದ್ರೆ ಕಲ್ಪನಾ ಇರ್ಲಿ ಮಗ. ಅವಳ ಮನಸ್ಸಿನೊಳಗಂದ ಮದುವೆ ಮಾಡ್ಕೋಬೇಕು, ನಾನು ಸುಂದರನಾಗಿರ್ತಕ್ಕ ಯುವಕನನ್ನ ಮದುವೆ ಮಾಡ್ಕೋಬೇಕು, ನಾನು ಎಲ್ಲ ಆಭರಣಗಳನ್ನ ಹಾಕೋಬೇಕು, ಒಳ್ಳೆ ಒಳ್ಳೆ ಬಟ್ಟೆ ಉಡಬೇಕು. ಇದು ಯಾವುದು ಕೂಡ ನಮ್ಮ ಮಹಾದೇವಿ ಅಕ್ಕಗಂದ ಇರ್ಲಿಲ್ಲ ಏನ್ರಿ. ಇದು ಯಾವುದು ಕೂಡ ಅವತ್ತಿನ ದಿನಮಾನದಾಗ ಇದ್ದಿದ್ದಿಲ್ಲ. ಹೀಗೆ ಬಂದವು ಪೇರೆಂಟ್ ಲವ್ಲಿ. ಅವಾಗ ಎಲ್ಲಿದ್ದು ಅಕ್ಕ ಮಹಾದೇವಿ ಊಟದಾಗಂದ ಪೇರೆಂಟ್ ಲವ್ಲಿನಿಲ್ಲ, ವಿ ಕೊಟ್ಟರ ಮರಿನಿಲ್ಲ. ಆಕಿಗೆ ಅದು ಯಾವುದು ಕೂಡ ಗೊತ್ತೇ ಇಲ್ಲ. ಈಗ ಬಂದಾರ ಏನ್ರಿ. ಆದ್ರೆ ಟಿವಿಯಾಗ ನೋಡ್ತೀವಿ
ಹಿಂಗ ಚಂದ ಧಾರಾವಾಹಿ ಹತ್ತಿರ್ತದೆ. ಇನ್ನೇನು ಭಾರಿ ಮನಸ್ಸಿನ ಮ್ಯಾಗ ಧಾರಾವಾಹಿ ನೋಡ್ತಿರ್ಬೇಕಾದ್ರೆ ಆಗಿಂದ ಅಲ್ಟೇಜ್ ಬಂದ್ಬಿಡ್ತದೆ. ನಿಮ್ಮ ಮುಖದ ಸೌಂದರ್ಯಕ್ಕಾಗಿ ಬಳಸಿ ಕೊಟ್ಟದ ಮರಿ ಅಂದ್ಕೊಳ್ತಾನ. ನಾವು ಏನು ಹಚ್ಕೊಂಡ್ರು ನಮ್ಮ ಕರಿಮಾರಿ ಹೋಗಲ್ಲ ತೀತ್ರೆ. ನಾನು ಕಲರ್ ಬರ್ತದ ಹಚ್ಕೊಂಡು ಒಂದು 20 ವರ್ಷ ಹಚ್ಕೊಂಡೆ, ಇದ್ದ ಮಾರಿ ಹಂಗೆ ಉಳಿದು ಏನ್ರಿ ಸುಮ್ಮ ಅಲ್ಟೇಜ್ ಅಂತ ತೋರಿಸ್ತಾವು ಏನ್ರಿ. ಫೇರ್ ಅಂಡ್ ಲವ್ಲಿ ಹಚ್ಕೋರಿ, ವಿಕೋಟರ್ ಮರಿ ಹಚ್ಕೋರಿ, ಹಿಂಗೆಲ್ಲ ಅದು ಎದರ್ಲೆ ತಯಾರು ಮಾಡಿರ್ತಾರೆ ಹೇಳನ್ನ. ನಾ ಹೇಳಿದ್ನಿ ಅಂದ್ರೆ ಒಟ್ಟೆ ಜೀವನದಾಗ ಫೇರ್ ಅಂಡ್ ಲವ್ಲಿನೇ ಮುಟ್ಟಲ್ಲಿ. ನಮ್ಮ ಕಡೆ ಬಿಜಾಪುರ ಜಿಲ್ಲಾದಾಗ ಉನ್ನಿ ಗುರಿ ಸಾಕ್ತಾರೆ ಗೊತ್ತನ್ರಿ. ನಮ್ಮ ಕಡೆ ಬಿಜಾಪುರ ಜಿಲ್ಲಾದಾಗ ಉನ್ನಿ ಗುರಿ ಭಾಳ. ಈ ಕುರಿಗಳು ಬೇರೆ, ಉನ್ನಿ ಗುರಿ ಬೇರೆ. ಆ ಉನ್ನಿ ಗುರಿ ಎದಕ್ಕೆ ಸಾಕ್ತಾರತ್ತಂದ್ರೆ ಫೇರ್ ಅಂಡ್ ಲವ್ಲಿ ತಯಾರು ಮಾಡಕ್ಕೆ. ಅದ್ರಲ್ಲಿ ಹಂಗೆ ಫೇರ್ ಅಂಡ್ ಲವ್ಲಿ ಹಾಕೋದಂದ್ರೆ ನೀವು ಅವು ಹಿಂಗೆ ಟಸ್ ಅನ್ನಕ್ಕೆ ಸೀತ್ವ ತಿಳ್ಕೊ, ಅವಕ್ಕೂ ಮುಗಿನ್ಯಾಗ ಬರ್ತದಲ್ಲ ಅದನ್ನು ಒತ್ತಿ ಹಿಂಡ್ತಾವ ಏನ್ರಿ. ಅದನ್ನು ಹಿಂಡಿ ಒಂದು ಕಡೆಗೆ ಸಂಗ್ರಹ ಮಾಡಿ ಅದಕ್ಕೊಂದು ಈಟ್ ಸೆಂಟ್ ಹಾಕ್ತಾವ. ಅದು ಹಾಕಿ ಅಂದ್ರೆ ಟ್ಯೂಬ್ನ ತುಂಬಿ ನಿಮ್ಮ ಮುಖದ ಸೌಂದರ್ಯಕ್ಕಾಗಿ ಬಳಸಿ ಫೇರ್ ಅಂಡ್ ಲವ್ಲಿ ಅಂದ ಕೂಡ ಹತ್ತೋಣ. ಹ್ಯಾಂಗ ಮಾಡುತ್ತೆ ಹಚ್ಕೋತೀರಿ ಯವ ಮತ್ತು ಹಾಂಗಂದ ಮತ್ತೆ ಕಂಪ್ನಿಯವ್ರು ನನಗೆ ಬೈದವತ್ತೀನಿ. ನನಗೆ ಗೊತ್ತಿಲ್ಲ ಅದು ಎದರ್ಲೆ ತಯಾರು ಮಾಡ್ತಾರತ್ತ ಅನ್ನೋದು, ಸುಮ್ಮನೆ ನಿಮಗೆ ಹೇಳಕತ್ತೀನಿ. ಆದ್ರೆ ಮಾದೇವಿ ಅಕ್ಕಗಿದು ಯಾವುದು ಕೂಡ ಆಸೆ ಇದ್ದಿದ್ದಿಲ್ಲ. ನಾನು ಅಲಂಕಾರ ಮಾಡ್ಕೋಬೇಕು, ಒಳ್ಳೆ ಬಟ್ಟೆ ಉಡ್ಕೋಬೇಕು, ಈಗಿನ ಕಾಲದಿಂದ ತಾಯಂದಿರಂಗ ಕೊರಳು ತುಂಬ ಆಭರಣಗಳನ್ನು ಹಾಕೋಬೇಕು, ಇದೆಲ್ಲ ಮಾಡ್ಕೋಬೇಕು ಅನ್ನೋದು ಯಾವುದು ಕೂಡ ಇದ್ದಿದ್ದಿಲ್ಲ. ಅವಳು ಮನಸ್ಸಿನೊಳಗೆ ಇರ್ತಕ್ಕಂಥ ಒಂದೇ ಒಂದು ಆಸೆ. ಅದು ಯಾವ ಆಸೆ ಎತ್ತುಕೊಂಡದ ಕೇಳಿದ್ರ, ನಾನು ಕಲ್ಯಾಣಕ್ಕೆ ಹೋಗಬೇಕು, ಬಸವಣ್ಣನವರನ್ನು ನೋಡಬೇಕು, ಅಲ್ಲಿ ಇರ್ತಕ್ಕಂಥ ಶರಣರನ್ನ ಕಾಣಬೇಕು, ನಾನು ಕೂಡ ಅನುಭವ ಮಂಟಪದೊಳಗಿಂದ ಪಾಲ್ಗೊಳ್ಬೇಕು ಅನ್ನುವಂಥ ಆಸೆ ಯಾವ ಅಕ್ಕ ಮಾದೇವಿದಿತ್ತು ಏನ್ರಿ. ಅಕ್ಕ ಮಾದೇವಿದಿತ್ತು. ಆದ್ರೆ ಮನಸ್ಸಿನೊಳಗೆ ಇರ್ತಕ್ಕಂಥ ಆಸೆ ಅಂತಕ್ಕಂಥದ್ದೇ ಬೇರೆ. ಆದ್ರೆ ಇಲ್ಲಿ ನಡೆದಿರ್ತಕ್ಕಂಥ ಘಟನೆ ಅಂತದು ಒಂದು ದಿವಸದ ಕೌಶಿಕ ಮಹಾರಾಜನ ಮೆರವಣಿಗೆ ಅಂತ ನಡೆದದೆ. ಕಲ್ಪನೆ ಮಾಸೇಳದಾಗೂ ಕರೆಂಟ್ ಪ್ರಾಬ್ಲಮ್ ಭಾಳ ಅದ. ಯಾಕಂದ್ರೆ ಇದು ಕರೆಂಟ್ ಅಂದ್ರೆ ಹೆಂಗಂದ್ರೆ ಇದು ಓಡಿ ಬಂದು ಹೆಣಿತಿದ್ದಂಗ ಏನ್ರಿ. ಚಿಮ್ಮಣ ಕಂದಿಲ್ಲ ಇವು ಮಾಡ್ಕೊಂಡು ಹೆಣಿತಿದ್ದಂಗ ನೋಡ್ರಿ. ಆರತಿ ಎಷ್ಟು ಚಂದ ಉರ್ಲಿಕ್ಕತ್ತದ ಏನ್ರಿ. ಆರತಿ ದೀಪ ಕಂದಿಲ್ಲ ಇವೆಲ್ಲ ಹೆಂಗತ್ತಂದ್ರೆ ಮಾಡ್ಕೊಂಡು ಹೆಣಿತಿದ್ದಂಗ. ಗಂಡ ಬಡವಿರ್ಲಿ ಏನ್ರಿ, ಕರ್ಗಿರ್ಲಿ, ಕುಡ್ಡಿರ್ಲಿ, ಕುಂಟಿರ್ಲಿ, ಏನ್ ಯಾಕಿರ್ಲಕ್ಕ ಮನಿ ಹಿಡ್ಕೊಂಡಿರ್ತಾಳ. ಇದು ಓಡಿ ಬಂದು ಹೆಣತಿ ಅವನು ಬಲ್ಲಿ ಇರುತ್ತಾನೆ ಇರ್ತಾಳ. ಇವೊಂದು ಮುಗೀತು ಕೈ ಕೊಟ್ಟು ಯಾವಾಗ ಹೋಗ್ಕೊಳ್ಳೋ ಗೊತ್ತೇ ಆಗ. ನಮ್ಮ ಕರೆಂಟ್ ಹಂಗಿದ್ದಂಗ ಮಹಾದೇವಿ ಅಕ್ಕನ ಜೀವನದ ಒಳಗ ಒಂದು ಬಹಳ ದೊಡ್ಡ ಘಟನೆ ಅಂತ ನಡೀತು. ಕಲ್ಪನೆ ಇರಲಿ ನಿಮ್ಗ. ಮಹಾದೇವಿ ಅಕ್ಕನ ಆಸೆ ಏನು, ಇವತ್ತಿನ ಪುರಾಣದ ಸಂದರ್ಭ ಅದೇ ಬಂದದೆ. ಅದಕ್ಕಾಗಿ ನೀವು ಹೇಳಕತ್ತೇನೆ. ಯಾಕಂದ್ರೆ ಇವಳು ಕೂಡ ನಿಮ್ಮ ಚೌಡೇಶ್ವರಿ ತಾಯಿಯ ಅವತಾರಿಣಿ ಆಗಿರ್ತಕ್ಕಂಥವಳು. ಪಾರ್ವತಿನೇ ಭೂಲೋಕದೊಳಗಿಂದ ಮಹಾದೇವಿ ಅಕ್ಕಳಾಗಿಂದ ಹುಟ್ಟಿ ಬಂದಿರತಕ್ಕಂಥದ್ದು. ಚೌಡೇಶ್ವರಿ ಎತ್ತುಕೊಂಡು ನಿಮ್ಮ ಹೆಸರುಗಳ ಬದಲಿ ಆಗಿರ್ಬೇಕು ಏನ್ರಿ. ಅನ್ನಪೂರ್ಣೇಶ್ವರಿ ಹೊತ್ತುಕೊಂಡ ಹೆಸರು ಬದಲಿ ಆಗಿರ್ಬೇಕು. ಆದ್ರೆ ಜಗತ್ತಿನೊಳಗಿಂದ ಇರ್ತಕ್ಕಂಥ ಒಬ್ಬಳ ತಾಯಿ ಅವಳು ಯಾರು ಹೊತ್ತುಕೊಂಡದೆ ಕೇಳಿದ್ರೆ ಅವಳೇ ಪಾರ್ವತಿ. ಇಲ್ಲಿ ಅಕ್ಕ ಮಾದೇವಿಯಾಗಿಂದ ಹುಟ್ಟಾಳೆ ನೋಡ್ರಿ. ಅಂತ ದೇವತೆಯಾಗಿ ಭೂಮಿಗಿಂದ ಬಂದ ಬೆಳಕನ್ನು ಕೂಡ ದೇವತೆಗಳಿಗೂ ಕೂಡ ಕಷ್ಟಗಳೇ ಬಿಟ್ಟಿಲ್ಲ, ದೇವತೆಗಳಿಗೂ ಕೂಡ ದುಃಖಗಳೇ ಬಿಟ್ಟಿಲ್ಲ. ಇನ್ನು ನಿಮ್ಮಂತ ಸಾಮಾನ್ಯ ಜನರಿಂದ ಗತಿ ಏನು ನೋಡ್ರಿ. ಪಾರ್ವತಿನೇ ಮಹಾದೇವಿ ಅಕ್ಕಳಾಗಿಂದ ಹುಟ್ಟಿದಾಳ ಭೂಮಿ ಮೇಲೆ. ಯಾವಾಗ ಒಂದು ದಿವಸದಿಂದ ಕೌಶಿಕ ಮಹಾರಾಜನ ಮೆರವಣಿಗೆ ನಡೆದಿತ್ತು. ಆನಿ ಮೇಲೆ ಅಂಬಾರಿ ಒಳಗಿಂದ ಕೌಶಿಕ ಮಹಾರಾಜ ಕುಂತಾನೆ. ಏನು ಅದ್ದೂರಿಯಾಗಿ ಮೆರವಣಿಗೆ ನಡೆದ. ಇವತ್ತು ಹೆಂಗ ನಮ್ ಎಲ್ಲ ಸ್ವಾಮಿಗಳಿಂದ ಮೆರವಣಿಗೆ, ಗುಡ್ಡದ ಬಸವರಾಜೇಂದ್ರ ಶಿವಗಳ ಮೂರ್ತಿ ಮೆರವಣಿಗೆ ನಡೆದಿತ್ತಲ್ಲ, ಇದಕ್ಕಿಂತ ವೈಭವದೊಳಗಿಂದ ಮೆರವಣಿಗೆ ಅಂತ ನಡೆದಿತ್ತು. ಎಲ್ಲ ಹೆಣ್ಣು ಮಕ್ಕಳೆಲ್ಲ ಒಂದು ಕಡೆಗೆ ನಿಂತ್ಕೊಂಡು ತಮ್ಮ ಮನಿ ಕಟ್ಟಿ ಮೇಲೆ ನಿಂತ್ಕೊಂಡು ರಾಜನ ಮೆರವಣಿಗೆ ನೋಡಕತ್ತಿದ್ರು. ಮುಂದೆ ಊದವ್ರದಾರೆ, ಬಾರ್ಸವ್ರದಾರೆ, ಎಲ್ಲರೂ ಕೂಡ ಕೂಡಿದ್ರು. ಮಹಾದೇವಿ ಅಕ್ಕ ತನ್ನ ಮನೆ ಕುತ್ಕೊಂಡ ಗ್ರಂಥವನ್ನು ಓದ್ತಾ ಇದ್ರು ಏನ್ರಿ. ವಚನ ಸಾಹಿತ್ಯವನ್ನು ಓದ್ಲಿಕ್ಕತ್ತಾಳ. ಯಾವಾಗಿಂದ ಮಹಾದೇವಿ ಅಕ್ಕಿಂದ ವಚನ ಸಾಹಿತ್ಯವನ್ನು ಓದ್ಲಿಕ್ಕತ್ತಾಳ ಮನೆಯಾಗ ಕುತ್ಕೊಂಡು. ಮಹಾದೇವಿ ಅಕ್ಕಳಿಗಿಂದ ಒಂದು 8-10 ಜನ ಗೆಳತಿಯರಿದ್ರು. ಯಾವಾಗಿಂದ ನೇರವಾಗಿಂದ ಮಹಾದೇವಿ ಹತ್ರಿಂದ ಬಂದು, ಮಹಾದೇವಿ ಬಾ, ರಾಜನ ಮೆರವಣಿಗೆ ನಡೆದದೆ, ಇಡೀ ಗ್ರಾಮದ ಜನತೆ ಎಲ್ಲ ರಾಜನ ಮೆರವಣಿಗೆ ನೋಡಕತ್ತದೆ, ನಾವು ಹೋಗಿಂದ ರಾಜನ ಮೆರವಣಿಗೆ ನೋಡೋಣ ತಿಳ್ಕೊಂಡಾಗ ಮಹಾದೇವಿ ಅಕ್ಕಂತಾಳ, ಯಾವ ರಾಜನ ಮೆರವಣಿಗೆ ನಾನು ನೋಡೋಕೆ ಇಷ್ಟ ಇಲ್ಲ, ನನಗದು ನೋಡ್ಬೇಕನ್ನುವಂತ ಇಚ್ಛಾ ಇಲ್ಲ. ಇನ್ನ ಯಾವ್ದಾದ್ರು ಕೂಡ ಗ್ರಂಥ ಇದ್ರೆ ತಂದು ಕೊಡ್ರಿ, ಓದ್ತೀನಿ. ಯಾವ್ದಾದ್ರು ಕೂಡ ಶರಣರ ಸ್ಥಾನಕ್ಕೆ ಹೋಗೋಣ ತಗೊಂಡ್ರೆ ಹೋಗೋಣ. ಇಂಥ ರಾಜ ಮಹಾರಾಜನ ಮೆರವಣಿಗೆ ಅಂತ ನಾನು ನೋಡಕ್ಕೆ ನನಗೆ ಇಷ್ಟ ಇಲ್ಲ, ನಾ ಬರಂಗಿಲ್ಲ ಅಂದು.
ಇಲ್ಲಿಲ್ಲ, ಏನು ಬಹಳ ದೂರ ಹೋಗೋದಿಲ್ಲ, ಮನಿ ಮುಂದೆ ನಿಂದಿರೋದು ಬಾ ತೆಕ್ಕೊಂಡು ಎಲ್ಲಾ ಗೆಳತಿಯರ ಕೈ ಹಿಡ್ಕೊಂಡು ಮನಿ ಬಾಗಿಲು ಮುಂದೆ ಕರ್ಕೊಂಡು ಬರ್ತಾರೆ. ಯಾವಾಗಿಂದ ಮನಿ ಬಾಗಿಲು ಮುಂದೆ ಕರ್ಕೊಂಡು ಬಂದ್ರು, ರಾಜ ಆನೆ ಅಂಬಾರಿ ಒಳಗಿಂದ ಹೊಂಟಾನೆ. ಎಡಕ ಬಲಕ ಸಾವಿರ ಹೆಣ್ಣು ಮಕ್ಕಳನ್ನ ನೆತ್ಕೊಂಡು ಮೆರವಣಿಗೆ ನೋಡಕತ್ತಾರೆ. ಎಲ್ಲ ಹೆಣ್ಣು ಮಕ್ಕಳನ್ನ ನೋಡ್ತಾ ಬಾಗಿಲು ಮುಂದೆ ನಿಂತ್ಕೊಂಡಿರ್ತಕ್ಕಂಥ ಮಹಾದೇವಿಯನ್ನ ನೋಡ್ತಾನೆ. ಯಾವಾಗಿಂದ ಮಹಾದೇವಿಯನ್ನ ನೋಡ್ದ ಏನ್ರಿ, ಅವತ್ತಿನ ದಿನಮಾನದೊಳಗ ಕವಿಯಾಗಿರ್ತಕ್ಕ ವರ್ಣನೆ ಮಾಡ್ತಾನೆ. ಅಂದಿನ ದಿನಮಾನದೊಳಗ ಇಡೀ ಶಿವಮೊಗ್ಗ ಜಿಲ್ಲೆ ಎಲ್ಲ, ಇಡೀ ನಮ್ಮ ರಾಜ್ಯದೊಳಗ ಮಹಾದೇವಿ ಅಕ್ಕನಂತ ರೂಪವತಿ ಹೆಣ್ಣೆ ಹುಟ್ಟಿದ್ದಿಲ್ಲ ನೋಡ್ರಿ. ಅಷ್ಟು ರೂಪವತಿ ಅಂತ ಮಹಾದೇವಿ ಅಕ್ಕ. ಅವಳಂತ ರೂಪವತಿ ಆಗಿರ್ತಕ್ಕಂಥ ಹೆಣ್ಣ ಈ ಭೂಮಿ ಮೇಲಿಂದ ಹುಟ್ಟಿದ್ದಿಲ್ಲ. ಯಾವಾಗಿಂದ ಕೌಶಿಕ ಮಹಾರಾಜನ ದೃಷ್ಟಿ ಎಲ್ಲಿಗೆ ಹೋಗ್ಕದ ತಗೊಂಡ ಕೇಳಿದ್ರೆ ಆ ಮಹಾದೇವಿ ಅಕ್ಕನ ಮ್ಯಾಲಿಂದ ಹೋಗ್ಕದೆ. ಬರೇ ಒಂದು ದೃಷ್ಟಿ ಹೋದ್ರೆ ಅಂತ ತಪ್ಪೇನಿದ್ದಿದ್ದಿಲ್ಲ. ಕಲ್ಪನೆ ಇರ್ಲಿ ಮಗ, ಹಿಂಗ ನೋಡಕ್ಕೆ ಭಗವಂತ ನೋಡಕ್ಕೆ ಕಣ್ಣು ಕೊಟ್ಟಾನ, ನೋಡಿದ್ರೇನು ತಪ್ಪಿದ್ದಿಲ್ಲ, ದೃಷ್ಟಿಯಿಂದ ಹೋಯ್ತು ಕರೆ. ಆದ್ರ ದೃಷ್ಟಿ ಜೊತೆ ಒಳಗ ಒಂದು ಇನ್ನೊಂದು ಏನು ಹೋಯ್ತು ಅಂತಕೊಂಡೆ ಕೇಳಿದ್ರೆ ಕಾಮದ ಮನಸ್ಸನ್ನತಕ್ಕಂಥದ್ದು ಹೋಗ್ಬಿಡುತ್ತೆ. ಯಾರ ಮೇಲೆ? ಮಹಾದೇವಿ ಅಕ್ಕನ ಮೇಲೆ. ನೋಡ್ರಿ, ಎಲ್ಲಾನು ಕೂಡ ಭಗವಂತಂದ ಎರಡೆರಡು ಕೊಟ್ಟು ಕಳಿಸ್ಯಾನ. ಮೊನ್ನೆ ಒಬ್ಬ ಪದ ಹಾಡ್ಲಕತ್ತಿದ್ದ, ನಾ ಸುಮ್ಮನೆ ಹೊಂಟಿದ್ದೇನ, ಒಬ್ಬ ಪದ ಹಾಡಕತ್ತ, ಇರುವುದೊಂದು ಮನಸ್ಸು ಯಾರಿಗಂತ ಕೊಡ್ಲಿ ಅಂತ ಪದ ಹಾಡಕತ್ತ. ನಾ ಅಂದೆ ಒಚ್ಚುಗೊಟ್ಟಿ ಒಂದೇ ಇಲ್ಲಿ ಎಡ್ಡವ ಅಂಜನ, ಎರಡು ಮನಸ್ಸವ. ಭಗವಂತ ಎಲ್ಲಿನೂ ಒಂದೇ ಕೊಟ್ಟಲ್ಲಿ ನೀವು ಪರೀಕ್ಷೆ ಮಾಡ್ಕೊತಿಂದ ಹೋಗ್ರಿ. ಏನ್ರಿ, ನಡೀತಕ್ಕಂಥ ಕಾಲುಗಳನ್ನೆರಡು ಕೊಟ್ಟ, ಪುಣ್ಯಕ್ಷೇತ್ರಗಳು ಹೋಲಕ್ಕಂತ ಕಾಲುಗಳನ್ನೆರಡು ಕೊಟ್ಟ, ದಾನ ಮಾಡಕ್ಕಂತ ಕೈಗಳನ್ನೆರಡು ಕೊಟ್ಟ, ಕೇಳತಕ್ಕಂಥ ಮಹಾತ್ಮ ನುಡಿಗಳನ್ನು ಕೇಳತಕ್ಕಂಥ ಕಿವಿಗಳು ಕೂಡ ಎರಡು ಕೊಟ್ಟ. ಏನ್ರಿ, ಇವೆಲ್ಲಾನು ಕೂಡ ಎರಡು ಕೊಟ್ಟ. ನುಡಿತಕ್ಕಂಥ ನಾಲಿಗೆನು ಕೂಡ ಎರಡು ಕೊಟ್ಟ. ನೋಡಕ್ಕಿದು ಒಂದೇ ಕಾಣ್ತದಿಲ್ರಿ, ಎರಡದ. ಒಂದು ಸುಳ್ಳು ಹೇಳ್ತದ, ಒಂದು ಸತ್ಯ ಹೇಳ್ತದಿಲ್ಲ. ಒಂದು ಒಳ್ಳೇದನ್ನ ಮಾತಾಡ್ತದ, ಇನ್ನೊಂದು ಕೆಟ್ಟದನ್ನ ಮಾತಾಡ್ತದ. ಎಲ್ಲವೂ ಕೂಡ ಎರಡೆರಡನ್ನು ಕೊಟ್ಟ. ಆದ್ರ ಕೊಡ್ತಾನ ಮನಸ್ಸು ಕೂಡ ಎರಡನ್ನು ಕೊಟ್ಟ. ಒಂದು ಒಳ್ಳೆ ಮನಸ್ಸು ಕೊಟ್ಟ, ಇನ್ನೊಂದು ಕೆಟ್ಟ ಮನಸ್ಸು ಕೊಟ್ಟ. ನೋಡ್ರಿ, ಒಳ್ಳೆ ಮನಸ್ಸು ಇರ್ತಕ್ಕಂಥವ್ರು ನೀವೆಲ್ಲ ಏನ್ ತಿಳ್ಕೊಂಡ್ರಿ, ಮಾಸಾಳ ಗ್ರಾಮದ ಜನ ಇಟ್ಟು ಜನ ಮಹಾತ್ಮರು ಬಂದಾರೆ, ಇಟ್ಟು ಜನ ಅಪ್ಪರು ಬಂದಾರ, ನಡ್ರಿ ನಾವಂದ ಹೋಗುನ ತಿಳ್ಕೊಂಡು ನಿಮ್ಮ ಒಳಗಿನ ಒಳ್ಳೆ ಮನಸ್ಸ ನಿಮಗೆ ಹೇಳ್ಯಾದ ತಂದೆ ಇಲ್ಲಿ ಕಲ್ಯಾಣ ಮಂಟಪಕ್ಕೆ ಬಂದಿರಿ. ಈ ಮಾಸಾಳ ಊರಾಗ ಈಸೆ ಬಂದಿರೇನು 13,000 ಜನಸಂಖ್ಯೆ ಮ್ಯಾಲದಲ್ಲಿ ಜಡಿಪಿ ಅದ. ಅವು ಏನಂತವ ಇಲ್ಲೇ ಕೂತ್ರೆ ಕೇಳತ್ತವ್ರು, ಅಲ್ಲಿ ಅದಕ್ಕೆ ಹೋಗೋದಂತ ಏನ್ರಿ ಅವ ಅಂತವಲ್ಲ. ಯಾಕೆ ಎಲ್ಲಿಗೆ ನಡೆದಿದೆ? ಅಲ್ಲೆಲ್ಲ ಅಪ್ಪವ್ರು ಬಂದಾರ, ಬಸವ ಪುರಾಣ ತಂದ. ಅವಾವ ಏನು ಬಸವ ಪುರಾಣ ಕೇಳಿ ಬಸವಣ್ಣೆ ಆಗ್ಬೇಕಂತ ಮಗ, ಬಾ ಇಲ್ಲೇ ನೋಡ್ರಿ. ಅದು ಹೋಗೋದಕ್ಕೆ ಸರಿಗೆ ಎಳ್ಕೊಂಡು ತಂದು ಸೂಟಿ ಬಿಡಿ ಕೊಟ್ಟು ಸೇರಿಸ್ಬೋದು. ಯಾವ ನಿಮ್ಮದ್ರಾಗ ಕಮ್ಮಿ ಅಂದ್ರೆ ಏನ್ ನೀವು? ಈಗೇನು ಅಕ್ಕ ಮಾದಿ ಮನೆ ಆಗ ಕಾಣ್ತಾಳ ಪ್ರವಚನ ಕೇಳಿ ಹೋಗಾಕೇನು ಬಿಡಿಸೋದು. ಅವು ಊರಿತ್ತಲ್ಲ ಒಂದು 4 ಇರ್ತಾವ, ತಿಳಿರ್ಬೇಕಲ್ಲ. ಯೂಟ್ಯೂಬ್ನಾಗ ಹೇಳಿನಿ ಏನ್ರಿ, ಕಟ್ಟಿ ಕಂಪ್ನಿ ಹೇಳ್ತಾವ. ಅವು ಇರ್ತಾವ ಊರಿಗೆ. ಅವು ಒಂದು 4 ಇದ್ರೆ ಚಂದ. ಯಾವುದೇ ಊರಲ್ಲಿ, ನಿಮ್ಮ ಊರಾಗ ಎತ್ತಲ್ಲ, ನಮ್ಮ ಊರಾಗ ಎತ್ತಲ್ಲ ಏನ್ರಿ, ಪ್ರತಿಯೊಂದು ಊರಾಗೂ ಕೂಡ 4 ಕಂಪ್ನಿ ಇದ್ದೇ ಇರ್ತದ. ಎಲ್ಲ ಮನಸ್ಸನ್ನು ತಗೊಂಡು ಹೆಂಗದ ತಗೊಂಡ ಕೇಳಿದ್ರೆ 2 ಮನಸ್ಸದಾವೆ. ಒಂದು ಒಳ್ಳೆ ಮನಸ್ಸದ. ಇವತ್ತು ಒಳ್ಳೆ ಮನಸ್ಸಿರ್ತಕ್ಕಂಥವ್ರು ನೀವೆಲ್ಲರೂ ಏನ್ ಮಾಡಿರಿ, ಇಷ್ಟೆಲ್ಲ ಸ್ವಾಮಿಗಳು ಬಂದಾರ, ಅವ್ರ ದರ್ಶನ ಹಾಕಾದ, ಪ್ರಸಾದ ಹಾಕಾದ ಏನ್ರಿ, ಆಧ್ಯಾತ್ಮದ ನುಡಿ ಶರಣರ ಚರಿತ್ರೆ ಅಂತ ಸಿಗ್ತದೆ. ನಾವು ಹೋಗ್ಬೇಕಂತ ತಿಳ್ಕೊಂಡು ಒಳ್ಳೆ ಮನಸ್ಸ ನಿಮ್ಮನ್ನ ಮನೆಗಿಂದ ಕುಂದ್ರಗೊಟ್ಟಿಲ್ಲ, ನಿಮ್ಮನ್ನೆಲ್ಲ ತಂದು ಇಲ್ಲಿ ಕುಂತದ. ನೀವು ಒಳ್ಳೆ ಮನಸ್ಸಿನಿಂದ ಬಂದಿರಿ ಅಂತಂದ್ರೆ ಇಟ್ಟು ಮಹಾತ್ಮರ ದರ್ಶನ ಆಯ್ತು ಏನ್ರಿ. ಅಪ್ಪಿ ತಪ್ಪಿದ ಪಾಪಿಗಳಿಗೆ ಮಗ್ಗಲ್ದಾಗೆ ಮಹಾತ್ಮರ ಆಯ್ದುವಾದ್ರೂ ಕೂಡ ದರ್ಶನ ಆಗಂಗಿಲ್ಲ. ತಲೆಯಾಗಿರ್ಲಿ ಮಗ, ಮಗ್ಗಲು ಮನೆಗೆ ಇದ್ರು ಕೂಡ ದರ್ಶನ ಆಗಂಗಿಲ್ಲ. ಯಾವ 7 ಜನ್ಮದಿಂದ ಪುಣ್ಯ ಇರ್ತದೋ, ಹಿಂದಿನ ಜನ್ಮದೊಳಗೆ ಯಾವ ಪುಣ್ಯ ಮಾಡಿರ್ತಾರಲ್ಲ ಅವನಿಗೆ ಮಾತ್ರ ಅಂದ ಮಹಾತ್ಮರ ದರ್ಶನ ಹಾಕದೆ ಬರ್ತಾಗೆ ಎಲ್ಲರಿಗೂ ಕೂಡ ದರ್ಶನ ಆಗ್ತಕ್ಕಂಥದ್ದಲ್ಲ. ನೋಡಿಲ್ಲ, ಅಪ್ಪಗಳು ಕ್ಯಾಡಿಗೆ ಅಪ್ಪಗಳನ್ನ ನಿಮಗೆಲ್ಲ ಆಶೀರ್ವಾದ ಮಾಡ್ತಿದ್ರು, ರಥದಾಗ ಕುಂತು ಏನ್ರಿ ಕೈ ಮಾಡ್ತಿದ್ರಿಲ್ಲ, ಆಶೀರ್ವಾದ ಮಾಡ್ತಿದ್ರು. ಏನಂತ ಆಶೀರ್ವಾದ ಮಾಡ್ತಾರೆ? ನಮ್ಮನ್ನಿಂದ ಇಟ್ಟು ಭಕ್ತಿ, ಇಟ್ಟು ಶ್ರದ್ಧೆಯಿಂದ, ನಮ್ಮನ್ನಿಂದ ಇಟ್ಟು ವೈಭವದೊಳಗೆ ನಮ್ಮನ್ನು ಉತ್ಸವ ಮಾಡ್ಕೊತ ಹೊಂಟಾರ ಹತ್ತಿಕೊಂಡಾಗ ಅವ್ರು ಹಸ್ತ ಮಾಡೋದು ಎದಕ್ಕೆ ಹತ್ತಿಕೊಂಡ ಕೇಳಿದ್ರೆ, ಈ ಊರಿಗೆ ಎಂದ್ರೂ ಕೂಡ ಬಡತನ ಬರಬಾರ್ದು, ಈ ಊರಿಗೆ ಏಸ್ ಕಾಲಕ್ಕೂ ಕೂಡ ಕಷ್ಟಗಳು ಬರಬಾರ್ದು, ಈ ಊರು ಯಾವಾಗಲೂ ಕೂಡ ಸುಖದಾಗಿರ್ಲಿ ಎತ್ತಿಕೊಂಡು ನಿಮಗೆಲ್ಲ ಆಶೀರ್ವಾದ ಮಾಡ್ಕೊತ ಬಂದ ಮಹಾತ್ಮರ ದರ್ಶನ ಆಗಬೇಕು ಅಂದ್ರ ಇದು ಒಳ್ಳೆ ಮನಸ್ಸ. ಏನು ಕೆಟ್ಟ ಮನಸ್ಸ ಏನ್ರಿ? ಎಲ್ಲಿನೂ ಕೂಡ ಹೋಗ್ಬಿಡಂಗಿಲ್ಲ, ಪುಣ್ಯಕ್ಷೇತ್ರಗಳಿಗೆ ಹೋಗ್ಬಿಡಂಗಿಲ್ಲ, ಪ್ರವಚನ ಕೇಳ್ಬಿಡಂಗಿಲ್ಲ, ಮಹಾತ್ಮರ ದರ್ಶನ ಮಾಡ್ಬಿಡಂಗಿಲ್ಲ. ಯಾಕಂದ್ರ ಅದು ಪಾಪದ ಮನಸ್ಸ. ಇಲ್ಲಿ ಕೌಶಿಕ ಮಹಾರಾಜನ ಮನಸ್ಸ ಯಾವ್ದು ಹೋಗ್ಯದ ತಗೊಂಡ ಕೇಳಿದ್ರೆ ಪಾಪದ ಮನಸ್ಸು ಹೋಗ್ಯಾದ. ನೋಡ್ಯಾನ ಯಾವಾಗ ಅವಳಲ್ಲಿರ್ತಕ್ಕಂಥ ಸೌಂದರ್ಯ, ಅವಳಲ್ಲಿರ್ತಕ್ಕಂಥ ರೂಪ, ಅಂದ ಚಂದವನ್ನ ನೋಡಿ ಕೌಶಿಕ ಮಹಾರಾಜ ಏನ್ರಿ ಮನಸ್ಸ ಹೆಂಗಾಗ್ಯದ ತಗೊಂಡ ಕೇಳಿದ್ರ, ನನ್ನ ಜೀವನದೊಳಗೆ ಮದುವೆ ಮಾಡಿಕೊಂಡ್ರ ಇವಳನ್ನೇ ಮದುವೆ ಆಗಬೇಕಂತ ತೀರ್ಮಾನ ತಗೊಂಡ. ಯಾವಾಗಿಂದ ತೀರ್ಮಾನ ತಗೊಂಡ ಮಂತ್ರಿಗಂದ ಕರೆದ, ಮಂತ್ರಿ ಬಾಯಿಲಿ
ಅಲ್ಲಿ ಬಾಗಿಲ ನಿಂತಾಳಲ್ಲ ಆ ಹುಡುಗಿ ಯಾರ ಮನೆ ನಕ್ಕಿ ಕೇಳ್ಕೊಂಡು ಬಾ ತಿಳ್ಕೊಂಡಂದ. ಅವಾಗಿಂದ ಪಾಪ ಹೋಗಿ ಅಂದ ಕೇಳ್ಕೊಂಡು ಬಂದ. ರಾಜ ನಿರ್ಮಲ ಶೆಟ್ಟಿ ಮತ್ತು ಸುಮತಿ ಅಂತಕ್ಕಂಥ ದಂಪತಿಗಳಿದ್ದಾರೆ, ಅವಳ ಪುಣ್ಯ ಗರ್ಭದೊಳಗೆ ಹುಟ್ಟಿರ್ತಕ್ಕಂಥವಳು ಮಾದೇವಿ ಅಕ್ಕ. ಯಾವಾಗಿಂದ ಈ ಮಾತುಗಳನ್ನ ಹೇಳಿದಾಗ ರಾಜ ಅಂತಾನೆ, ಹಂಗಿದ್ರೆ ಮೆರವಣಿಗೆ ಜಲ್ದಿ ಹೋಗ್ಲಿ, ಮೆರವಣಿಗೆ ಬೇಗ ಬೇಗ ಹೋಗ್ಲಿ. ಅವಸರದೊಳಗೆ ಮೆರವಣಿಗೆ ತಂದ್ರು. ಅರಮನೆ ಮುಂದೆ ಇಳದ ಮಂತ್ರಿಗಿಂದ ಕರೆದ, ಮಂತ್ರಿ ಬಾವಿಲಿ ಏನಂತಂದ, ನೋಡು ಒಂದು ಮಾತು ಹೇಳ್ತೀನಿ, ನಾನು ಜೀವನದ ಒಳಗಿಂದ ನಾವು ಯಾವ ಹೆಣ್ಣನ್ನು ಕೂಡ ಇಷ್ಟಪಟ್ಟಿಲ್ಲ, ಆ ಹುಡುಗಿಯನ್ನು ನಾನು ಇಷ್ಟಪಟ್ಟೀನಿ. ನಾನು ಮದುವೆಯನ್ನು ತೆಗೆದು ಆಗುದೇ ಆದ್ರೆ ಅವಳಿಗೆ ನಾನು ಮನಸ್ಸಂತ ಕೊಟ್ಟೀನಿ. ನಾನು ಮದುವೆಯನ್ನು ತೆಗೆದು ಆಗುದೇ ಆದ್ರೆ ಆ ಮಹಾದೇವಿಯನ್ನೇ ನಾನು ಮದುವೆ ಮಾಡ್ಕೋತೀನಿ ಎಂದ. ಮಂತ್ರಿ ಒಂದು ಮಾತು ಹೇಳದ, ಕಿಮ್ಮತ್ತಿನ ಮಾತ ಪ್ರಭು, ತಾವ್ಯಾರು? ಈ ರಾಜ್ಯವನ್ನ ಆಳ್ತಕ್ಕಂಥ ರಾಜರಿರ್ತಾವು, ಕಲ್ಪನೆ ಇರಲಿ ಏನ್ರಿ, ಈ ರಾಜ್ಯವನ್ನ ಆಳ್ತಕ್ಕಂಥ ರಾಜರಿರ್ತಾವು. ರಾಜ ಪ್ರತ್ಯಕ್ಷ ದೇವರು ಹೊತ್ಕೊಂಡು ಹೇಳ್ತಾರೆ, ಪ್ರಜೆಗಳಿಗೆಲ್ಲ ರಾಜ ಪ್ರತ್ಯಕ್ಷ ದೇವರು ಹೊತ್ಕೊಂಡು ಹೇಳ್ತಾರೆ. ಈ ಸ್ಥಾನದೊಳಗೆ ಕುತ್ಕೊಂಡಿರ್ತಕ್ಕಂಥ ಪ್ರಜೆಗಳಿಗೆಲ್ಲ ನೀನು ದೇವರಿದ್ದಂಗ, ಅಟ್ಟಿಗೆಲ್ಲ ನೀನು ಪ್ರಜೆಗಳಿಗೆಲ್ಲ ಏನಿದ್ದಂಗ ಎತ್ಕೊಂಡು ಕೇಳಿದ್ರ ನೀನು ಪ್ರಜೆಗಳಿಗೆಲ್ಲ ತಂದಿದ್ದಂಗ. ಆ ಒಬ್ಬ ತಂದೆ ಸ್ಥಾನದೊಳಗೆ ಎದ್ಕೊಂಡು ಒಂದು ಮಗಳ ಮೇಲೆ ಮನಸ್ಸು ಮಾಡೋದು ತಪ್ಪ ಅಂತ ನೋಡ್ರಿ. ಮಂತ್ರಿ ಹೇಳಕತ್ತಾನೆ, ಒಬ್ಬ ಮಗಳ ಮೇಲೆ ಮನಸ್ಸು ಮಾಡತಕ್ಕಂಥ ಅಪರಾಧ ಇದು, ಬ್ಯಾಡ ರಾಜ, ಇದು ಯೋಗ್ಯ ಅಲ್ಲ. ನೀನು ಈ ಸ್ಥಾನದಾಗ ಕುತ್ಕೊಂಡಿದ್ದೆ ಅಂತಂದ ಪ್ರಜೆಗಳಿಗೆಲ್ಲ ತಂದಿದ್ದಂಗ ಒಬ್ಬ ಮಗಳ ಮೇಲೆ ಮನಸ್ಸು ಮಾಡ್ತಕ್ಕಂಥದ್ದು ಯಾವ ನ್ಯಾಯ ಅಂದ. ನೋಡ್ರಿ, ಪಾಪಿಗಳತ್ತಂದ್ರ ನಾ ಏನ್ ಹೇಳಕತ್ತೀನಿ, ಪಾಪಿಗಳತ್ತಂದ್ರ ಅವ್ರಿಗೇನು ಉದ್ದುದ ಹಲ್ಲು ಬಂದಿರಂಗಿಲ್ಲ, ಕೋಡುಗಳು ಬಂದಿರಂಗಿಲ್ಲ, ಯಾವುದನ್ನು ಕೂಡ ಇರಂಗಿಲ್ಲ. ಪಾಪಿಗಳಂದ್ರೆ ಇವ್ರಿಗೆ ಅಂತಾರೆ. ಸುಮ್ಮನೆ ನಾ ಇವತ್ತು ಮುಂಜಾನೆ ಏನ್ರಿ ದುದಿನಿ ಒಳಗೆ ಒಂದು ಮಾತು ಹೇಳಿದೆನ ಈ ಪಾಪಿಗಳ ಬಗ್ಗೆನೆ. ಸಿದ್ಧಾರೂಢರು ಪ್ರವಚನ ಮಾಡ್ತಿದ್ರು. ಲಕ್ಷ್ಯ ಕೊಡ್ರಿ, ಪಾಪಿಗಳಂದ್ರೆ ಎಂತವ್ರು ಇರ್ತಾರ ಅನ್ನೋದಕ್ಕೆ ನಿಮಗೆ ಹೇಳಕತ್ತೀನ. ಸಿದ್ಧಾರೂಢರಿಂದ ಪ್ರವಚನ ಮಾಡ್ತಿದ್ರು. ಸಿದ್ಧಾರೂಢರಿಂದ ಪ್ರವಚನ ಮಾಡುವಂತ ಪ್ರಸಂಗದೊಳಗೆ ಸುಮಾರು 3-4 ಸಾವಿರ ಜನ ಏನ್ರಿ ಸಿದ್ಧಾರೂಢರ ಪ್ರವಚನ ಕೇಳಕ್ಕೆ. ಇವತ್ತು ಹ್ಯಾಂಗ ನೀವೆಲ್ಲ ಕೂಡಿರಲ್ಲ ಏನ್ರಿ, ಇದರಟ್ಟು ಜನ ಹುಬ್ಬಳ್ಳಿ ಒಳಗೆ ಸಿದ್ಧಾರೂಢರ ಪ್ರವಚನ ಕೇಳಕ್ಕಂತ ಸೇರಿ. ಯಾವಾಗಿಂದ ಹುಬ್ಬಳ್ಳಿ ಒಳಗೆ ಸಿದ್ಧಾರೂಢರ ಪ್ರವಚನ ಕೇಳಕ್ಕಂತ ಸೇರಿತ್ತು, ಆನಂದ ಪ್ರವಚನ ಕೇಳಕತ್ತಿದ್ರು. ಏನ್ರಿ ಇವ್ರು ಏನ್ ಹೇಳಕತ್ತಾರ ಸಿದ್ಧಾರೂಢರ ತಗೊಂಡು ಕೇಳಿದ್ರ ಹಿಂದಿನ ಜನ್ಮದ ಕರ್ಮದ ಬಗ್ಗೆ ಅಂತ ಹೇಳಕತ್ತಿದ್ರು. ಏನ್ರಿ ನಮ್ಮ ಕರ್ಮಗಳು ಇರ್ತಾವಲ್ರಿ, ಸಂಚಿತ ಕರ್ಮ, ಆಗಾಮಿ ಕರ್ಮ, ಪ್ರಾರಬ್ಧದ ಕರ್ಮ, ಹಿಂಗ 3 ಕರ್ಮಗಳಿರ್ತಾವ. ಈ ಸಂಚಿತ ಕರ್ಮ ಆಗಾಮಿ ಕರ್ಮಗಳನ್ನ ಇವತ್ತು ನಾವು ಪೂಜ್ಯರನ್ನ ಪಾದಕ ನಮಸ್ಕಾರ ಮಾಡಿ ಏನ್ರಿ ಗುಡಿಯಾಗ ಚೌಡೇಶ್ವರಿ ತಾಯಿ ಪೂಜೆ ಮಾಡಿ ಏನಾರ ಮಾಡಿ ಸಂಚಿತ ಕರ್ಮ ಆಗಾಮಿ ಕರ್ಮಗಳನ್ನ ಕಳ್ಕೊಳಕ್ ಬರ್ತಾವ. ಆದ್ರ ಈ ಪ್ರಾರಬ್ಧದ ಕರ್ಮ ಅಂತ ತಗೊಂಡಂತಾರಲ್ಲ, ನಿಮಗ್ ತಿಳಿಯಂಗ್ ಹೇಳ್ಬೇಕಂದ್ರ ಸೆಟ್ಗೆ ಬರಿತಾಳ ಅಂತ ತಗೊಂಡಂತೀರಿ. ಆದ್ರ ಇದು ಶಾಸ್ತ್ರದೊಳಗ ಇದಕ್ಕೆ ಬ್ರಹ್ಮಲಿಖಿತ ಅಂತ ಕರೀತಾರ. ಅಂದ್ರೆ ಬ್ರಹ್ಮಲಿಖಿತ ಹಚ್ಚಿಕೊಂಡ್ರೆ ನಾವು ತಾಯಿ ಗರ್ಭದಾಗಿದ್ದಾಗ ಹಿಂದಿನ ಜನ್ಮದೊಳಗೆ ನಾವು ಏನು ಪಾಪ ಮಾಡೀವಿ, ನಾವು ಎಷ್ಟು ಪುಣ್ಯ ಮಾಡೀವಿ, ಅದು ಎಲ್ಲವನ್ನು ಕೂಡ ಬ್ರಹ್ಮ ನಾವು 8 ತಿಂಗಳ ತಾಯಿ ಗರ್ಭದೊಳಗಿದ್ದಾಗ ನಮ್ಮ ಹಣಿ ಮೇಲೆ ಅಂದ್ರೆ ಎಷ್ಟು ಪಾಪ ಮಾಡ್ಯಾನ, ಎಷ್ಟು ಪುಣ್ಯ ಮಾಡ್ಯಾನ. ಇವನಿಗೆ ಈ ಹುಟ್ಟದ ಬಳಕ ಇವ ಮಾಡಿರ್ತಕ್ಕಂಥ ಪಾಪಕ್ಕೆ ಇಂತಿಂತ ಬರಬೇಕು. ಅದು ಯಾವ ಪಾಪ ಮಾಡ್ಯಾನ, ಯಾವ ಪುಣ್ಯ ಮಾಡ್ಯಾನ ಅವನೇ ಉಣ್ಬೇಕೆ ಹೊರತಾಗಿ ಮತ್ತೊಬ್ಬರು ಉಣ್ಣಾಕ ಬರಂಗಿಲ್ಲ ಅಂತಂದು ಸಿದ್ಧಾರೂಢರು ಪ್ರವಚನ ಮಾಡ್ತಿದ್ರು. ಅಂದ್ರೆ ಯಾರು ಏನು ದುಡ್ದಿರ್ತೀರಿ, ಯಾರು ಪುಣ್ಯ ಮಾಡಿರೋ ಅಥವಾ ಪಾಪ ಮಾಡಿರೋ, ಯಾರು ಏನು ಮಾಡಿರಲ್ಲ ಆ ಮಾಡಿರ್ತಕ್ಕಂಥ ಫಲ ಅವರೇ ಉಣ್ಬೇಕೆ ಹೊರತಾಗಿ ಮತ್ತೊಬ್ರು ಉಣ್ಣಾಕ ಬರಂಗಿಲ್ಲ ಅಂತ ಹೇಳಕತ್ತಿದ್ರು. ಚಂದ ಪ್ರವಚನ ನಡೆದ. ಕೆಲವು ಊರಿರ್ತಾವಲ್ಲ, ಒಂದೊಂದು ಇರ್ತಾವ ಹೇಳಿನಿಲ್ಲ. ಅದ್ರಾಗ ಒಬ್ಬ ಎದ್ದು ನಿಂತ, ಓ ಸಿದ್ಧಾರೂಢರ ಅಂದ. ಯಾಕಪ್ಪ ಅಂದ್ರು, ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ಬೇಕಾಗ್ಯದ ಅಂದ. ಏನ್ ಕೇಳ್ತಿದ್ದಿ ಕೇಳು ಅಂದ. ಏನಿಲ್ರಿ, ಇನ್ನಾಗಿ ನೀವು ಹೇಳಕತ್ತೀರಲ್ಲ, ಯಾರು ಏನ್ ದುಡ್ದಿರ್ತೀರಿ ಆ ದುಡ್ದಿದ ಫಲ ಅವರೇ ಉಣ್ಬೇಕಂತಕೊಂಡು ಹೇಳಕತ್ತೀರಲ್ಲ, ಅದಕ್ಕೆ ನನಗೆ 18 ವರ್ಷದ ಮಗಳದಾಳ, ಇದು ನಾ ದುಡ್ದಿದ ಫಲ ಅದ, ಇದು ನಾ ಬೆಳೆಸಿದ ಫಲ ಅದ, ನನ್ನ ಮಗಳನ್ನ ನನಗೆ ಉಣ್ಣಾಕ್ ಬರ್ತದೇನಿಲ್ಲ ಅಂದ. ನೋಡ್ರಿ, ಪಾಪಿಗಳಂದ್ರೆ ಎಂತವ್ರಿರ್ತಾರೆ ಗೊತ್ತಾಕತ್ರಿ ನಿಮ್ಗ. ಅವ ಏನಂತಾನ, ಶಾಸ್ತ್ರ ಅವ್ರು ಹಿಂದಿನ ಜನ್ಮದಾಗ ಮಾಡಿರ್ತಕ್ಕಂಥ ಕರ್ಮದ ಫಲಗಳ ಬಗ್ಗೆ ಸಿದ್ಧಾರೂಢರಿಂದ ಹೇಳಕತ್ತಾರ. ಅದು ತಿಳ್ಕೊಳ್ಳದೆ ಇರ್ತಕ್ಕಂಥ ಅಜ್ಞಾನಿ ಅವ ಏನಂತಾನ, ಯಾರು ಏನ್ ದುಡ್ದಿರ್ತಾರ ಆ ದುಡ್ದಿದ ಫಲ ಅವರೇ ಉಣ್ಬೇಕಂತಕೊಂಡು ಹೇಳಕತ್ತಿರ್ಲಪ್ಪ, ಅದಕ್ಕೆ ನನಗೆ 18 ವರ್ಷದ ಮಗಳದಾಳೆ, ಇದು ನಾ ದುಡ್ದಿದ ಫಲ, ಇದು ನಾ ಬೆಳೆಸಿದ ಫಲ, ನನ್ನ ಮಗಳನ್ನ ನನಗೆ ಉಣ್ಣಾಕ್ ಬರ್ತದೇನಿಲ್ಲ ಅಂತ ಗುಣಂದ. ಎಷ್ಟು ಪ್ರಶ್ನೆ ಕೇಳೋದಕ್ಕೂ ಕೂಡಿ ಜನ ಇಂಥವ್ ಮಾತಾಡಿದ್ರೆ ನೀವು ಸುಮ್ಮಿರ್ತೀರ. ಇಲ್ಲೇ ಒಂದು ಯಾವಾದ್ರೆ ಒಂದು ಸುಮ್ ಕುಡ್ದು ಬಂದು ಮಾಡಿದ್ರೆ ದುನಿಯಾದ ಬೈತೀರಿ. ಯಾಕ್ರೆ ಅಂತೀರಿಲ್ಲ, ಎಂತ ಪಾಪಿದೆ ಅವೇಕೆ ಏನು ಕೇಳಕತ್ತೀನಿ ಸಿದ್ಧಾರೂಢರಿ ಪ್ರಶ್ನೆ ಸಂಕೊಂಡ್ರು ಬುದ್ಧಿಗೆಡಿತು. ಎಲ್ಲರೂ ತಮಗೆ ಏನ್ ತಿಳಿದಂಗೆಲ್ಲ ಬೈಲಕತ್ತ. ಅವ ಅಂದ, ನಾ ಏನ್ ಕೇಳಿನ, ಅವ್ರು ಹೇಳಿದ್ದೆ ಕೇಳಿನಲ್ಲ ಅಂದ. ಅವ್ರ ಏನ್ ಹೇಳ್ಯಾರ, ಯಾರು ಏನ್ ದುಡ್ದಿರ್ತೀರಿ ದುಡ್ದಿದ ಫಲ ಅಂದ ಅವರೇ ಉಣ್ಬೇಕಂತಕೊಂಡು ಹೇಳ್ಯಾರಲ್ಲ, ಅದಕ್ಕೆ ನನಗೆ 18 ವರ್ಷದ ಮಗಳದಾಳ, ಇದು ನಾ ದುಡ್ದಿದ ಫಲ, ಇದು ನಾ ಬೆಳೆಸಿದ ಫಲ, ನನ್ನ ಮಗಳನ್ನ ನನಗೆ ಉಣ್ಣಾಕ್ ಬರ್ತೇನಿಲ್ಲ ಅಂತ ತಿಳ್ಕೊಂಡ. ಎಲ್ಲ ಜನ ಕಬ ಕಬ ಬೈಯಕತ್ತಿದ್ರು. ಅವಾಗ ಸಿದ್ಧಾರೂಢರಪ್ಪ ಎಲ್ಲರೂ ಶಾಂತ ಆಗಿರಪ್ಪ, ಒಂದು ಸೂಜಿ
ಬಿದ್ರ ಸಪ್ಪಳಾಗಟ್ಟಂತ ಜನ ಕುಂತು ಅವಾಗ ಅಂದ್ರೆ ಸಿದ್ಧಾರೂಢರಂದ್ರು ಯಪ್ಪ ಇನ್ನೊಂದು ಪ್ರಶ್ನೆ ಕೇಳೋಣ, ಇನ್ನೊಂದು ಪ್ರಶ್ನೆ ಕೇಳುದು. ಮತ್ತೆ ಅವನಿಗೆ ತಿಳಿಯಂಗೆ ಹೇಳ್ಬೇಕಲ್ರಿ ಉತ್ತರ. ಏನಿಲ್ರಿ ಅದು ಊರಾಗಂದ ಒಂಥರ ಹೊಂಪ್ ಇದ್ದಂಗಿತ್ತು ಪಾರ. ಅವ ಏನಂತಾನ, ಏನಿಲ್ರಿ ಇನ್ನಾಗ ನೀವು ಹೇಳಿದ್ರಲ್ಲ ಏನ್ರಿ ಯಾರು ಏನ್ ದುಡ್ದಿರ್ತಾರ ದುಡ್ದಿದ ಫಲ ಅವರೇ ಉಣ್ಬೇಕಂತ ಹೇಳಿದ್ರಲ್ಲ, ಅದಕ್ಕೆ ನನಗೆ 18 ವರ್ಷ ನನ್ನ ಮಗಳದಾಳೆ, ಇದು ನಾ ದುಡ್ದಿದ ಫಲ ಅದ, ಇದು ನಾ ಬೆಳೆಸಿದ ಫಲ ಅದ, ನನ್ನ ಮಗಳ ನನಗೆ ಉಣ್ಣಾಕ್ ಬರ್ತದೇನಿಲ್ಲ ಅಂತ ಸಿದ್ಧಾರೂಢರು ನಗಲಕ್ಕತ್ತರು. ನೋಡ್ರಿ ಎಷ್ಟು ಚಂದ ಉತ್ತರ ಕೊಡ್ತಾರೆ ಸಿದ್ಧಾರೂಢರು. ಯಾವ ದೃಷ್ಟಿಕೋನ ಇಟ್ಟುಕೊಂಡು ಪ್ರಶ್ನೆ ಕೇಳಿರ್ತಾನ ಹಂಗೆ ಉತ್ತರ ಕೊಡ್ಬೇಕಾಗ್ತದ. ಅವ ಕೇಳೋ ಪ್ರಶ್ನೆನೇ ಬೇರೆ, ನಾವು ಶಾಸ್ತ್ರ ಹೇಳಕತ್ರ ಅವನಿಗೆ ತಿಳಿಯಲ್ಲ. ಅವಾಗ ಸಿದ್ಧಾರೂಢರು ಅಂತಾರ ನಕ್ಕೊಂತಂತಾರ ಬರ್ತದಪ್ಪ ಅಂದ್ರತ್ತ. ಯಾವಾಗಿಂದ ಬರ್ತದ ತಿಳ್ಕೊಂಡಂದಾಗ ಅವಾಗಿಂದ ಹೇಳಕತ್ತಾರ ಸಿದ್ಧಾರೂಢರು, ಆದ್ರ ಬರ್ತದ ಏನ್ರಿ, ಇದು ನೀ ದುಡಿದಿದ ಫಲ, ಈ ನೀನ್ ಬೆಳೆಸಿರ್ತಕ್ಕಂಥ ಫಲ, ನಿನ್ನ ಫಲ ನಿನಗೆ ಉಣ್ಣಾಕ ಬರ್ತದ. ಆದ್ರ ನೋಡ್ರಿ ಸಿದ್ಧಾರೂಢರು ಏನಂತಾರ, ಆದ್ರ ಮುಂಜಾನೆ ಊಟ ಮಾಡ್ತೆ, ಮಧ್ಯಾಹ್ನ ಊಟ ಮಾಡ್ತೆ, ರಾತ್ರಿ ಊಟ ಮಾಡ್ತೆ, ಬೆಳಗಾನ ಮಕ್ಕೋತೆ, ಮುಂಜಾನೆ ಏಳತ್ತೆ ಏನ್ರಿ ಇದಕ್ಕೆ ಹೋಕ್ಕೆ. ಸಿದ್ಧಾರೂಢರು ಹೇಳಿದ್ರೆ ಇದು ನಾ ಹೇಳುದಲ್ಲ. ಸಿದ್ಧಾರೂಢ ನೀ ಹೋಗಿದಿಲ್ಲ, ರಾತ್ರಿ ಎಲ್ಲ ಬೆಳಗನ ಮಕ್ಕೊಂಡ ಬೆಳಿಗ್ಗೆ ತಂದು ಹೋಗಿಲ್ಲ, ಹೋಗಿ ಹೇಸಿಗೆ ಮಾಡ್ತಿಲ್ಲ, ಅದು ಯಾರು ಮಾಡಿದ್ದು? ಯಾರು ಮಾಡಿದ್ದದು? ನೀನೇ ಮಾಡಿದ್ದಲ್ಲ. ಅದು ನೀ ಮಾಡಿರ್ತಕ್ಕಂಥ ಫಲನೇಲಪ್ಪ ಅದು ಹೇಸಿಗೆ. ಮತ್ತೆ ನೀ ಮಾಡಿರ್ತಕ್ಕಂಥ ಹೇಸಿಗೆ ನಿನ್ನ ತಿಲ್ಲಾಕ ಬರ್ತಿದ್ರ ನಿನ್ನ ಮಗಳ ನಿನ್ನ ಉಣ್ಣಾಕ್ ಬರ್ತದ ಹೋಗತ್ತೆ ಕೊಂಡ್ರ ಸಿದ್ಧಾರು ಏನ್ರಿ. ನೀ ಮಾಡಿರ್ತಕ್ಕಂಥ ಹೇಸಿಗೆ ನಿನಗೆ ತಿಲ್ಲಾಕ ಬರ್ತಿದ್ರ ನಿನ್ನ ಮಗಳು ಉಣ್ಣಾಕ್ ಬರ್ತದ ಹೋಗತ್ತೆ ಕೊಂಡ್ರ. ಅವನಿಗೆ ತಿಳಿಯಂಗೆ ಉತ್ತರ ಹೇಳ್ಬೇಕಲ್ರಿ. ಪಾಪಿಗಳಲ್ರಿ ಇವರೆಲ್ಲ ಮಕ್ಕಳ ಮೇಲೆ ಮನಸ್ಸು ಮಾಡ್ತಕ್ಕಂಥವ್ರು. ಇಲ್ಲಿ ಕೌಶಿಕ ಮಹಾರಾಜನ ಕೂಡ ಮಗಳು ಸ್ವರೂಪದೊಳಗಿರ್ತಕ್ಕಂಥ ಮಾದಿವಿ ಅಕ್ಕ ಮನಸ್ಸು ಮಾಡ್ತಾರೆ. ಯಾವಾಗ ಇವಳು ಮದುವೆಗೆ ಅಂತ ಒಪ್ಪಲಿಲ್ಲ, ತಂದೆ ತಾಯಿನೂ ಕೂಡ ಮಗಳನ್ನ ಕೊಡ್ಲಿಕ್ಕೆ ಅಂತ ಒಪ್ಪಲಿಲ್ಲ. ಯಾವಾಗ ತಂದೆ ತಾಯಿಗಳಿಗೆ ಚಿತ್ರ ಹಿಂಸೆ ಅಂತಕ್ಕಂಥ ಕೊಟ್ಟ. ಯಾವಾಗ ಮಾದೇವಿ ಅಕ್ಕ ತನ್ನ ತಂದೆ ತಾಯಿಗಳಿಗೆ ಚಿತ್ರ ಹಿಂಸೆ ಅಂತಕ್ಕಂಥ ಕೊಡುದನ್ನ ನೋಡಿ ಯಾವಾಗ ಮಂತ್ರಿಗೆ ಅಂತಾಳೆ, ಅಣ್ಣ ನನ್ನ ತಾಯಿ ತಂದೆಗೆ ಬಿಡುವತ್ತೇಳು, ನನ್ನಿಂದ ನನ್ನ ತಾಯಿ ತಂದೆಗೆ ಕಷ್ಟ ಬಂತಲ್ಲ, ನನ್ನಿಂದ ನನ್ನ ತಾಯಿ ತಂದೆಗೆ ದುಃಖ ಬಂತಲ್ಲ, ನಾನು ಈ ಭೂಮಿ ಮೇಲೆ ಹುಟ್ಟಿನ ಕೂಡ ಸಾರ್ಥಕತೆ ಆಗ್ಲಿಲ್ಲ, ನನ್ನಿಂದ ನನ್ನ ತಾಯಿ ತಂದೆಗೆ ನಾನೇ ಕೂತ್ಕೊಂಡ ದುಃಖ ಕೊಡಕತ್ತೀನಲ್ಲ, ನನ್ನ ತಾಯಿ ತಂದೆಗೆ ಬಿಟ್ಟು ಬಿಡುವತ್ತೇಳು, ರಾಜನಿಗೆ ನಾ ಮದುವೆ ಮಾಡ್ಕೋತೀನಿ ಅಂತ ಹೇಳು ಅಂತ ಕೂಡ ನೋಡ್ರಿ. ಎದರ ಸಲುವಾಗಿ? ತಾಯಿ ತಂದೆಗೆ ಕಾದ ಕಬ್ಬಿಣದ ಸಲಾಕೆಯಿಂದ ಯಾವಾಗಿಂದ ತಾಯಿ ತಂದೆಗೆ ಬರಿ ಕೊಡ್ಲಕತ್ತ. ಹೊಟ್ಟೆಗೆ ಅನ್ನ ಕೊಡುವಲ್ಲ ಏನ್ರಿ, ಉಟ್ಕೊಳಕ್ಕೆ ಬಟ್ಟೆ ಕೊಡುವಲ್ಲ, ಚಿತ್ರಹಿಂಸೆ ಕೊಡ್ಲಕತ್ತಾನೆ. ಎಲ್ಲಿಯ ಪರಂತರವಾಗಿ ಮಹಾದೇವಿಯನ್ನು ನನಗೆ ಕೊಟ್ಟು ಮದುವೆ ಮಾಡಂಗಿಲ್ವೋ ಅಲ್ಲಿಯ ಪರಂತರವಾಗಿ ನಿಮ್ಮ ಚಿತ್ರಹಿಂಸೆ ಕೊಡ್ತೇನೆ. ಮೊದಲೇ ರಾಜ ಪಾಪಿ. ಯಾವಾಗಿಂದ ತಾಯಿ ಮಹಾದೇವಿ ಅಕ್ಕಂತಾಳೆ, ಆಯ್ತು ನಾನು ಮದುವೆ ಮಾಡ್ಕೋತೀನಿ, ನನ್ನ ತಾಯಿ ತಂದೆನಿಂದ ಬಿಡುವತ್ತಿಕೊಂಡದ್ದು ಹೇಳು, ಆದ್ರ ನನ್ನ ಕೆಲವು ಕಂಡೀಷನ್ ಅದಾವ ಅನ್ಲಕ್ಕ. ರಾಜನನ್ನ ಮದುವೆ ಮಾಡ್ಕೋತೀನಿ, ನನ್ನ ಕೆಲವೊಂದು ಕಂಡೀಷನ್ ಅದಾವೆ. ಅವಾಗಿಂದ ಮಂತ್ರಿ ಅಂತಾನೆ ಏನ್ ಕಂಡೀಷನ್? ಅವಾಗಿಂದ ಮಹಾದೇವಿ ಅಕ್ಕ ಎಂತ ಕಂಡೀಷನ್ ಹೇಳ್ತಾಳೆ ಕೇಳ್ರಿ. ಮೊದಲನೇದಾಗಿರ್ತಕ್ಕಂಥ ಕೌಶಿಕ ಮಹಾರಾಜ ಯಾವ ಕೊರಳಗಳಿಂದ ಇಷ್ಟಲಿಂಗ ಅಂತಕ್ಕಂಥ ಕಟ್ಕೋಬೇಕು ನೋಡ್ರಿ. ಮಹಾದೇವಿ ಅಕ್ಕ ಹೇಳ್ತಾಳೆ ಅವನ ಕೊರಳಗ, ಯಾಕಂದ್ರೆ ಅವ ಜೈನ್ ರಾಮವ ಏನ್ರಿ, ಜೈನ ಧರ್ಮದೊಳಗಿರ್ತಕ್ಕಂಥ ಕೌಶಿಕ ಮಹಾರಾಜ ಅವನು ಕೊಳ್ಳಗ ಲಿಂಗ ಹೆಂಗ ಬರ್ತದ್ರಿ? ಮಹಾದೇವಿ ಅಕ್ಕ ಅಂತಾಳೆ ನೀನು ಲಿಂಗವನ್ನ ಧರಿಸಿಕೊಂಡ ನೀನು ಲಿಂಗಾಯತನಾಗಬೇಕು. ಎರಡನೇದೇನು, ನನ್ನ ವ್ರತ ಇದೆ, ನನ್ನ ವ್ರತ ಮುಗಿವರೆಗೂ ಕೂಡ ನನ್ನ ಶರೀರ ಅಂತ ಮುಟ್ಟುವಂಗಿಲ್ಲ. ಮೂರನೇದೇನು, ಈ ಮನೆತನದೊಳಗ ದಿನನಿತ್ಯ ಕೂಡ 5 ಜನ ಜಂಗಮರು ನಿತ್ಯ ಅಂತ ಪ್ರಸಾದ ಮಾಡಬೇಕು. ಇನ್ನು 4ನೇ ಕಂಡೀಷನ್ ಏನು ಒತ್ತುಕೊಂಡು ಕೇಳಿದ್ರ ನನ್ನ ಗುರುಗಳಾಗಿರ್ತಕ್ಕಂಥ ಗುರುಲಿಂಗ ದೇವರು ಬಂದು ನನಗೆ ನಿತ್ಯ ವಚನ ಪಾಠವನ್ನ ಹೇಳಬೇಕು. ನೋಡ್ರಿ ಆಕಿನ ಕಂಡೀಷನ್. ಆಕೆನ ಕ್ವಿಂಟಲ್ ಗಟ್ಲೆ ಬಂಗಾರ ಕೇಳಲಿಲ್ಲ ಏನ್ರಿ, ಆಕೆನಂದ ಕಿಲೋ ಗಟ್ಲೆ ಅಂದ್ರೆ ಬೆಳ್ಳಿ ಕೇಳಲಿಲ್ಲ. ಕೇಳ್ತಾರೇನ್ರಿ? ಇವತ್ತು ನೀವು ಯವ್ವ ನೀವು ಒಟ್ಟ ಕೇಳಲ್ಲ, ಗಂಡ ಬೆಳ್ಳಗನ ಜೀವ ತಿಂತೀರಿ, ನಿನ್ನ ಕಟ್ಕೊಂಡ ಬಂಗಾರ ಅಲ್ಲೆಲ್ಲ ಒಂದು ಬೆಳ್ಳೆಲ್ಲಿ ಅಂತದ ಗಂಟೆ ಬಿತ್ತೇವ ನನಗೆ ಏನ್ರಿ, ಬೆಳ್ಳಗನ ಕೊಯ್ 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 ಹಚ್ಚು ಕೂಡ ಅದು ಕೌದಿ ತೊಗೊಂಡು ಬರ್ತದ ನಾವು ಕಲ್ಯಾಣ ಮಠ ಏನ್ರಿ. ಕಿರಿ 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 ಕೊಟ್ಟು ಬಂಗಾರ ತರಿಸ್ತೀರಿ, ಬೆಳ್ಳಿ ತರಿಸ್ತೀರಿ ಏನ್ರಿ, ತರಿಸ್ತೀವಿಲ್ಲ ನಾವು. ಆದ್ರೆ ಮಹಾದೇವಿ ಅಕ್ಕ ಅದನ್ನ ಕೇಳಲಿಲ್ಲ. ನಾನು ಮದುವೆ ಮಾಡ್ಕೋಬೇಕಾದ್ರೆ ನಾನು ಕೊಳ್ಳಾಗಿಂದ ಇಟ್ಟು ಬಂಗಾರ ಹಾಕ್ಬೇಕಂದ್ಕೊಂಡು ಬೇಡಲಿಲ್ಲ. ಮಹಾದೇವಿ ಅಕ್ಕ ಏನಂತಾಳ, ಅವನು ಲಿಂಗವನ್ನು ಧಾರಣೆ ಮಾಡ್ಕೊಂಡು ಲಿಂಗಾಯತನಾಗಬೇಕು. ಒಂದೇದು. ಎರಡನೇದಾಗಿರ್ತಕ್ಕ ನಿತ್ಯ ಜಂಗಮರ ದಾಸೋಗ ನಡಿಬೇಕು. ಮೂರನೇದಾಗಿರ್ತಕ್ಕಂಥ ಏನು, ನಿತ್ಯ ಗುರುಲಿಂಗ ದೇವರು ನನ್ನ ಮನೆತನಕ್ಕಿಂದ ಬಂದು ನಿತ್ಯ ಕೂಡ ವಚನಗಳನ್ನ ನನಗೆ ಪಾಠ ಪ್ರವಚನಗಳನ್ನ ನೀಡಬೇಕು. ಇನ್ನು 4ನೇ ಕಂಡೀಷನ್ ಏನು ಅಂತಂದ್ರೆ ನನ್ನ ವ್ರತ ಮುಗಿಯುವವರೆಗೂ ಕೂಡ ನನ್ನ ಶರೀರ ಮುಟ್ಟುವಂಗಿಲ್ಲ. ಒಂದು ರಾಜ ಅಂದ, ಇದೇನು ತೋಟಗದ ಅಂದ. ಆಯ್ತು ಆಯ್ತಾಗಿ ಆಸೆಯನ್ನು ಈಡೇರಿಸ್ತೀನಿ ತಗೊಂಡ ಬಾ ಹೇಳ ತಗೊಂಡಾಗ ತನ್ನ ಎಲ್ಲ ಪೂಜೆ ಸಾಮಗ್ರಿಗಳ ಗಂಟನ್ನ ತಾನು ನಿತ್ಯ ಉಡ್ತಕ್ಕಂಥ ಬಟ್ಟೆ ಗಂಟನ್ನ ತಗೊಂಡು ಅರಮನೆಗೆ ಬರ್ತಾಳ ಮಹಾದೇವಿ ಅಕ್ಕ. ಕಲ್ಪನೆ ಇರ್ಲಿ, ಅರಮನೆಗಿಂದ ಬಂದು ತಿಂಗಳಾಯ್ತು, 6 ತಿಂಗಳಾಯ್ತು, ವರ್ಷ ಆಯ್ತು, ಇವಳು ವ್ರತನೇ ಮುಗಿಲಿಲ್ಲ.
ದಿನನಿತ್ಯ ಜಂಗಮರ ದಾಸೋಗ ನಡೀತು. ಒಂದು ಕಡೆ ಗುರುಲಿಂಗ ದೇವರು ಬಂದು ಪ್ರವಚನ ಮಾಡಕತ್ರು. ಇನ್ನೊಂದು ಕಡೆಗೆ ಅದಕ್ಕೇನು ವ್ರತ ನಡೀತು. ಇವ ಲಿಂಗ ದೀಕ್ಷೆ ಮಾಡ್ಕೊಳ್ಳಿಲ್ಲ. ಯಾವಾಗಂದ ನೋಡಿ ನೋಡಿ ಇಂಥ ಸೌಂದರ್ಯವತಿ ಆಗಿರ್ತಕ್ಕಂಥ ಹೆಣ್ಣಿನನ್ನ ನನ್ನ ಅರಮನೆ ಒಳಗಂದ ಇಟ್ಕೊಂಡು ಇವಳನ್ನ ಮುಟ್ಟದ ಇದ್ರ ನನಗೆ ನೋಡಿರ್ತಕ್ಕಂಥ ಜಗತ್ತಿನ ಜನ ಏನಲ್ಲಿಕ್ಕಿಲ್ಲ. ಕೌಶಿಕ ಮಹಾರಾಜ ವಿಚಾರ ಮಾಡ್ತಾನೆ, ಇಟ್ಟ ರೂಪವತಿ ಆಗಿರ್ತಕ್ಕಂಥ ಹೆಣ್ಣಿನನ್ನ ಮನೆ ಒಳಗಂದ ಇಟ್ಕೊಂಡು ಇವಳನ್ನ ಮುಟ್ಲಿಲ್ಲ ತಿಳ್ಕೊಂಡ್ರ ನಾಡಿನ ಜನತೆ ನನ್ನ ಏನಲ್ಲಿಕ್ಕಿಲ್ಲ, ನನ್ನಿಂದ ತಾಳುವುದಾಗಂಗಿಲ್ಲ ತಿಳ್ಕೊಂಡು ಒಂದು ದಿವಸದ ಬೆಳಗಿನ ಜಾವ ಯಾವಾಗಿಂದ ಮಹಾದೇವಿ ಅಕ್ಕ ಆ ಕಡೆ ಮುಖ ಮಾಡಿ ತನ್ನ ಲಿಂಗ ಪೂಜೆದಿಂದ ಎಲ್ಲ ಸಾಮಾನುಗಳನ್ನ ಸೌರ್ಸಕತ್ತಾಳ. ಹಸಿ ಬಟ್ಟೆ ಉಟ್ಕೊಂಡು ಪೂಜಾ ಸಾಮಾನುಗಳನ್ನ ಹೂವ ಪತ್ರಿ ಇದೆಲ್ಲಾನು ಕುಡಿದು ಸೌರಿಸ್ಲಿಕ್ಕತ್ತಾಳ. ಯಾವಾಗಿಂದ ಸೌರಿಸುವಂತ ಪ್ರಸಂಗದೊಳಗ ಕೌಶಿಕ ಮಹಾರಾಜನಿಗೆ ಒಂದು ಮಾತು ಹೇಳ್ತಾರಲ್ಲ, ವಿದ್ಯಾತುರಾಣಂ ನ ಸುಖಂ ನ ನಿದ್ರಾ ಕಾಮಾತುರಾಣಂ ನ ಭಯಂ ನ ಲಜ್ಜತ್. ವಿದ್ಯಾ ಕಲಿಬೇಕಂತಕ್ಕಂಥ ವಿದ್ಯಾರ್ಥಿಗೆ ಹೊಟ್ಟೆ ತುಂಬ ಊಟ ಇರಂಗಿಲ್ಲ, ಕಣ್ ತುಂಬ ನಿದ್ದಿರಂಗಿಲ್ಲ. ಇದ್ರೆ ವಿದ್ಯಾ ಕಲಿಬೇಕಂತಕ್ಕಂಥ ಮಕ್ಕಳಿಗೆ ಯಾವಾಗ ಹೊಟ್ಟೆ ತುಂಬ ತಿಂತದಾದ ಏಸ್ ಕಾಲಕ್ಕೆ ವಿದ್ಯಾ ಕಲಿಯಂಗಿಲ್ಲ ತಿಳ್ಕೊಬೇಕು. ಎಲ್ಲರ ಚಂದಾಗಿ ತಿಂದು ಹಿಂದಿನ ಲಾಸ್ಟ್ ಬೆಂಚಿಗೆ ಹೋಗಿ ಕೂತ್ಕೊಂಡು ನಿದ್ದೆ ಮಾಡಿ ಬಂದ್ರ ವಿದ್ಯೆ ಬರ್ತಾನ ಅವನಿಗೆ ಬರಂಗಿಲ್ಲ. ಹಾಗಾಗಿ ಹೇಳ್ತಾರೆ ವಿದ್ಯಾತುರಾಣ ನ ಸುಖಂ ನ ನಿದ್ರಾ. ಏನ್ರಿ ಇನ್ನೊಂದು ಮಾತು ಹೇಳ್ತಾರ, ಅವನು ವಿದ್ಯಾರ್ಥಿ ಲಕ್ಷಣ ಹೆಂಗಿರ್ಬೇಕಂತ ತಗೊಂಡು ಕೇಳಿದ್ರೆ ಅಲ್ಪಹಾರಿ ಸ್ವಾನ ನಿದ್ರಾತ, ಸ್ವಲ್ಪೇ ಊಟ ಮಾಡ್ಬೇಕು, ನಾಯಿ ಹೆಂಗ್ ನಿದ್ದೆ ಮಾಡ್ಬೇಕಂತ ಅಂದ್ರೆ ವಿದ್ಯೆ ಹತ್ತ ತೆಲಿಗೆ. ಇಲ್ಲಾರ ನಾವ್ ಯಾಕೆ ಕಳಿಸ್ತೀನಿ ಅಂತ ಆಕಡಿಸ್ಬೋದು ಕೂತ್ಯಾವತ್ತಂದ್ರ ಆಗ್ತದೇನ್ರಿ? ಆಗಂಗಿಲ್ಲ. ಹಂಗ ಕಾಮಾತುರಾಣಂ ನ ಭಯಂ ನ ಲಜ್ಜ. ಯಾವ ಒಬ್ಬ ವ್ಯಕ್ತಿಗೆ ಕಾಮದ ಆತುರ ಹಾಕದಲ್ಲ, ನಾನು ಯಾರು, ನನ್ನ ಸ್ಥಾನ ಏನು, ನನ್ನ ಮಾನ ಏನು ಅನ್ನತಕ್ಕಂಥ ಯಾವದನ್ನು ಕೂಡ ಗೊತ್ತಾಗಂಗಿಲ್ಲ ಏನ್ರಿ, ಎಲ್ಲವನ್ನು ಕೂಡ ಮರೆಸಿಬಿಡ್ತದಂತೆ ಕಾಮ. ಯಾವಾಗಿಂದ ಕಾಮದ ಆತುರನ ಆಗಿರ್ತಕ್ಕಂಥ ಕೌಶಿಕ ಮಹಾರಾಜ ಯಾವಾಗಿಂದ ಮಹಾದೇವಿ ಅಕ್ಕನ ಹಿಂಗ ಸೀರೆ ಸೆರಗನ್ನು ತಗೊಂಡು ಹಿಡಿದು ಇನ್ನೇನು ಎಳಿಬೇಕಂತ ಅನ್ನೋದ್ರೊಳಗೆ ಥಟ್ಟನಗಂತ ಹಿಂದಕ್ಕೆ ತಿರುಗಿ ನೋಡುದು. ಸ್ವಲ್ಪ ಸೀರೆ ಸೆರಗನ್ನು ತಗೊಂಡು ಹಿಡಿದ ದೊಡ್ಡದ. ಯಾವಾಗಿಂದ ಮಹಾದೇವಿ ಅಕ್ಕ ಯಾವಾಗಿಂದ ಹಿಂದಕ್ಕೆ ತಿರುಗಿ ನೋಡ್ತಾಳೆ, ಕೌಶಿಕ ಮಹಾರಾಜ ತನ್ನ ಸೀರೆ ಸೆರಗನ್ನು ತೆಗೆದು ಮುಟ್ಟಿದ್ದ. ಕಣ್ಣು ಕೆಂಪಗಾಗಿ ಬಿಡ್ತು ಮಹಾದೇವಿ ಅಕ್ಕನಿಗೆ. ಏಕಕಾಲಕ್ಕಿಂದ ಕಣ್ಣಾಗಿಂದ ನೀರು ಬಂದ್ಬಿಡ್ತು. ಎಲ್ಲೋ ಪಾಪಿ ಆಗಿರ್ತಕ್ಕಂಥ ಕೌಶಿಕ ಮಹಾರಾಜ, ನೀನೊಬ್ಬ ಭವಿ ಆಗಿರ್ತಕ್ಕಂಥವ, ನಿನ್ನಂತ ಭವಿ ನಿನ್ನಂತ ಪಾಪಿ ನನ್ನ ಸೀರೆ ಸೆರಗನ್ನು ತೆಗೆದು ಮುಟ್ಟ್ಯಾದ ತಿಳ್ಕೊಂಡಂದಾಗ ನೀನು ಮುಟ್ಟಿರ್ತಕ್ಕಂಥ ಈ ಸೀರೆ ಅಂತ ನನ್ನ ಸೆರೆ ಮೇಲೆ ಅದು ಇರಬಾರ್ದು. ನೋಡ್ರಿ ಮಹಾದೇವಿ ಅಕ್ಕನ ದಿಟ್ಟತನ, ಅವಳ ವೈರಾಗ್ಯ ಅಂತ ಅದು ಏನ್ರಿ. ಇವತ್ತಿನ ತನನ್ನು ಕೂಡ ಮಹಾದೇವಿ ಅಕ್ಕನ ಮೀರಿಸ್ತಕ್ಕಂಥ ವೈರಾಗ್ಯವನ್ನ ತಾಳಿರ್ತಕ್ಕಂಥ ಹೆಣ್ಣೆ ಜಗತ್ತಿನೊಳಗದ ಇಲ್ಲ. ಅವಳೇನಂತಾಳೆ, ಕೊರಳಾಗಿಂದ ಲಿಂಗ ಇರ್ತಕ್ಕಂಥ ಒಬ್ಬ ಭವಿ ನೀನು, ನಿನ್ನಂತ ಪಾಪಿ ಮುಟ್ಟಿರ್ತಕ್ಕಂಥ ಈ ಸೀರೆ ಸೆರಗಂತಕ್ಕಂಥದನ್ನ ಯಾವಾಗ ನೀ ಮುಟ್ಟಿದೆ ಎತ್ತಿಕೊಂಡಂದಾಗ ಈ ಶರೀರಕ್ಕೆ ಈ ಸೀರೆನೇ ಬೇಡ ಎತ್ತಿಕೊಂಡಂದು ಯಾವಾಗಿಂದ ಸಂಪೂರ್ಣವಾಗಿ ಸೀರೆ ಅಂತಕ್ಕಂಥ ಕಳೀತಾಳ ಮಹಾದೇವಿ ಅಕ್ಕ. ಯಾವಾಗಿಂದ ಕೌಶಿಕ ರಾಜನ ಏನ್ರಿ ಮಾರಿ ಮೇಲಿಂದ ಬಗದು ಹಿಂಗೇನು ತುರುಬ ಕಟ್ಟಿದ್ಲಲ್ಲ, ಆ ಕಟ್ಟಿರ್ತಕ್ಕಂಥ ತುರುಬ ಹಿಂಗ ತಲೆ ಜಾಡಿಸ್ಬಿಟ್ರೆ ಇಡೀ ಅವಳ ತಲೆ ಮೇಲೆ ಇರ್ತಕ್ಕಂಥ ಕೂದಲೆಲ್ಲ ಅವಳ ಶರೀರ ಅಂತಕ್ಕಂಥ ಮುಚ್ಕೊಂಡು ಬಿಡುತ್ತೆ ಏನ್ರಿ. ಅವಳ ಇಡೀ ಶರೀರ ಅಂತಕ್ಕಂಥ ಮುಚ್ಕೊಂಡು ಬಿಡುತ್ತು. ನೋಡ್ರಿ ಅವತ್ತಿನ ದಿನಮಾನದೊಳಗೆ ಅವಳ ಮರ್ಯಾದೆ ಕಾಯ್ದಿದ್ದು ಯಾವುದು? ಯಾವ ಸೀರೆ ಅಲ್ಲ, ಯಾವದನ್ನು ಕೂಡ ಅಲ್ಲ ಏನ್ರಿ. ಅವಳ ಮರ್ಯಾದೆ ಕಾಯ್ದಿರ್ತಕ್ಕಂಥ ಯಾವುದು ಒತ್ತು ಕೂಡ ಕೇಳಿದ್ರೆ ಹಿಂಗ ಕಟ್ಟಿರ್ತಕ್ಕಂಥ ತುರುಬ ಅಂತಕ್ಕಂಥ ಒಂದು ಸರಿ ಹಿಂಗ ತಲೆ ಜಾಡಿಸ್ಬಿಟ್ರೆ ಸಾಕು, ಇಡೀ ಕೂದಲುಗಳೆಲ್ಲ ಮಹಾದೇವಿ ಅಕ್ಕನ ಶರೀರ ಎಲ್ಲ ಮುಚ್ಕೊಂಡು ಬಿಟ್ಟು. ನೋಡ್ರಿ ಅವ್ರಿಗೆ ಎಷ್ಟು ಒತ್ತಿದ್ರಿಬೇಕ್ರಿ ಕೂದಲ. ಈಗ ನಮ್ಮ ಚಲೋ ಇದ್ದಿದ್ದ ಕತ್ತರಿಸ್ಕೊಂಡು ಬರ್ಲಕ್ಕೆ ಹೋಗೋ ಹೆಣ್ಮಕ್ಳು ಯಾಕ್ರಿ ಹೋಲಕತ್ತರಿಲ್ಲ. ಅವಾಗ ನಾವು ಬರೇ ಗಂಡ್ಮಕ್ಳು ಕತ್ತರಿಸ್ಕೊಳ್ಳೋದು ನೋಡಿದ್ದೆವು ಏನ್ರಿ. ಈಗ ಹಂಗಿಲ್ಲ. ಈಗ ನಾವು ಜಗತ್ತಿನಾಗ ಕೇಳದೆ 3 ಮಂದಿ ಮಾತ ಏನ್ರಿ. ನಾವು 3 ಮಂದಿ ಮಾತು ಕೇಳೋದು. ಮೊದಲೇದು ಫೋಟೋಗ್ರಾಫರ್ ಮಾತು, ಎರಡನೇದು ಕಟಿಂಗ್ ಮಾಡೋರ್ ಮಾತು. ನೋಡ್ರಿ ನೀವು ಕಟಿಂಗ್ ಮಾಡೋರ್ ಮಾತು ಪಕ್ಕ ಕೇಳ್ತಿದ್ವಿ, ಅವಾಗ ಕೇಳ್ತಿದ್ದೆವು, ಈಗ ಕೇಳಲ್ಲ. ಅವಾಗ ಅವ್ರು ಏನ್ ಮಾಡ್ತಿದ್ರು, ಅವರೇ ಮಣಿ ಮ್ಯಾಗ ಕೂತು ನಮಗೆ ಕೇಳಕ್ ಕುಂದ್ರಿ ತೊಡಿಸಂದೆ ತೆಲಿ ಹಿಟ್ಟಿದ್ವಿ. ತೊಡಿಸಂದೆ ತೆಲಿ ಹಿಡ್ದು ಹಿಂಗೆ ಮೂಗ್ ಹೆಂಗ್ ಮಾಡ್ತಿದ್ವು, ಕಿವಿ ಹೆಂಗ್ ಮಾಡ್ತಿದ್ವಿ. ಏನ್ ಮಾಡಿದ್ರು ಸುಮ್ಮನೆ ಕೂತ್ರು, ಏ ಮಗನ ನಾ ಪಟ್ಟದೇವ್ರಿ ಹಂಗೆ ಮಾಡಿಬಿಡತ್ತಂದ್ರೆ ಹೋಗಂತ ನಾವು ಕೂದಲ ಬಿಟ್ಕೊಂಡು. ನೀ ಪಟ್ಟದೇರಿದ್ರೆ ಯಾರಿದ್ರೆ ನಮ್ಮ ಕೈಯಾಗ ನಾವು ತೆಲಿ ಕೊಡ್ಬೇಕು. ಪಟ್ಟು ಇಟ್ಟಂದ್ರೆ ಹಿಂಗೆ ಹಿಡಿತಿದ್ವಿ, ಇಲ್ಲಿ ಹಿಂದಿನ ತೆಗಿಬೇಕಾದ್ರೆ ತಡಿ ಕಟ್ಕೊಂಡದ್ ಬಿಡು ಅಂದ್ರೆ ಬಿಡ್ತಿದ್ದಿಲ್ಲ ಏನ್ರಿ. ಅವ್ರ ಮಾತು ಪಕ್ಕ ನಾವು ಕೇಳ್ತೀವಿ ಹೌದಲ್ರಿ. ಫೋಟೋಗ್ರಾಫರ್ ಮಾತ್ರ ಎಲ್ಲರೂ ಕೇಳಬೇಕು, ಹೆಣ್ಮಕ್ಳು ಕೇಳ್ಬೇಕು, ಗಂಡ್ಮಕ್ಳು ಕೇಳಬೇಕು. ನೋಡ್ರಿ ಎಲ್ಲಿ ನೀವು ಈಗ ಸ್ಟುಡಿಯೋಕ್ಕೆ ಹೋಗಿರ್ತೀರಿ, ಎಲ್ಲ 3 ತಾಸು ಮೇಕಪ್ ಮಾಡ್ಕೊಂಡು ಹೋಗಿರ್ತೀರಿ. ಗಂಡ ಹೆಂಡತಿ ಫೋಟೋ ತಗೊಂಡು ಗಂಡಗಂತ ನಾವು ಸ್ಪೆಷಲ್ ತಕ್ಕೋತೀವಿ, ನಾವು ತಕ್ಕೋ ನಿಂದ ಆದ ಬಳಿಕೆ ನಾವು ತಕ್ಕೋತೀನಿ ಅಂತ. ನಾವು ಪಾಪ ಈಗಿದ್ರೆ ಒಂದು ಅಗದಿ ಹಿಂದೆ ಹಂಗೆ ಬ್ಯಾನರ್ ಕಟ್ಟಿರಲ್ಲ, ಹಂಗೆ ಸೀನ್ರಿ ಗಿನ್ರಿ ಬಿಟ್ಟಿರ್ತಾರ ಏನ್ರಿ. ಇವು ಎಲ್ಲ ಮಡಿಚಿ ಕಟ್ಟ್ಯಾರ ಇವು. ಅಲ್ಲಿ ಚಂದ ಸಿಸ್ಟಮೆಟಿಕ್ ಕಟ್ಟಿರ್ತಾರ ನಾವು ಫೋಟೋಗ್ರಾಫರ್. ಅಗದಿ ಚಿಗರಿ ಹಳ್ಳಿ ಇವೇನಂತಾರಲ್ಲ ಇವೆಲ್ಲ ಇದ್ದಿದ್ದೆ ಅಂದ್ರೆ ಮತ್ತೆ ಬ್ಯಾನರ್ ಕಟ್ಟಿರ್ತಾರ. ನೀ ಕುಂದ್ರಿ ಅಕ್ಕ ಅಂತ ಅಗದಿ ಅಕ್ಕ ಕುಂದಿರ್ತಾವ. ಹಿಂಗೆ ಕಾಲ ಮೇಲೆ ಕೈ ಇಡು ಏನ್ರಿ. ಸ್ವಲ್ಪ ತಲೆ ಕೆಳಕ್ ಮಾಡಿ ಭಾಳ ಮಾಡಿಬಿಡಕ್ಕ, ಸ್ವಲ್ಪ ಮ್ಯಾಕ್ ಮಾಡು
ಮ್ಯಾಕ್ ಪೂರ ಮ್ಯಾಕ್ ನೋಡಕ ಅಟ್ಟ ಬಡಿ ಕೇಳಕ್ ಏನ್ರಿ ಕೇಳಕ್ ನೋಡು ಈ ಕಡೆ ಮಾರಿ ಮಾಡಿ ಜರ ಈ ಕಡೆ ತಿರುಗುತ್ತಾಳ ಮನ್ಯಾಗ ಗಂಡನ ಮಾತು ಕೇಳಂಗಿಲ್ಲ ಫೋಟೋಗ್ರಾಫರ್ ಮಾತು ಕೇಳ್ತಾಳ ಜರ ಈ ಕಡೆ ತಿರುಗುತ್ತಾಳ ನನ್ನೇ ನೋಡ್ರಿ ಅಂತ ನಾವು ಇಲ್ಲಿ ಯಾರಿ ಅಂದ ಹೊರಗಿನವ್ರು ಯಾರು ನನ್ನೇ ನೋಡತ್ತಂದ್ರೆ ಯಾಕೋ ಅಂತ ಹೊಡಿತೀರಿಲ್ಲ ಅವನ್ನ ಆದ್ರೆ ಫೋಟೋಗ್ರಾಫರ್ಗೆ ನನಗೇ ನೋಡ್ರಿ ಅಂತಾನ 1 2 3 ಅಂದ್ಕೂಡ ಕ್ಲಿಕ್ ಮಾಡಿದ ಕೂಡಲೇನ ಪಕ್ಕನಾಗ ಒಂದು ಕಣ್ಣು ಮುಚ್ಚಿಬಿಡ್ತಾನ ಅದು ಫೋಕಸ್ ಹೊಡೆದ ಕೂಡಲೇ ಒಂದು ಕಣ್ಣು ಮುಚ್ಚಿಬಿಡ್ತ ಇವ ಫೋಟೋ ಪ್ರಿಂಟ್ ಹಾಕಿ ಕೊಟ್ಟ ಈಕೆ 3 ತಾಸು ಮೇಕಪ್ ಮಾಡ್ಕೊಂಡ್ರು ಮತ್ತೆ ಕುಟ್ಗಣ್ಣೆ ಬರೋದು ಫೋಟೋಗ್ರಾಫರ್ ಮಾತು ಕೇಳ್ತೀವಿ ಅದನ್ನ ಬಿಟ್ಟರೆ ಅಂದ್ರೆ ಡಾಕ್ಟರ್ ಮಾತು ಕೇಳ್ಬೇಕು ನಾವೇನೇ ಕರೋಡೋಪತಿಗಳಿರ್ಲಿ ಬೇಕಾದಟ್ಟಿರ್ಲಿ ಏನ್ರಿ ಏನಿದ್ರು ಕೂಡ ಯಾಕೋ ಚಕ್ರ ಬಂದದ ಅಂದ ಕೂಡಲೇನ ದೊಡ್ಡ ಶ್ರೀಮಂತ ಇರ್ತಾನ ಚಕ್ರ ಬರ್ಲಾಕತ್ತದ ಹೋಗಿ ಬ್ಲಡ್ ಟೆಸ್ಟ್ ಮಾಡಿಸ್ತಾನ ಸಾವ್ಕಾರ ನಿನ್ ಶುಗರ್ ಅದ ಮತ್ತೆ ಇದಕ್ಕೆ ಏನ್ ಮಾಡ್ಬೇಕು ರುಚಿ ತಿನ್ನಂಗಿಲ್ಲ ಅದೇ ಹಂಗಾಕತ್ ನಾ ದೊಡ್ಡ ಶ್ರೀಮಂತ ಇದೀನಿ ನಾ ದಿನ ರುಚಿ ತಿನ್ನವನೆ ತಿತ್ತಿದೆ ಅಂದ್ರೆ 6 ದಿವ್ಸಕ್ಕೆ ಹೋಗೋ 3 ದಿವ್ಸಕ್ಕೆ ಹೋಗಿದ್ ಹೋಗಂತ ನಾವು ಏನ್ರಿ ಡಾಕ್ಟರ್ ಮಾತು ಕೇಳ್ಬೇಕು ಮತ್ತೆ ಇನ್ನೊಂದ್ ಸ್ವಲ್ಪ ದಿವ್ಸ ಹೋಗೋದ್ರೆ ಚಕ್ರ ಬರ್ತದ ಮತ್ತೇನಾಗ್ಯದ ನೋಡು ಮತ್ತೆ ಬ್ಲಡ್ ಟೆಸ್ಟ್ ಮಾಡ್ತಾನೆ ನಿನ್ BP ಆಗ್ಯದ ಸಾವ್ಕಾರ ಇದಕ್ಕೇನ್ ಮಾಡ್ಬೇಕು ಎಣ್ಣೆ ಉಣಂಗಿಲ್ಲ ಉಪ್ಪು ಉಣಂಗಿಲ್ಲ ಖಾರ ಉಣಂಗಿಲ್ಲ ಹುಳಿ ಉಣಂಗಿಲ್ಲ ಮತ್ತೆ ಏನ್ ಉಣ್ಬೇಕು ನಾ ಬದುಕಬೇಕಾದ್ರೆ ಏನ್ ಉಣ್ಬೇಕು ನೀ ಕೋಟಿಗಟ್ಲೆ ಗಳಿಸಿದ್ರು ಕೂಡ ಸಪ್ಪನ ಬ್ಯಾಳಿ ಬಿಸಿ ರೊಟ್ಟಿ ನೋಡಿಲ್ಲ ಶುಗರ BP ಆಗಿದ್ದು ಹೆಂಗಾಗಿರುತ್ತೆ ಬೆಳ್ಳಗಾಗಿರುತ್ತೆ ಮಾರಿ ಮಲ್ಲಕ್ಕನಲ್ಲಿ ಯಾಕೆ ಹಿಂಗ್ಯಾಕಂಗಿಲ್ಲ ಶುಗರ್ ಆಗಿದೆ ಚಾ ಪಚ್ಚ 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 ಏನ್ರಿ ಆಗೈತಿ ಚಂದ ಮಾಡಿರ್ತಾರ ಏನ್ರಿ ಇಲ್ಲಿ ನಮ್ಮದ್ರಾಗೆ ಅದಾರ ನಾ ಅಗದಿ ಅಂದ್ರೆ ನಮ್ಗೆ ಶುಗರ್ ಇಲ್ಲ ಏನೋ ಇಲ್ಲಿ BP ಇಲ್ಲ ನಾವು ನಕ್ಕೋತಿದ್ದೇವೆ ಅಂದ್ರೆ ಯಾವ ಶುಗರ್ BP ಬರಲ್ಲ ಏನ್ರಿ ನಾ ಅಗದಿ ಅಂದ್ರೆ ನಾನು ತಿನ್ನ ಹುಕ್ಕಿ ಉಣ್ತೇನೆ ಸತ್ಕ ಉಣ್ತೇನೆ ಶಿರಾ ಉಣ್ತೇನೆ ನಾನು ನೋಡಿ ಪಾಪ ಮರಗಳಗತ್ತಾರ ಅವೆಲ್ಲ ಯಾಕೆ ಟೆನ್ಷನ್ ಮಾಡ್ಕೋಬೇಕು ಈ ಟೆನ್ಷನ್ದಿಂದ ಶುಗರ್ BP ಬರೋದು ಏನ್ರಿ ಇರ್ಲಾರ ಚಿಂತೆ ಮಾಡಿ ಏನಂತೀವಲ್ಲ ಇರ್ಲಾರ್ದಿಂದ ಚಿಂತೆ ಮಾಡಿದಕ್ಕಾಗಿನೇ BP ಶುಗರ್ ಬರ್ತದ ನೀವ್ ಏನ್ ಮಾಡ್ರಿ ನಿಮ್ BP ಶುಗರ್ ಬರಬಾರ್ದಾಗಿತ್ತು ಅಂದ್ರ ಯಾವತ್ತೂ ಕೂಡ ನಕ್ಕೊಂತಿರ್ರಿ ಮನಸ್ಸಿಂದ ಪ್ರಫುಲ್ಲವಾಗಿಂದ ಇರ್ಲಿ ಯಾವ ವ್ಯಕ್ತಿ ಯಾವತ್ತೂ ಕೂಡ ಖುಷಿಯಾಗಿರ್ತಾನ ಅವನಿಗೆ ಏಸು ಕೂಡ ರೋಗಗಳು ಬರಲ್ಲ ಯಾವ್ದನ್ನು ಕೂಡ ಬರಲ್ಲ ಆನಂದ ಇರೋದು ಇನ್ನೊಬ್ರು ನೋಡಿ ನಾವು ಹೊಟ್ಟಿ ಉರ್ಕೊಂಡೇವ ಅಂದ್ರೆ ಬರ್ತದ ನೋಡಿ ಶುಗರ್ ಏನ್ರಿ ಇನ್ನೊಬ್ಬ ಆ ಮಗ ಅಟ್ಟು ದೊಡ್ಡ ಮನಿ ಕಟ್ಟ್ಯಾನ ಈ ಮಗಂದ ಕಪ್ಪಿ ಇಟ್ಟಾಯ್ತು ಏನ್ ಮಾಡವ ಏನ್ರಿ ಭಗವಂತ ಎಷ್ಟು ಕೊಟ್ಟಾನ ಅಷ್ಟರದೊಳಗೆ ನಾವು ತೃಪ್ತಿಯಾಗಿದ್ದೇವತ್ತಂದ್ರೆ ಯಾವ ಶುಗರ್ ಬರಲ್ಲ BP ಬರಲ್ಲ ಎಲ್ಲಾ ರೋಗನು ಮನುಷ್ಯಾಗ್ಯಾವ ಎಮ್ಮಿಗೆ ಎಲ್ಲರೂ ಒಂದು ರೋಗನೇ ಬಂದದ ನಿಮ್ಮೂರಾಗ ಎಲ್ಲರೂ ಇಲ್ರಿ ನಮ್ಮ ಮಾಸ್ಯಾಳ ಊರ ಗೌಡ್ರಿ ಪಾಣಿಗೆ ಅಂದ ಶುಗರ್ ಆಗ್ಯದಿರತ್ತ ಕೇಳಿವ ಏನ್ರಿ ಇಲ್ರಿ ನಮ್ಮ ಊರಿಗೆ ಎಮ್ಮಿಗೆ ಅಂದ BP ಆಗದ ಚಕ್ರ ಬಂದು ಬಿತ್ತ ಅನ್ನೋದು ಕೇಳಿವನ್ನ ಅವು ಪ್ರಾಣಿಗಳಿಗೆ BP ಇಲ್ಲ ಶುಗರ್ ಇಲ್ಲ ಎಲ್ಲ ರೋಗ ನಮಗೆ ಯಾಕಂದ್ರೆ ಮಂದಿ ನೋಡಿ ಬಟ್ಟೆ ಹುಡ್ಕೊಳ್ಳೋದು ಯಾಕ್ರಿ ಮಾಡ್ತಿರ್ಲಿ ಆಕಿನ ಗಂಡ ಮಾನ್ಯ ಸೇರಿ ತಂದು ಕೊಟ್ಟನ ಅದಕ್ಕೆ ದಿಮಾಕ್ಕೆ ಬಂದು ಏನ್ರಿ ಆಕಿನ ಗಂಡನ ನಕ್ಲಸ್ ತಂದು ಕೊಟ್ಟ ಅದಕ್ಕೆ ದಿಮಾಕ್ಕೆ ಬಂದು ಯಾಕ ಆಕಿನ ಗಂಡ ಆಕಿ ಏನಾಕ್ ತಂದು ಕೊಡಲ್ಲ ನಿನಗ್ಯಾಕೆ ಸಂಕಟ ಏನ್ರಿ ಹೆಣ್ಮಕ್ಳು ಕಟ್ಟಿಗೆ ಕೂತ್ರಲ್ರಿ ಬರೇ ಮಂದಿ ಹಂಗಾಯ್ತು ಹಿಂಗಾಯ್ತು ಅದು ಆಯ್ತು ಇದು ಆಯ್ತು ಉರ್ಕೋದು ಇದು ಮಾಡಕ್ ಹೋಗ್ಬೇಡ್ರಿ ಯಾವ ಉರ್ಕೊಳ್ಳೋದು ಬಿಡ್ರಿ ಶುಗರ್ BP ಬರಲ್ಲ ಇಟೇ ತಿಳ್ಕೊಳ್ಳೋದು ಹಂಗ ಯಾವಾಗಂದ ನಾವೆಲ್ಲ ಕೇಳತಕ್ಕಂಥ ಇವತ್ತೆಲ್ಲ ಅಕ್ಕ ಮಾದೇವಿ ಆಶ್ಚರ್ಯ ಎತ್ತುಕೊಂಡಂದ್ರ ಹಿಂಗ್ ಕಟ್ಟಿ ತಗದ ತುರ್ಬ ಹಿಂಗೆ ಜಾಡಿಸಿ ಬಿಟ್ರ ಏನು ಇಡೀ ಶರೀರ ಅನ್ಕೊಂಡಕಿನ್ನ ಕೇಸಿ ರಾಶಿಗಳಿಂದ ಅವಳ ಶರೀರ ಅಂತಕ್ಕಂಥ ಮಾನ ಉಳಿತು ಯಾವಾಗಿಂದ ಮುಂದೆ ಯಾವ ಅಕ್ಕ ಮಾದೇವಿ ಓಡ್ಲಕತ್ತಾಳೆ ಹಿಂದಿನಿಂದ ಕೌಶಿಕ ಮಹಾರಾಜ ಆ ಊರಿಗೆ ಮೊದಲ ಉಡಗಣಿಯ ಊರ ಹೆಸರ ಆದ್ರೆ ಉಡುತಡಿ ಎತ್ತಿಕೊಂಡು ಯಾವಾಗ ಬಂದದ ಕೌಶಿಕ ಮಹಾರಾಜ ಹಿಂದೆ ಸೀರೆ ತಗೊಂಡು ಮಾಧವಿ ಓಡಿಬೇಡ ತಡಿ ಉಡು ತಡಿ ಎತ್ತುಕೊಂಡ ಸೀರೆ ಉಡು ಹಂಗೆ ಹೋಗ್ಬೇಡ ಉಡು ತಡಿ ಎತ್ತುಕೊಂಡದಕ್ಕ ಅವತ್ತಿನ ದಿನಮಾನದೊಳಗೆ ಗ್ರಾಮಕ್ಕೆ ಅದು ಉಡುತಡಿ ಎತ್ತುಕೊಂಡ ಹೆಸರು ಬಂತು ಪುಣ್ಯಾತ್ಮರಿ ಹೊರಗೆ ಬಂದು ಯಾವಾಗ ಬರೋದ್ರೊಳಗೆ ನನ್ನ ಮಗಳು ಹೆಂಗದವಳು ಏನಿಲ್ಲ ನೋಡ್ಬೇಕಂತಕೊಂಡು ತಂದೆ ತಾಯಿ ಅರಮನೆ ಮುಂದೆ ಬರೋದ್ರೊಳಗ ಇವಳು ದಿಗಂಬರಿಯಾಗಿ ಓಡಿ ಬರ್ತಕ್ಕಂಥದನ್ನ ಯಾವಾಗ ನೋಡ್ತಾರ ನೋಡಿ ಕೊರಳಿಗೆ ಹಾಕೊಂಡ ಕಣ್ಣೀರ್ ಹಾಕ್ತಾರ ದುಃಖ ಮಾಡ್ತಾರೆ ಕಣ್ಣೀರ್ ಹಾಕ್ತಾರೆ ಅವ ಯಾಕೆ ಕಣ್ಣೀರ್ ಹಾಕ್ಲಕತ್ತೀರಿ ತಾಯಿ ನಿನಗೆ ಯಾವ ರಾಜನೂ ಬೇಕಾಗಿಲ್ಲ ಮದುವೆ ಬೇಡ ಏನು ಬೇಡ ನಡಿ ನಾವು ಮನೆಗೆ ಹೋಗೋಣ ಮನೆಗೆ ಹೋಗೋ ನಡಿ ಎತ್ತುಕೊಂಡು ಯಾವಾಗ ತಂದೆ ತಾಯಿ ಅಂದಾಗ ಅವಾಗ ಮಾದಿಬೇಕನ ವೈರಾಗ್ಯ ನೋಡ್ರಿ ಲಕ್ಷ ಕೊಟ್ಟು ಕೇಳ್ರಿ ಅವಳೊಂದು ಮಾತಂತಾಳ ಅವ ಕೌಶಿಕ ಮಹಾರಾಜ ನನ್ನ ಸೇರಿ ಸರಗ ಮುಟ್ಟಿದ್ದೆ ಒಳ್ಳೆಯದು ನಾನು ಇವತ್ತಿನ ದಿವಸದಿಂದ ನಾನು ದಿಗಂಬರಿ ಆಗಿದ್ದೆ ಒಳ್ಳೆಯದು ಒಂದ್ ವೇಳೆ ಅವ ಕೌಶಿಕ ಮಹಾರಾಜ ಸೀರೆ ಸೆರಗನ್ ತಗದ ಮುಟ್ಟದಾಗಿದ್ರ ಇವತ್ತಂದ ನನ್ನ ಆಸೆ ಅಂತಂಗದ ಈಡೇರ್ತಿದ್ದಿಲ್ಲ ನಾನಂದ ಮನೆಗೂ ಬರಂಗಿಲ್ಲ ಎಲ್ಲಿನೂ ಬರಂಗಿಲ್ಲ ಇದು ಆಗಿದ್ದರಿಂದ ಒಳ್ಳೇದಾಗಿದೆ ನನ್ನ ಕನಸು ಏನು ಒತ್ತುಕೊಂಡು ಕೇಳಿದ್ರ ಅಪ್ಪ ಬಸವಣ್ಣ ನನ್ನ ನೋಡ್ಬೇಕು ಅನುಭವ ಮಂಟಪವನ್ನ ಕಾಣಬೇಕು ನಾನು ನನ್ನ ಮನೆಗೆ ಬರಂಗಿಲ್ಲ ನಾನು ಎಲ್ಲಿಗೆ ಹೋಗ್ತೀನಿ ಎತ್ತುಕೊಂಡ ಕೇಳಿದ್ರೆ ನಾನು ಬಸವ ಕಲ್ಯಾಣಕ್ಕೆ ಹೋಗಬೇಕು ಅಲ್ಲಿ ಇರ್ತಕ್ಕಂಥ ಶರಣರನ್ನ ನೋಡ್ಬೇಕು ಎತ್ತುಕೊಂಡಂದಾಗ ತಾಯಿ ಅಂತಳ ಮಗಳ ನಿನಗೆ 18 ವರ್ಷ
ಎಷ್ಟು ವರ್ಷ? 18 ವರ್ಷ. ಒಂಟಿಯಾಗಿ ನೀನು ಹೆಂಗ್ ಹೋಗ್ತಿದಿ, ಎಲ್ಲಿ ಊಟ ಮಾಡ್ತಿದಿ, ಏನ್ರಿ ಎಲ್ಲಿ ನೀರು ಕುಡಿತಿದಿ, ಎಲ್ಲಿ ಇರ್ತಿದೆ ಹತ್ಕೊಂಡ ಕೇಳಿದಾಗ ಮಹಾದೇವಿ ಅಕ್ಕನ ವೈರಾಗ್ಯ ಅಂತದ ಹತ್ಕೊಂಡು ಕೇಳಿದ್ರೆ ನಗಲಾಕತ್ತಲು ಮಹಾದೇವಿ ಅಕ್ಕ ಕಣ್ಣೀರ್ ಹಾಕ್ಲಿಲ್ಲ. ಅವ್ವಾ ನೀ ಕಣ್ಣೀರ್ ಹಾಕಬೇಡ, ನೀನು ಹೆಂಗ್ ಹೋಗ್ತಿದಿ, ಎಲ್ಲಿ ಉಣ್ತಿದಿ, ಏನು ಉಣ್ತಿದೆ ಹತ್ಕೊಂಡ ಕೇಳಿದಾಗ ಮಹಾದೇವಿ ಅಕ್ಕ ಅವಾಗಿನಿಂದ ವಚನವನ್ನ ಬರೀತಾಳೆ. ಯಾವುದನ್ನ? ಹಸಿವಾದೊಡೆ ಭಿಕ್ಷಾನಗಳುಂಟು, ತೃಷಿಯಾದೊಡೆ ಕೆರೆಹಳ್ಳ ಬಾವಿಗಳುಂಟು, ಏನ್ರಿ ಶಯನಕ್ಕೆ ಹಾಳು ದೇಗುಲಗಳುಂಟು, ಆತ್ಮ ಸಂಘಾತಕ್ಕೆ ಚಂದ ಮಲ್ಲಿಕಾರ್ಜುನ ನೆನಗುಂಟು. ನೋಡ್ರಿ ಕೆಟ್ಟ ಚಂದ ಹೇಳ್ತಾಳವ, ಹಸಿವಾಯ್ತು ಅಂದ್ರೆ ಮನಿ ಮನಿ ಭಿಕ್ಷೆ ಬೇಡ್ತೇನೆ, ನೀರಡಿಕಾಯ್ತು ಅಂದ್ರೆ ಊರಿತ್ತವೆ ಅಂದ್ರೆ ಕೆರೆ ಹಳ್ಳಗಳಿಂದ ಇದ್ದೇ ಇರ್ತವೆ, ಅಲ್ಲಿ ನೀರು ಕುಡಿತೀನಿ. ಒಂದ್ ವೇಳೆ ನನಗೆ ರಾತ್ರಿ ಆಯ್ತು ಅಂತ ತಕೊಂಡ್ರ ಊರು ಹೊರಗೆ ಯಾವ್ದ್ರ ಹಾಳ ದೇಗುಲು ಇರ್ತದಲ್ಲ ಅಂತ ದೇವಸ್ಥಾನದಾಗ ಮಕ್ಕೋತೀನಿ. ನನ್ನ ಜೊತೆಯೊಳಗೆ ಯಾರದರ ತಕೊಂಡಾಗ ಸಾಕ್ಷಾತ್ ಚನ್ನ ಮಲ್ಲಿಕಾರ್ಜುನ್ ನನ್ನ ಜೊತೆಯೊಳಗಿಂದ ಇದ್ದಾಗ ಅನ್ಯ ಪುರುಷರ ಹಂಗ ನನಗೆ ಯಾಕ ಅಂತ ನೋಡ್ರಿ. ಚನ್ನ ಮಲ್ಲಿಕಾರ್ಜುನ್ ನನ್ನ ಗಂಡನಾದ ಬಳಕ, ಚನ್ನ ಮಲ್ಲಿಕಾರ್ಜುನ್ ನನ್ನ ಜೊತೆಯೊಳಗಿಂದ ಇದ್ದ ಬಳಕ ಅನ್ಯ ಪುರುಷರ ಹಂಗ ನನಗೆ ಬೇಕಾಗಿಲ್ಲ. ಏನ್ರಿ ತಾಯಿಗಂದ ತಾಯಿ ಮಗನಿಂದ ಕೊಳ್ಳೆಗೆ ಹಾಕೊಂಡ ಹತ್ತು ಯಾವಾಗ ಮಹಾದೇವಿ ಅಂತ ಹೊರಟ್ರೆ ನಿಂತು ಸ್ವಲ್ಪ ಮುಂದೆ ಬಂದ್ಲು ಇನ್ನೊಂದು ವಚನವನ್ನ ಹೇಳ್ತಾಳ. ನೋಡ್ರಿ ಇನ್ನ ವೈರಾಗ್ಯ ಹೆಂಗ ಕಲ್ಯಾಣ ಸಮೀಪ ಬರ್ತಾಳಲ್ಲ ಹಂಗಾಗಿ ನಮ್ಮ ಮಹಾದೇವಿ ಅಕ್ಕನ ವೈರಾಗ್ಯ ಏನಂತಾಳ? ಹಸಿವಾದೊಡೆ ಮನಿ ಮನಿ ಕೈವಟ್ಟಿ ಬೇಡುವಂತೆ ಮಾಡಯ್ಯ, ಬೇಡಿದೊಡೆ ನನಗೆ ಇಕ್ಕದಂತೆ ಮಾಡಯ್ಯ. ನೋಡ್ರಿ ಮಹಾದೇವಿ ಅಕ್ಕನ ವೈರಾಗ್ಯ ಅಂತದೋ ಏನ್ರಿ? ಹಸಿವಾದೊಡೆ ಮನಿ ಮನಿ ಕೈ ಬೇಡುವಂತೆ ಮಾಡಯ್ಯ, ಬೇಡಿದೊಡೆ ನನಗೆ ಇಕ್ಕದಂತೆ ಮಾಡಯ್ಯ, ಇಕ್ಕಿದೊಡೆ ಕೈ ಜಾರಿ ಕೆಳಗೆ ಬೀಳುವಂತೆ ಮಾಡಯ್ಯ, ನಾನು ಹಸಿವು ತಾಳಾರ್ದೆ ನಾನು ಎತ್ತುವ ಮುನ್ನ ಸುನೆ ಎತ್ತಿಕೊಂಡು ಹೋಗುವಂತೆ ಮಾಡಯ್ಯ ಚನ್ನಮಲ್ಲಿಕಾರ್ಜುನ. ಪರಮಾತ್ಮ ಚನ್ನಮಲ್ಲಿಕಾರ್ಜುನ ನೋಡು, ನನ್ನ ಹಸಿವಾಯ್ತು ಅಂದ್ರೆ ಮನಿ ಮನೆಯಿಂದ ನನಗೆ ಭಿಕ್ಷಾ ಬೇಡಂಗೆಂದ ಮಾಡು. ಒಂದ್ ವೇಳೆ ನಾನು ಭಿಕ್ಷಾಕ್ಕೆಂದ ಹೋದ್ರೆ ನನಗೆ ಯಾರು ನೀಡ್ಲಾರ್ದಂಗೆಂದ ಮಾಡು. ಯಾವಾಗಂದ್ರೆ ಯಾರೇ ಅಪ್ಪಿತಪ್ಪಿನ ನನ್ನ ಸ್ಥಿತಿ ನೋಡಿ ಯಾರೇ ನೀಡಿದ್ರಂದ್ರ ನನ್ನ ಕೈಯಾಗಿ ನನ್ನ ಜಾರಿ ಕೆಳಗೆ ಬೀಳಂಗ್ ಮಾಡು. ಹಸಿವು ತಾಳಾರಕ್ಕಿಂತ ಬಗ್ಗಿ ಹಿಂಗ ಕೆಳಗಿಂದ ತಗೋಬೇಕಾದ್ರ ನನಕ್ಕಿಂತ ಮೊದಲು ಒಂದು ನಾಯಿ ತಗೊಂಡು ಹೋಗಂಗ್ ಮಾಡುವಂತ ಇಟ್ಟು ವೈರಾಗ್ಯ ಯಾರೇ ತಾಳ್ತಾರೇನ್ರಿ? ಏನ್ರಿ ಸಾಮಾನ್ಯವಾಗಿರ್ತಕ್ಕಂಥ ವೈರಾಗ್ಯ ಏನ್ರಿ? ಒಬ್ಬ 18 ವರ್ಷದ ತರುಣಿ ದಿಗಂಬರಿಯಾಗಿ ಅವತ್ತಿನ ದಿನಮಾನದೊಳಗ ಎಲ್ಲಿ ಶಿವಮೊಗ್ಗ ಜಿಲ್ಲೆ, ಎಲ್ಲಿ ಬಸವ ಕಲ್ಯಾಣ, 800 ಕಿಲೋಮೀಟರ್ ಅವತ್ತಿನ ದಿನಮಾನದಾಗ ರೋಡ್ಗಳಿಲ್ಲ, ಕಾರುಗಳಿಲ್ಲ, ಯಾವ ವಾಹನಗಳಿಲ್ಲ, ನಡಿತಾ ಗುಡ್ಡ ಗವಾರಗಳನ್ನು ತಿರುಗಿತಾ 18 ವರ್ಷದ ತರುಣಿ ಕಲ್ಯಾಣಕ್ಕೆ ಅಂತ ಬರ್ಬೇಕಾದ್ರೆ ಸಾಮಾನ್ಯ ಮಾತಲ್ಲ. ಸಾಮಾನ್ಯ ಮಾತೇನ್ರಿ? ಇವತ್ತು ನಾವು ಇದೇ ಒಂದು 18 ದಿವಸ ಆಯ್ತು ಏನ್ರಿ ಎಲ್ಲ ನಾವು ಪೂಜ್ಯರಂದ ಪ್ರತಿಯೊಂದು ಹಳ್ಳಿಗೂ ಕೂಡ ಅದು ಕಾರ್ನಾಗಿಂದ ಹೋಲಕತ್ತೀವಿ. ಕಲ್ಪನೆ ಇರ್ಲಿ ನಿಮಗ, ನಮ್ಮ ಬಗ್ಗೆ ನಾನು ನಿಮಗೆ ಹೇಳಕ್ ಹೋಗ್ಬೇಕಲ್ರಿ. ನಾವು 20 ದಿವಸ ಆಯ್ತು ನಾವೆಲ್ಲ ಪೂಜ್ಯರು ನಾವು ಕಾರ್ನಾಗಿಂದ ಹೋಗ್ಲಕತ್ತೀವಿ. ಈ ಹೊಲಸ ರೋಡಿಗೆ ಬರೀ ಅಂದ ಕಾರ್ನಾಗ ಕುತ್ಕೊಂಡು ನಿಮ್ ಊರಿಗೆ ಬರುತ್ತಾನೆ ಮೈ ಕೈ ನೋವು ಆಲಕತ್ತಾವ. ಕಾರ್ನಾಗ ಬರ್ಲಕತ್ತೀವಿ ನಾವು. ಎಷ್ಟು ಹೊಲಸದ ತಿಳ್ಕೊಂಡು ನಾವೆಲ್ಲ ದಿನನಿತ್ಯನೂ ಕೂಡ ಏನ್ರಿ ಈ ರೋಡಿಗಿಂದ ಬೈಲಾರ್ದಿನ ಒಬ್ರು ಬರಂಗಿಲ್ಲ. ಇವತ್ತೇ ಈ ಸ್ಥಿತಿಯಾದ ತಿಳ್ಕೊಂಡಾಗ ಅವತ್ತಿನ ದಿನಮಾನದೊಳಗ ಮಹಾದೇವಿ ಅಕ್ಕ ಕಲ್ಯಾಣಕ್ಕೆ ಅದು ಹ್ಯಾಂಗ್ ಬಂದಿರ್ಬೇಕ್ರಿ? ಅವಳ ವೈರಾಗ್ಯ ಏನು, ಅವಳ ಸ್ಥಿತಿಗತಿಗಳೇನು, ಯಾದ್ರ ಸಲುವಾಗಿ ಹೊಂಟಾಳ ತಗೊಂಡ ಕೇಳಿದ್ರ ಏನ್ರಿ ಈ ಜಗತ್ತಿನ ತುಂಬಾನು ಕೂಡ ಯಾರ ಕೀರ್ತಿ ಬೆಳೆದಿತ್ತು ಅಂತಕೊಂಡು ಕೇಳಿದ್ರೆ ಅಪ್ಪ ಬಸವಣ್ಣನ ಕೀರ್ತಿ ಅಂತ ಬೆಳೆದಿತ್ತು. ಸಮಾಜ ಸುಧಾರಕ, ಅವನಲ್ಲಿ ಜಾತಿ ಇಲ್ಲ, ಅವನಲ್ಲಿ ಕುಲ ಇಲ್ಲ, ತಾನೊಬ್ಬ ರಾಜ್ಯದ ಪ್ರಧಾನಮಂತ್ರಿಯಾಗಿದ್ರು, ತಾನು ಬ್ರಾಹ್ಮಣ ಧರ್ಮದೊಳಗಿಂದ ಹುಟ್ಟಿದ್ರು, ವೀರಶೈವ ಲಿಂಗಾಯತ ಧರ್ಮ ಅಂತ ಸ್ವೀಕಾರ ಮಾಡಿ ಇಡೀ ನಾಡಿನ ಜನತೆಗೆಲ್ಲ ಲಿಂಗ ದೀಕ್ಷೆ ಅಂತ ಮಾಡಿ ಒಬ್ಬ ಸತ್ಯ ಶರಣ ಅನಿಸ್ಕೊಂಡನನ್ನೋದನ್ನ ಇಡೀ ನಾಡಿನ ತುಂಬ ಗೊತ್ತಾಗಿತ್ತಲ್ಲ. ಅದಕ್ಕಾಗಿ ಅಂದ ಎಲ್ಲ ಶರಣರು ಕಲ್ಯಾಣಕ್ಕೆಂದ ಬರ್ಲಕತ್ತಿದ್ರು. ಪುಣ್ಯಾತ್ಮರೇ ಅಕ್ಕ ಮಾದೇವಿನ ಕೂಡ ಕಲ್ಯಾಣಕ್ಕೆ ಅಂತ ಬರ್ತಾವ. ಹಂಗ ಹೆಂಗಂದ ಅಕ್ಕ ಮಾದೇವಿ ಕಲ್ಯಾಣಕ್ಕೆ ಬಂದಾಳೋ ಇವತ್ತು ನಾವೆಲ್ಲ ಪೂಜ್ಯರು ಕೂಡ ನಾವು ಎಲ್ಲಿಗೆ ಬಂದಿವಿ ಅಂತ ಕೇಳಿದ್ರೆ ಮಾಸಳ ಗ್ರಾಮಕ್ಕೆ ಬಂದಿವಿ. ನಾವು ಮಾಸಳ ಗ್ರಾಮಕ್ಕೆ ಅಂತ ಬರ್ಬೇಕಾದ್ರೆ ನಾ ಹೇಳಿದ್ನಲ್ಲ ನಿಮ್ಗ ಏನ್ರಿ, ಒಂದು ಕಡೆಗಿಂದ ನಾವು ಬಸವ ಪುರಾಣ ತಗೊಂಡ ತಂದಿವಿ, ಇನ್ನೊಂದು ಕಡೆಗಿಂದ ನಮ್ಮ ಕ್ಯಾಡಗಿ ಅಪ್ಪವರು ಏನ್ ಜೋಳಿಗೆ ತಂದಾರ ತಗೊಂಡು ಕೇಳಿದ್ರ ಬಹುಶಃ ನೀವು ತಿಳ್ಕೊಂಡಿರ್ಬೇಕು. ಆ ಜೋಳಿಗೆ ತಗೊಂಡು ಬಂದಾರ ಅಂತಂದ್ರೆ ಭಕ್ತರು ಆ ಜೋಳಿಗೆಗಿಂದ ಕಾಣಿಕೆ ಹಾಕಲಿ ಏನ್ರಿ, ಅವರಿಂದ ಕಾಣಿಕೆ ತಗೊಂಡು ಬರ್ಬೇಕಂತ ತಗೊಂಡು ಜೋಳಿಗೆ ತಂದಿಲ್ಲ. ನೀವು ಬಂಗಾರ ಹಾಕ್ತೀರಿ ಎತ್ಕೊಂಡು ಜೋಳಿಗೆ ಅಂತಕ್ಕಂಥ ತಂದಿಲ್ಲ. ಇವತ್ತವರು ಪೂಜ್ಯರಾಗಿರ್ತಕ್ಕಂಥ ಸಂಕಲ್ಪ ಮಾಡ್ಯಾರೆ. ಏನ್ ಸಂಕಲ್ಪ? ನನ್ನ 60ನೇ ವರ್ಷದ ಹುಟ್ಟು ಹಬ್ಬವನ್ನು ಕ್ಯಾಡಿಗೆ ಮಾಡಿದಾಗ 21 ದಿವಸದ ಪುರಾಣ ಹಚ್ಚಿ ಏನ್ರಿ ನನ್ನ ಹುಟ್ಟು ಹಬ್ಬವನ್ನು ಮಾಡ್ಕೋಬಹುದಾಗಿತ್ತು. ಆದ್ರ ಕ್ಯಾಡಿಗೆ ಹಬ್ಬಗಳು ಒಂದು ಸತ್ಯ ಸಂಕಲ್ಪ ಏನು ಅಂತ ಕೇಳಿದ್ರ ಈ ನಾಡಿನೊಳಗ ನನ್ನನ್ನೇ ನಂಬ್ಕೊಂಡಿರ್ತಕ್ಕಂಥ ಭಕ್ತರದಾರೆ, ನನ್ನನ್ನು ಪ್ರೀತಿ ಮಾಡ್ತಕ್ಕಂಥ ಭಕ್ತರದಾರಲ್ಲ, ಆ ಭಕ್ತರಿಗೆ ಅಂದ ಯಾವುದೇ ಬದುಕಿನೊಳಗ ಯಾವ ಕಷ್ಟಗಳು ಕೂಡ ಬರಬಾರ್ದು ತಿಳ್ಕೊಂಡು ಪೂಜ್ಯರಾಗಿರ್ತಕ್ಕಂಥವ್ರು ಎಂಥ ಜೋಳಿಗೆ ತಂದಾರ ತಿಳ್ಕೊಂಡು ಕೇಳಿದ್ರೆ ನಿಮ್ಮಲ್ಲಿರ್ತಕ್ಕಂಥ ದುಶ್ಚಟಗಳನ್ನ ತಮ್ಮ ಜೋಳಿಗೆ ಒಳಗಿಂದ ಹಾಕಿಸ್ಕೋಬೇಕಂತ ತಿಳ್ಕೊಂಡು ನಿಮ್ಮ ಊರಿಗಂದ ಜೋಳಿಗೆ ತಗೊಂಡು ಬಂದ.
ಯಾಕಂದ್ರ ಇವತ್ತಿನ ದಿನಮಾನದೊಳಗ ನಿಮ್ಗೆಲ್ಲರಿಗೂ ಕೂಡ ಗೊತ್ತದ, ಸಣ್ಣ ಸಣ್ಣ ಮಕ್ಕಳಿಂದ ಕುಡಿಲಿಕ್ಕತ್ತವೆ, ಸಣ್ಣ ಸಣ್ಣ ಮಕ್ಕಳಿಂದ ಗುಟ್ಕ ತಿನ್ನಕತ್ತವೆ, ಸಣ್ಣ ಸಣ್ಣ ಮಕ್ಕಳಿಂದ ಇಸ್ಪೆಟ್ ಆಡಕತ್ತವೆ. ಹೌದಲ್ರಿ? ಇಷ್ಟೆಲ್ಲಾನು ಕೂಡ ತಗೊಂಡಾಗ ಮಕ್ಕಳು ಹಾಳಾಗಬಾರ್ದು, ಮಕ್ಕಳನ್ನ ಕೆಡಬಾರ್ದು, ಆ ಎಲ್ಲಾ ಮಕ್ಕಳನ್ನ ಉದ್ಧಾರ ಆಗಬೇಕಂತ ಭಾವನೆ ಇಟ್ಟುಕೊಂಡು ಇವತ್ತು ಪೂಜ್ಯರಿಂದ ನಿಮ್ಮ ಊರಿಗೆ ದುಶ್ಚಟಗಳನ್ನ ನಿಮ್ಮಿಂದ ಭಿಕ್ಷಾ ಬೇಡಕ್ಕಿಂತ ಜುತ್ತುಕೊಂಡು ಬಂದಾರ. ನಿಮ್ಮಲ್ಲಿ ಇರ್ತಕ್ಕಂಥ ಚಟಗಳನ್ನ ಈ ಜೋಳಿಗೆಗೆ ಹಾಕ್ರಿ. ಉನ್ನತ ಇನ್ನು ಎರಡನೇದ್ದೇನ ತಗೊಂಡು ಕೇಳಿದ್ರ, ನೀವೆಲ್ಲ ತಾಯಂದ್ರಿಗೆ ಏನ್ರಿ, ಮಾಸ್ಯಾಳ ಗ್ರಾಮದ ತಾಯಂದ್ರಿಗೆ ಒಂದು ಮಾತಿಂದ ಹೇಳಕ್ಕೆ ಇಷ್ಟಪಡ್ತೀನಿ. ನಾಳೆ ನಡೀತಕ್ಕಂಥ ಪೂಜ್ಯರ 1ನೇ ತಾರೀಕಿನ ದಿವಸ ನಡೀತಕ್ಕಂಥ ಯಾವ 60ನೇ ವರ್ಷದ ಹುಟ್ಟಹಬ್ಬ, 35ನೇ ವರ್ಷದ ಪಟ್ಟಾಧಿಕಾರ ವಾರ್ಷಿಕ ಮಹೋತ್ಸವ, ಬಹಳ ದೊಡ್ಡ ಕಾರ್ಯಕ್ರಮ. ಬಹುಶಃ ಕಮ್ಮಿ ಒಂದು 10-15 ಜನ ಜಗದ್ಗುರುಗಳು ಬರ್ಲಕತ್ತಾರ ಏನ್ರಿ, 10-15 ಜನ ಜಗದ್ಗುರುಗಳಿಂದ ಬರ್ಲಿಕ್ಕತ್ತಾರ. ಸುಮಾರಿಂದ 100-120 ಜನ ಮಠಾಧೀಶರಿಂದ ಬರ್ಲಿಕ್ಕತ್ತಾರ. ಪೂಜ್ಯರದ ಏನಿರ್ತದ ತಗೊಂಡು ಕೇಳಿದ್ರ, 1ನೇ ತಾರೀಕಿನ ದಿವಸ ಪೂಜ್ಯರಿಂದ ಅಡ್ಡಪಲ್ಲಕ್ಕಿ ಇರ್ತದ. ಅಂದ್ರ 35 ವರ್ಷಗಳ ಹಿಂದಿಂದ ಅಡ್ಡಪಲ್ಲಕ್ಕಿ ಆಗಿತ್ತು ಪಟ್ಟಾಧಿಕಾರದಾಗ. ಅದಾದ ನಂತರದ 35ನೇ ವರ್ಷದ ಮೇಲೆ ಪ್ರಪ್ರಥಮವಾಗಿಂದ ಅಡ್ಡಪಲ್ಲಕ್ಕಿ ಅಂತ ಶಿವಬಸವರಾಜೇಂದ್ರದ ಸ್ವಾಮಿಗಳಿಂದ ನಡೆದಿದೆ. ಅದಕ್ಕೆ ಆ ಅಡ್ಡಪಲ್ಲಕ್ಕಿ ಮುಂದ ನೀವೆಲ್ಲ ಕುಂಭವನ್ನ ಬರಕ್ಕಂತ ಹೆಸರು ಹೇಳ್ಕೋಬೇಕು. ತಾಯಂದ್ರಿ ಕುಂಭ ಬರಕ್, ಅವತ್ತೆಲ್ಲ ಕುಂಭ ಬರ್ತಕ್ಕಂಥ ತಾಯಂದ್ರಿಗೆ ಒಂದೇ ತರದ ಕಲರ್ ಸೀರೆ, ಒಂದೇ ತರದಿಂದ ಬ್ಲೌಸು, ಆಮೇಲೆ ಒಂದೇ ತರದಿಂದ ತಾಮ್ರದ ಕಳಿಸಿಗಳನ್ನ ಆ ಪೂಜ್ಯರಿಂದ ಕೊಡ್ತಕ್ಕಂಥವ್ರು ಅದಾರೆ. ನೀವು ಯಾರು ಕುಂಭ ಪೂಜ್ಯರ ಅಡ್ಡಪಲ್ಲಕ್ಕಿ ಎದುರಿಗೆ ನೀವು ಯಾರ್ಯಾರಿಂದ ಕುಂಭವನ್ನ ಹೊರಬೇಕು ತಗೊಂಡು ಮಾಡಿರಿ, ಅವರೆಲ್ಲ ನಿಮ್ಮ ಹೆಸರುಗಳನ್ನ ಕೂಡ್ರಿ ಎತ್ತುಕೊಳ್ಳುವಂತ ಮಾತನ್ನ ಈ ಸಂದರ್ಭದೊಳಗೆ ಹೇಳುತ್ತಾ, ಇನ್ನು 2ನೇ ಮಾತು ಏನು ತಗೊಂಡು ಕೇಳಿದ್ರ, ಎಲ್ಲ ತಾಯಂದ್ರ ಲಕ್ಷ ಕೊಟ್ಟು ಕೇಳ್ರಿ. ಮಾಸ್ಯಾಳ ಊರ 8 ದೀಪ ಹಚ್ಚಿದ ಮನಿ ಅದಾವ. ಆ ಎಲ್ಲ ಮನೆ ತಂದವ್ರು ನೀವು ಏನ್ ಮಾಡ್ಬೇಕಂತ ತಗೊಂಡು ಕೇಳಿದ್ರ, ಎಷ್ಟನೇ ತಾರೀಕು ರೀ? 28ನೇ ತಾರೀಕಿನ ದಿವಸ ಏನ್ರಿ, ನೀವೆಲ್ಲ ತಾಯಂದ್ರಿ ಏನ್ ಮಾಡ್ಬೇಕಂತ ತಿಳ್ಕೊಂಡ್ರ, ರೊಟ್ಟಿ ಮಾಡ್ಬೇಕು ಏನ್ರಿ. ಯಾರು ನಿಮ್ಮ ಭಗವಂತ ಎಷ್ಟು ತಾಕತ್ ಕೊಟ್ಟನ ರೊಟ್ಟಿ ಮಾಡಿ ಎಲ್ಲ ಮನೆಯವನು ಏನ್ರಿ. ಇದ್ರಾಗಿನ ಜಾತಿ ಕುಲ ಮತ ಪಂಥ ಇದು ಯಾವುದನ್ನು ಕೂಡ ಇಲ್ಲ ತಿಳಿತ್ರೆ. ನಾವು ಯಾವಾಗಲೂ ಕೂಡ ಜಾತಿನೂ ನಾವು ನೋಡ್ತಕ್ಕಂಥವ್ರು ಅಲ್ಲ, ಕುಲನೂ ನೋಡ್ತಕ್ಕಂಥವ್ರಲ್ಲ. ನಾವು ನೋಡ್ತಕ್ಕಂಥದ್ದೇ ನಿಮ್ಮಲ್ಲಿ ಇರ್ತಕ್ಕಂಥ ಭಕ್ತಿ, ನಿಮ್ಮಲ್ಲಿ ಇರ್ತಕ್ಕಂಥ ಶ್ರದ್ಧೆ ಬಿಟ್ರೆ ಬೇರೆ ಯಾವುದನ್ನು ಕೂಡ ನೋಡಂಗಿಲ್ಲ. ಪುಣ್ಯಾತ್ಮರೇ, ನೀವೆಲ್ಲ ಏನ್ ಮಾಡ್ಬೇಕಂತಂದ್ರೆ 200 ಹಿಂಗೆ ನಿಮ್ಗೆ ಏನು ಭಗವಂತ ಶಕ್ತಿ ಕೊಟ್ಟಾನ ಅಷ್ಟು ರೊಟ್ಟಿ ಮಾಡ್ಕೊರಿ. ಅದ್ರ ಜೊತೆಯೊಳಗೆ ಅಂದ್ರೆ ಶೇಂಗಾದ ಹಿಂಡು, ಅಗಸಿ ಹಿಂಡಿನೋ, ಉಳಿಬಾನೋ ಹಿಂಗೆಲ್ಲ ಇದು ಏನು ತಗೊಂಡೋದಕ್ಕೆ ಕೇಳಿದ್ರ, ಇದಕ್ಕೆ ನಾವು ಇವತ್ತು ನಿಮ್ಮ ಊರಿಗೆಂದ ಬಸವ ಪುರಾಣ ಅಂತ ತಗೊಂಡ್ಬಂದಿವಿ. ಬಸವಣ್ಣವರು 12ನೇ ಶತಮಾನದೊಳಗ ಎದಕ್ಕೆ ಪ್ರಾಮುಖ್ಯತೆ ಕೊಟ್ಟಿದ್ರು ಅಂತಂದ್ರ, ಒಂದನೇದ್ದು ಸತ್ಯ ಶುದ್ಧವಾಗಿರ್ತಕ್ಕಂಥ ಕಾಯಕ. ಇನ್ನು 2ನೇದ್ದು ಏನು ತಗೊಂಡು ಕೇಳಿದ್ರ, ದಾಸೋಗಕ್ಕೆಂದ ಬಹಳ ಮಹತ್ವ ಕೊಟ್ಟಿದ್ರಲ್ಲ. ಹಂಗ ಮಾಸ್ಯಾಳ ಗ್ರಾಮದಿಂದ ನೀವು ರೊಟ್ಟಿ ಬುತ್ತಿ ಎತ್ತಿಕೊಂಡು ತರುವುದಿಲ್ಲ, ಅದನ್ನ ಏನು ತರಬೇಕಂತಂದ್ರ ಬಸವ ಬುತ್ತಿ ಎತ್ತಿಕೊಂಡು ತಗೊಂಡು ನೀವು ಕ್ಯಾಡಗಿ ಊರಿಗೆಂದ ಬರ್ಬೇಕಾಗ್ತದೆ ಏನ್ರಿ. ದೊಡ್ಡದೊಂದು ಬುಟ್ಟಿಯಾಗ ಇಟ್ಕೊಂಡು ಅದಕ್ಕಿಂದ ಆ ಎಲ್ಲ ರೊಟ್ಟಿಗೆ ನೀವು ಮಾಡಿರ್ತಕ್ಕಂಥ ಎಲ್ಲ ಪದಾರ್ಥಗಳನ್ನ ಬುಟ್ಟಿಯಾಗಿಂದ ಇಟ್ಕೊಂಡು ಒಂದು ಬಿಳಿ ದೂತ್ರದೊಳಗಿಂದ ಕಟ್ಕೊಂಡು ನೀವೆಲ್ಲ ಆ ಕ್ಯಾಡಗಿ ಗ್ರಾಮಕ್ಕಿಂದ ಬಂದ್ರಿ ಎತ್ತಿಕೊಂಡಂದ್ರ, ಆ ಊರಿನ ಸೀಮೆದಿಂದ ನೀವು ಇವತ್ತು ನಿಮಗೆ ನಮಗೆ ಹೆಂಗ್ ಮೆರವಣಿಗೆ ಮಾಡಿರಲ್ಲ, ಹಾಗೆ ನಾವು ಅವತ್ತು ನಿಮ್ಮನ್ನೆಂದ ಉತ್ಸವ ಮುಖಾಂತರವಾಗಿ ನಾವು ಮಠಕ್ಕೆ ಕರ್ಕೊಂಡು ಹೋಗ್ತೀವಿ. ಮತ್ತು ನಿಮ್ಮ ಟ್ರಾಕ್ಟರ್ದಾಗ ಕುಂದಿಸ್ತೀವಿ ತಂದಿರಿ. ಮತ್ತೆ ಟ್ರಾಕ್ಟರ್ ನಂಬಲ್ಲಿ ಇಲ್ಲ ಏನ್ರಿ, ಟ್ರಾಕ್ಟರ್ದಾಗ ಏನಿಲ್ಲ. ಅಲ್ಲಿದಿಂದ ಊರಾಗಿಂದ ನಾವೆಲ್ಲ ಮುಂದೆ ಸ್ವಾಮಿಗಳಿರ್ತೀವಿ, ಹಿಂದೆಲ್ಲ ನಿಮ್ಮ ಬಸವ ಬುತ್ತಿ ಗೊತ್ತಿರ್ತಕ್ಕಂಥ ತಾಯಂದಿರು ಇರ್ತೀರಿ. ನಿಮ್ಮನ್ನೆಲ್ಲ ಉತ್ಸವ ಮಾಡ್ಕೊಂತ ಮಠಕ್ಕಿಂದ ಕರ್ಕೊಂಡು ಬಂದು ನೀವು ತಂದಾಗಿಂದ ಬರೀ ರೊಟ್ಟಿ ಆಗಿರ್ತದ, ನೀವು ತಂದಾಗಿಂದ ಶೇಂಗಾದ ಹಿಂಡಿ ಏನ್ರಿ ಅಗಸಿ ಹಿಂಡಿ ತಗೊಂಡಾಗಿರ್ತದ. ಯಾವಾಗಿಂದ ಕ್ಯಾಡಗಿ ಮಠಕ್ಕೆ ಬಂತು ಅದು ಏನಕ್ಕದ ತಗೊಂಡು ಕೇಳಿದ್ರ, ಅದು ರೊಟ್ಟಿ ಅಗಸಿ ಹಿಂಡಿ ಅಂತಲ್ಲ, ಸಾಕ್ಷಾತ್ ಬಸವಣ್ಣನ ಮಹಾಪ್ರಸಾದ ಆಗಿನೇ ಅಲ್ಲಿ ನೀವು ತಂದಿರ್ತಕ್ಕಂಥ ಅಡಿಗೆ ಅಂತ ನಡೀತದ ಅನ್ನುವಂಥ ಮಾತನ್ನ ಈ ಸಂದರ್ಭದೊಳಗೆ ಅಂತ ಹೇಳುತ್ತ ಪುಣ್ಯಾತ್ಮರೇ. ಇನ್ನ ತಾಯಂದಿರದಾಯ್ತು ನೀವೆಲ್ಲ ಇಲ್ರಿ ಅಪ್ಪವ್ರೆ, ನಮ್ಮದನ್ನು ಕೂಡ ಕ್ಯಾಡಗಿ ಮಠಕ್ಕೆ ನಮ್ಮದು ಕೂಡ ಏಟ್ರೆ ಭಕ್ತಿ ಮುಟ್ಲಿ, ನಾವು ಕೂಡ ಸೇವಾ ಮಾಡ್ತೀವಿ ಅನ್ನುವಂಥ ಇಚ್ಛೆ ಇರ್ತಕ್ಕಂಥ ಭಕ್ತರು ನೀವೇನ್ ಮಾಡ್ಬೇಕಂತ ಕೇಳಿದ್ರೆ ನಿಮ್ಮ ಕೈಲಿ ಸಾಧ್ಯ ಆದ ಮಟ್ಟಿಗೆ, ಯಾಕಂದ್ರೆ ನಡೀತಕ್ಕಂಥ ದೊಡ್ಡ ಕಾರ್ಯಕ್ರಮ. ಆ ಕಾರ್ಯಕ್ರಮಕ್ಕೆ ಅಂದ ಇದೆಲ್ಲ ತಾಯಂದ್ರಿಗೆ ಹೇಳಿದ್ದು ಎಷ್ಟು ಮುಖ್ಯನೋ ಹಣನೂ ಕೂಡ ಅಷ್ಟೇ ಮುಖ್ಯ. ಅಂತ ದೊಡ್ಡ ಕಾರ್ಯಕ್ರಮಕ್ಕೆ ನಮ್ಮದು ಕೂಡ ಈ ಮಾಸ್ಯಾಳ ವತಿಯಿಂದ ತನು ಮನ ಧನದಿಂದ ಸೇವೆ ಸಲ್ಲಿಸಬೇಕು ಅನ್ನೋಂಥ ಇಚ್ಛೆ ಇರ್ತಕ್ಕಂಥವ್ರು ಇಲ್ಲಿ ಹಿರಿಯರ ಕೈಯಾಗಿ ನಾವು ಪಾವತಿ ಬುಕ್ಗಳನ್ನು ಕೊಟ್ಟಿರ್ತೀವಿ. ನೀವು ಯಾರು ಇಚ್ಛೆ ಐತಿ, ಯಾವ್ದು ಭಕ್ತಿ ಐತಿ, ನಿಮಗೆ ಏಟು ತಿಳಿತದ ಅಟ್ಟ ಕಾಣಿಕೆಯನ್ನ ನೀವು ಕೂಡ ಕೊಟ್ಟು ಅಲ್ಲಿ ನಡೀತಕ್ಕಂಥ ಕಾರ್ಯಕ್ರಮ ಅದು ಬರೀ ಕ್ಯಾಡಗಿ ಊರು ಕಾರ್ಯಕ್ರಮ ಅಂತಲ್ಲ ಏನ್ರಿ. ಅಲ್ಲಿ ನಡೀತಕ್ಕಂಥ ಬರೇ ಕ್ಯಾಡಗಿ ಗ್ರಾಮದಿಂದ ಕಾರ್ಯಕ್ರಮ ಅಲ್ಲ, ಅಲ್ಲಿ ನಡೀತಕ್ಕಂಥ ಯಾವ ಕಾರ್ಯಕ್ರಮ ಅಂತ ಕೇಳಿದ್ರೆ ಅದು ಮಾಸ್ಯಾಳ ಊರಿದೇ ಕಾರ್ಯಕ್ರಮ. ಇವತ್ತು ಹೆಂಗೆ ನೀವೆಲ್ಲರೂ ಇಟ್ಟು ವೈಭವದೊಳಗೆ ದುಡಿದ್ರೆ ಅವತ್ತೂ ಕೂಡ ಅಲ್ಲಿ ಬಂದು ಅದು ಕ್ಯಾಡಗಿನೂ ಕೂಡ ನಮ್ಮದೇ ಊರದ, ಕ್ಯಾಡಗಿ ಅಪ್ಪವ್ರು ಕೂಡ ನನ್ನ ಗುರುಗಳು ಅದಾರ. ನಾವೆಲ್ಲ ನಿಂತ್ಕೊಂಡ ದುಡಿಬೇಕಂತ ತಿಳ್ಕೊಂಡು ನೀವೆಲ್ಲ ಮನಸ್ಸು ಹೆಚ್ಚಂದ್ರೆ ಸೇವಾ ಮಾಡಿ ಪುಣ್ಯಾತ್ಮರೇ.
ತಾಯಂದ್ರು ಕೂಡ ಸೇವೆ ಮಾಡ್ರಿ. ನಿಮ್ಮೆಲ್ಲರ ಭಕ್ತಿಗಿಂತ ಭಗವಂತ ಆ ಚೌಡೇಶ್ವರಿ ತಾಯಿ, ಪಾಪ ಬಸವಣ್ಣನವರು ನಿಮ್ಮೆಲ್ಲರ ಮನೆತನಕ್ಕೆ ಸದಾವಕಾಲ ಸುಖ ಸಂಪತ್ತನ್ನು ಸದಾವಕಾಲ ಕೊಟ್ಟು ಕಾಪಾಡಲಿ ತಗೊಂಡು ಬೇಡುತ್ತಾ ನನ್ನ ಪ್ರವಚನಕ್ಕಿಂತ ವಿರಾಮ. ಜಂಗಮಾತ್ಮನೆ ಪ್ರಾತಸ್ಮರಣೀಯರಾದ ಬಸವಾದಿ ಪ್ರಮಥರನ್ನ, ಶ್ರದ್ಧೆಯ ಪಂಚಾಚಾರ್ಯರನ್ನ, ಆರಾಧ್ಯ ಗುರು ಹಾನಗಲ್ಲ ಗುರು ಕುಮಾರ ಶಿವಯೋಗಿಗಳನ್ನ, ದುದನಿಯ ಗುರು ಶಾಂತಲಿಂಗ ಶಿವಯೋಗಿಗಳನ್ನ ಹೃದಯ ಮಂದಿರದಲ್ಲಿ ಇರಿಸಿ ಸ್ಮರಿಸಿ, ಈ ತಾಣದ ಕ್ಷೇತ್ರಾಧಿಪತಿಯಾಗಿರುವಂಥ ಮಹಾಮಾತೆ, ಜಗತ್ತಿನ ಜೀವಜಂತುಗಳಿಗೆ ತಾಯಿಯಾಗಿರುವಂಥ ಮಹಾತಾಯಿ ಎನಿಸಿಕೊಂಡಿರುವ ಆದಿಶಕ್ತಿ ಚೌಡೇಶ್ವರಿಯಲ್ಲಿಯೂ ಕೂಡ ಅನಂತ ಪ್ರಣಾಮಗಳನ್ನ ಸಲ್ಲಿಸಿ, ಗುಡ್ಡದ ಬಸವರಾಜೇಂದ್ರ ಶಿವಯೋಗಿಗಳ ಪುಣ್ಯ ಸ್ಮರಣೋತ್ಸವ ಷಷ್ಠಬ್ದಿ ಸಮಾರಂಭದ ಕಾರ್ಯಕ್ರಮದ ಈ ಸಂಚಾರಿ ಬಸವ ಪುರಾಣದ ಮಾಷಾಳ ಗ್ರಾಮಕ್ಕೆ ತಲುಪಿ ಇಲ್ಲಿ ಕಾರ್ಯಕ್ರಮವನ್ನ ನಡೆಯುತ್ತಿರುವ ಸುಸಮಯದಲ್ಲಿ ಪಾವನ ಸಾನ್ನಿಧ್ಯವನ್ನ ವಹಿಸಿ ದರ್ಶನ ಆಶೀರ್ವಾದವನ್ನ ಕಲ್ಪಿಸಿ ನಮ್ಮೆಲ್ಲರನ್ನ ಹರಿಸುತ್ತಿರುವ ಪರಮ ಪೂಜ್ಯರು, ಜ್ಞಾನಿಗಳು, ಸರಳ ಹೃದಯದ ಸಂಪನ್ನರಾಗಿರುವ ಡಾಕ್ಟರ್ ಶಾಂತಲಿಂಗ ಮಹಾಸ್ವಾಮಿಗಳು ದುದನಿಯ ಅಪ್ಪಗಳ ಚರಣ ಸನ್ನಿಧಿಗೆ ಪ್ರಣಾಮಗಳನ್ನ ಸಲ್ಲಿಸಿ, ಇಲ್ಲಿಯವರೆಗೆ ನಿಮ್ಮೆಲ್ಲರನ್ನ ತತ್ವ, ಸಾಹಿತ್ಯ, ಹಾಸ್ಯ, ರೌದ್ರ ಮತ್ತು ಅತ್ಯಂತ ವಿಶೇಷವಾಗಿರುವಂತಹ ಶಬ್ದಗಳನ್ನ ಪ್ರಯೋಗ ಮಾಡಿ ಎಲ್ಲರ ಮನಸ್ಸನ್ನ ಮುಟ್ಟಿ ಮುದಗೊಳಿಸುವಂಥ ಪುರಾಣ ಪ್ರವಚನ ಪ್ರವೀಣರು, ವಾಗ್ಮಿಗಳು, ಹಾಸ್ಯ ಚಕ್ರವರ್ತಿಗಳು, ಎಲ್ಲರನ್ನ ಮನಸ್ಸನ್ನ ತಮ್ಮಡೆಗೆ ಸೆಳೆದುಕೊಂಡು ಧರ್ಮದ ಬೋಧನೆಯನ್ನ ಗೈಯುತ್ತಿರುವ ನಮ್ಮವರೇ ಆಗಿರುವಂಥ ಪರಮ ಪೂಜ್ಯ ಗಡಿಗೌಡಗಾಮದ ಅಪ್ಪಗಳ ಚರಣ ಸನ್ನಿಧಿಗೆ ಪ್ರಣಾಮಗಳನ್ನ ಸಲ್ಲಿಸಿ, ಈ ವೇದಿಕೆಯ ಮೇಲೆ ಆಶೀನರಾಗಿರುವ ಪುರಾಣ ಪ್ರವಚನ ಪ್ರವೀಣರು, ವಾಗ್ಮಿಗಳಾಗಿರುವ ಶಿವಪೂರಿನ ಅಪ್ಪಗಳ ಚರಣ ಸನ್ನಿಧಿಗೆ ಪ್ರಣಾಮಗಳನ್ನ ಸಲ್ಲಿಸಿ, ಹಾಗೂ ಪರಮ ಪೂಜ್ಯರು ಸರಳ ಹೃದಯದ ಸಂಪನ್ನರಾಗಿರುವ ಪೂಜ್ಯ ರೋಡಿಗೆಯ ಪರಮ ಪೂಜ್ಯರ ಪಾದ ಸನ್ನಿಧಿಗೆ ಪ್ರಣಾಮಗಳನ್ನ ಸಲ್ಲಿಸಿ, ಪರಮ ಪೂಜ್ಯರು ಅತ್ಯಂತ ಭಕ್ತ ಪ್ರೇಮಿಗಳಾಗಿರುವಂಥ ಇಂಚಿಗೇರಿಯ ಅಪ್ಪಗಳ ಚರಣ ಸನ್ನಿಧಿಗೆ ಪ್ರಣಾಮಗಳನ್ನ ಸಲ್ಲಿಸಿ, ಪರಮ ಪೂಜ್ಯರು ಅತ್ಯಂತ ಯುವ ಉತ್ಸಾಹಿ ಯತಿಗಳಾಗಿರುವ ನಮ್ಮ ಅಗರಕೇಡದ ಅಪ್ಪಗಳ ಚರಣ ಸನ್ನಿಧಿಗೆ ಪ್ರಣಾಮಗಳನ್ನ ಸಲ್ಲಿಸಿ, ಈ ವೇದಿಕೆಯ ಮೇಲೆ ಆಸೀನರಾಗಿರುವ ಚೌಡೇಶ್ವರಿಯ ಅತ್ಯಂತ ಸಮೀಪದಲ್ಲಿ ಇದ್ದುಕೊಂಡು ಚೌಡೇಶ್ವರಿಯ ಪೂಜೆಯನ್ನ ಮಾಡುವಂತ ನಮ್ಮ ಚಂದ್ರಶೇಖರ ಕುಂಬಾರವರಾಗಲಿ ಹಾಗೂ ನಮ್ಮ ದುಂಡಪ್ಪ ಕುಂಬಾರವರಾಗಲಿ ಮತ್ತು ನಮ್ಮ ಗುರುಗಳಾಗಲಿ ಅವರಲ್ಲಿಯೂ ಕೂಡ ಶರಣನ್ನ ಹೇಳುತ್ತಾ, ಈ ವೇದಿಕೆಯ ಮೇಲೆ ಆಶೀನರಿರುವ ಎಲ್ಲ ಸದ್ಭಕ್ತರಲ್ಲಿಯೂ ಮತ್ತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ಮಾಷಾಳದ ಹಾಗೂ ಹೊರಗ್ರಾಮದ ಎಲ್ಲ ಶರಣರಲ್ಲಿ, ಈ ಊರಿನ ಪ್ರತಿಷ್ಠಿತ ಹಿರಿಯರಲ್ಲಿ, ಮಾಯೇಶ್ವರರಲ್ಲಿ ಹಾಗೂ ತಾಯಿಯರಲ್ಲಿ, ಯುವಕರಲ್ಲಿ ಮತ್ತು ಮಕ್ಕಳಲ್ಲಿ ಎಲ್ಲರಿಗೂ ಕೂಡ ಶರಣಾರ್ಥಿಗಳು. ಇಲ್ಲಿಯವರೆಗೆ ಪರಮ ಪೂಜ್ಯರಾಗಿರುವಂಥ ಗಡಿಗೌಡಗಾಮದ ಅಪ್ಪಗಳ ವಿಶೇಷವಾಗಿರುವಂಥ ಮಾತುಗಳು. ಅದಕ್ಕಂತರ ಮಂಡ್ಯ ಮಾಸಿದರೆ ಮಹಾಮಜ್ಜನ ಗೈಯುವುದು, ವಸ್ತ್ರ ಮಾಸಿದರೆ ಮಡಿವಾಳಂಗಿಕ್ಕುವುದು, ಮನಮಾಸಿದರೆ ನಮ್ಮ ಕೂಡಲ ಸಂಗನ ಶರಣರ
ಅನುಭವ ಮಾಡುವುದು ಅಂತ. ಹೊಲಸಾಗ್ತಿರ್ತವೆ. ಹೊಲಸು ಅದು ದಿನನಿತ್ಯದ ವಸ್ತುವಾಗಿದೆ. ಆ ಕೆಲಸ ಈ ಕೆಲಸ, ಅಲ್ಲಿ ಕುತ್ತೆ ಇಲ್ಲಿ ಕುತ್ತೆ, ಎದ್ದು ಕುತ್ತು ಮಾಡದಿವಂತ ಮೈ ಮೇಗಿನಾಗಿರುವಂತ ಬಟ್ಟೆಗಳು ಕೊಳೆ ಆಗ್ತವ, ಹೊಲಸಾಗ್ತವ. ಇಂಥ ಹೊಲಸನ್ನ ಸ್ವಚ್ಛ ಮಾಡಲಿಕ್ಕ ಸಾಬೂನುಗಳದಾವ, ನಿರ್ಮಾ ಪುಡಿಗಳದಾವ, ಅವ ಹಾಕಿ ಸ್ವಚ್ಛ ಮಾಡ್ಕೋಬಹುದು. ಮತ್ತು ಹೀಗೆ ಅನೇಕ ಉದಾಹರಣೆಗಳನ್ನ ಕೊಟ್ಟು ಒಂದೊಂದು ವಸ್ತುಗಳನ್ನ ಹಾಕಿ ಸ್ವಚ್ಛ ಮಾಡ್ಕೋಬಹುದು. ಆದ್ರೆ ಮನಸ್ಸಾರ್ತಕ್ಕಂಥದ್ದು ಹೊಲಸಾದ್ರೆ ಏನು ಮಾಡಬೇಕು? ಅಲ್ಲಿ ಸಿಗುಕೈ ಶಾಂಪೂ ಅಥವಾ ಬೇಡ ಸಾಬೂನ ಹಾಕೊಂಡು ಸ್ವಚ್ಛ ಮಾಡಕ್ಕೆ ಬರ್ತದೇನು? ಬರಂಗಿಲ್ಲ. ಹಾಗಾದ್ರೆ ಈ ಮನಸ್ಸನ್ನತಕ್ಕಂಥದ್ದು ಸ್ವಚ್ಛ ಮಾಡ್ಕೋಬೇಕಾದ್ರೆ ಏನು ಮಾಡಬೇಕು ಅಂತ ಕೇಳಿದ್ರೆ ಗಡಿಗೌಡಗಾಮದ ಸ್ವಾಮಿಗಳಂತ ಪೂಜ್ಯರ ನಾವು ಪ್ರವಚನವನ್ನ ಕೇಳ್ತು ಅಂದ್ರೆ ನಮ್ಮ ಮನಸ್ಸು ಸ್ವಚ್ಛ ಆಗ್ತದೆ. ಎಷ್ಟು ಚಂದ ಹೇಳಿದ್ರ ಅಪ್ಪಗಳು. ಕರೇನೆ ನಿಮಗೆ ಹೇಳ್ತೇವೆ, ನಾವೀಗ 17-18 ದಿವಸ ಆಯ್ತು ತಿರುಗಾಡಕತ್ತಿದೆವು. ಎಷ್ಟು ರಸವತ್ತಾದ, ಎಷ್ಟು ಅನುಭವದ ಮಾತುಗಳು ಇವತ್ತೇ ಹೊರಗೆ ಬಂದಿತ್ತು. ಅದು ನಿಮ್ಮನ್ನು ನೋಡಿ ಬಂದವೋ ಅಥವಾ ನಿಮ್ಮ ಮೇಲೆ ಅತ್ಯಂತ ಕೃಪಾರಸ ಹೊರಗೆ ಬಂದದೋ ಗೊತ್ತಿಲ್ಲ. ಏನು ಅದ್ಭುತ ಮಾತಾಡಿದ್ರು. ಈ ಕಡೆ ಹಾಸ್ಯನು ತಗೊಂತಿದ್ರು, ಈ ಕಡೆ ರೌದ್ರ ತಗೊಂತಿದ್ರು, ಈ ಕಡೆ ತತ್ವ ತಗೊಂತಿದ್ರು, ಈ ಕಡೆ ಸಾಹಿತ್ಯ ತಗೊಂತಿದ್ರು. ಎಲ್ಲವನ್ನ ನಮ್ಮ ಮಾಷಾಳದ ಸದ್ಭಕ್ತರು ಇವತ್ತ ಹುಗ್ಗಿನೂ ಉಂಡ್ರಿ, ಹೋಳಿಗೆನೂ ಉಂಡ್ರಿ, ಚಪಾತಿನೂ ಉಂಡ್ರಿ, ಅನ್ನ ಸಾರನು ಉಂಡ್ರಿ, ಅದ್ರ ಜೊತೆ ಗುಲಾಬ್ ಜಾಮೂನು ತಿಂದ್ರಿ, ಲಡ್ಡು ತಿಂದ್ರಿ. ಎಲ್ಲ ಊಟ ಇವತ್ತು ಹೆಂಗಾಯ್ತು ನಿಮ್ಮ ಮಾಷಾಳದ ಸದ್ಭಕ್ತರಿಗೆ ಅಂದ್ರೆ ಅಮೃತ ಉಂಡಿದಕ್ಕಿಂತ ಹೆಚ್ಚು ನಿಮಗೆ ಇವತ್ತು ಅನುಭವ ಶಕ್ತಿ. ಬಹಳ ನಮ್ಮ ಗಡಿಗೌಡ ಅಪ್ಪಗಳ ಮಾತುಗಳು ಅಂತಂದ್ರ ಸುಮ್ಮನೆ ಅವು ಪುಸ್ತಕದ ವಿದ್ಯೆಗಳಲ್ಲ, ಮಸ್ತಕದ ವಿದ್ಯೆಗಳು. ಪುಸ್ತಕದ ವಿದ್ಯೆಗಳು ಶಬ್ದ ಜೋಡಣೆ ಬರ್ತಾವ, ಆದ್ರೆ ಮಸ್ತಕದ ವಿದ್ಯೆಗಳು ಅದು ಉದರದಿಂದ ಬರ್ತದೆ. ಕಂಡುಂಡ ಮಾತುಗಳು, ದಿನನಿತ್ಯದ ಬಳಕೆಯ ಮಾತುಗಳು. ಎಷ್ಟು ಪ್ರೀತಿ, ಎಷ್ಟು ಗೌರವ, ಆ ಪ್ರೀತಿ ಗೌರವ ಇಟ್ಟುಕೊಂಡು ಎಷ್ಟೆಷ್ಟು ಚಂದ ಅವರು ನಮ್ಮನ್ನೆಲ್ಲ ಕುರಿತು ಅಮೃತವನ್ನ, ತಮ್ಮಲ್ಲಿರುವಂತಹ ಅಮೃತವನ್ನ ನಮ್ಗೆ ಉಣಿಸ್ಬಿಟ್ಟು ಬಹಳ ಸಂತೋಷ, ಬಹಳ ಸಂತೋಷ. ಬಸವ ಪುರಾಣ ಯಾರಿಗೂ ಬೇಸರ ಆಗಲಿಲ್ಲ ಇವತ್ತು. ನಾವು ನನ್ನ ಕತ್ತಿದ್ದೇವು, ಟೈಮ್ ಬಹಳ ಇತ್ತು, ಹೆಂಗ ಮಾಡೋದು ಅಂತಂದ್ರ ಅಪ್ಪವರು ಇವತ್ತು ಹೇಳಿರುವಂತ ವಿಚಾರಗಳೇ ಬೇರೆ ಅದಾವ. ಎಷ್ಟು ಟೈಮ್ ಆದ್ರೂ ಇನ್ನ ಅವರು ಇನ್ನೊಂದು ತಾಸು ಮಾತಾಡಿದ್ರೆಲ್ಲ ಇನ್ನು 5 ತಾಸು ಮಾತಾಡಿದ್ರೆ ನೀವು ಎದ್ದು ಹೋಗಲ್ಲ. ಹೌದಾ? ಅಷ್ಟು ಅಮೃತದ ವಿಚಾರಗಳನ್ನ ಅಜ್ಜಾರು ಅಪ್ಪಡಿಪಡಿಸಿದ್ರು. ಅನುಭವ ಅನ್ನತಕ್ಕಂಥದ್ದು ಹೀಗೆ. ಇಂಥ ಅನುಭವಗಳನ್ನ ನಾವು ಕೇಳದೇವಂದ್ರೆ ನಮ್ಮ ಮನಸ್ಸಿನ ದುಗುಡತೆ ಹೋಗ್ತದೆ. ನಮ್ಮ ಕಷ್ಟಗಳೇನಿರ್ತಾವ ಆ ಕಷ್ಟಗಳು ದೂರ ಆಗ್ತಾವ, ದುಃಖಗಳು ದೂರ ಆಗ್ತವ, ದಾರಿದ್ರ್ಯ ದೂರ ಆಗ್ತದ, ಏನೇನೋ ಮನಸ್ಸಿನೊಳಗ ತಾಕಲಾಟ ಇರ್ತದ, ಅವೆಲ್ಲವೂ ದೂರಾಗಿ ಮನುಷ್ಯ ಗಟ್ಟಿಯಾಗ್ತಾನೆ, ಗಟ್ಟಿಯಾಗ್ತಾನೆ. ಆ ನಿಟ್ಟಿನೊಳಗ ಬಸವಣ್ಣನವರು 12ನೇ ಶತಮಾನದೊಳಗ ಎಲ್ಲರನ್ನ ಬರಮಾಡಿಕೊಂಡ್ರು. ಇವನಾರವ 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 ಎಂದೆನಿಸದಿರಯ್ಯ, ಇವನಮ್ಮವ ಇವನಮ್ಮವ ಇವ ನಮ್ಮ ಮನೆಯ ಮಗನೆಂದೆನಿಸಯ್ಯ ಅನ್ನುವಂತ ಮಾತು ಬಸವಣ್ಣನವರು ಎಲ್ಲರನ್ನ ಕರ್ಕೊಂಡು ನೀ ಬಾ ಅವ ಬಾ ಇವ ಬಾ ಎಲ್ಲರನ್ನ ಕರ್ಕೊಂಡು ಉತ್ತಮ ಒಂದು ಸಮಾಜವನ್ನ ನಿರ್ಮಾಣ ಮಾಡಿ, ಸಾಧಾರಣ ಅಂತ ಸಮಾಜವನ್ನ ನಿರ್ಮಾಣ ಮಾಡಿರ್ತಕ್ಕಂಥದ್ದು 900 ವರ್ಷ. ನೋಡ್ರಿ ಅವ್ರ ಬೈಲ ಹೆಂಗದಾವ, ನಮ್ಮ ಬೈಲ ಇವತ್ತು ಮಾಡಿದೇವಂದ್ರ ನಾಳೆಗೆ ಮಣ್ಣುಗೂಡಿ ಹೋಗ್ತಿರ್ತಾವ. ನಮ್ಮ ವಿಚಾರಗಳು ಅವು ನಾವೇ ಜಾರಿಗೆ ತರಂಗಿಲ್ಲ. ಆದ್ರೆ ಅಂದಿನ ಕಾಲದಲ್ಲಿ ಶರಣರು
ಬಸವಾದಿ ಪ್ರಮತ್ತರು, ಅಲ್ಲಮ ಪ್ರಭುದೇವರು, ಅಕ್ಕಮಾದೇವಿಯ ಚರಿತ್ರೆಯನ್ನ ತಾವೆಲ್ಲ ಕೇಳಿದ್ರಿ. ಎಂಥ ವೈರಾಗ್ಯವೆಲ್ಲ. ಅಂಥ ಶರಣರು ನಮ್ಮ ಸಲುವಾಗಿ ತಮ್ಮ ಅನುಭವಗಳನ್ನ ಹಂಚಿಕೊಟ್ಟು ಹೋಗ್ಯಾರ, ಬರೆದಿಟ್ಟು ಹೋಗ್ಯಾರ, ನಮ್ಮ ಮೇಲೆ ಕೃಪಾ ಮಾಡಿ ಹೋಗ್ಯಾರ. ಅವರ ಹಾದಿಯೊಳಗ ಬಹಳ ನಡೆಯದ ಬೇಡ, ನಮಗ ಬಹಳ ನಡೆಯದ ಬೇಡ. ಬಸವಣ್ಣನವರು ಕೆಲವು ಸೂತ್ರಗಳು ಹೇಳ್ಯಾರ. ಕಳಬೇಡ, ಕೊಲಬೇಡ, ಖುಷಿಯ ನುಡಿಯಲು ಬೇಡ, ಅನ್ಯರಿಗೆ ಹಂಗಾಗದ ಬೇಡ, ಮುನಿಯ ಬೇಡ, ತನ್ನ ಬಣ್ಣಿಸಲು ಬೇಡ. ಸಪ್ತ ಸೂತ್ರಗಳು ಹೇಳ್ಯಾರ. ಇಷ್ಟೇ ಪಾಲಿಸಿದ್ರೆ ಸಾಕು, ನಮ್ಮ ಜೀವನ ಪಾವನವಾಗ್ತದೆ. ನಾವು ಅವರ ಸಂತಾನ. ನಾವು ಕಲಪ ಮಲ್ಲಪ ನಿಂಗಪ್ಪಲ್ಲ. ನಾವು ಬಸವಾದಿ ಪ್ರಮತ್ತರ ಮಕ್ಕಳು, ನಾವು ಶರಣರ ಮಕ್ಕಳು, ನಾವು ಶರಣರು ಅಂತಂದಾಗ ಅವರು ಬಹಳ ಮಾಡಿ ಹೋದ್ರು. ನಾವು ಸ್ವಲ್ಪ ರೂಪಾಯಿದೊಳಗ 1 ಪೈಸೆಯಷ್ಟು ಅವರ ನೇಮ, ನಡೆ, ಆಚಾರ, ವಿಚಾರ ನಾವು ನಡೆದುಕೊಂಡು ಹೋದ್ರೆ ನಮ್ಮ ಜೀವನವೂ ಕೂಡ ಪಾವನವಾಗುತ್ತದೆ ಅನ್ನುವಂತ ಮಾತನ್ನ ಈ ಸಂದರ್ಭದೊಳಗೆ ಹೇಳಿ, ಮಾಷಾಳದ ಸದ್ಭಕ್ತರು ಬಹಳ ಭಕ್ತಿ ಅಂತಕ್ಕಂಥದ್ದು ಬಂತು ಅಂದ್ರೆ ಮಾಷಾಳ ಅಂತಕ್ಕಂಥದ್ದು ಬರ್ತದೆ. ಯಾಕಂತಂದ್ರೆ ಇಲ್ಲಿ ನಡೆನುಡಿಗಳು ಚೆನ್ನಾಗಿದಾವ, ಭಕ್ತಿ ಚೆನ್ನಾಗಿದೆ. ಮಹಾಜನನಿ ಚೌಡೇಶ್ವರಿಯ ಕೃಪಾ ಈ ಊರಿನ ಮೇಲೆ ಅತ್ಯಂತ ಬಹಳಷ್ಟು ಪ್ರಭಾವದ ಇರೋಣದ್ರಿಂದ ಈ ಊರಿನೊಳಗ ಭಕ್ತಿಗೆ ಏನು ಕೊರತಿಲ್ಲ, ವಿಶ್ವಾಸಕ್ಕೆ ಕೊರತೆಗಿಲ್ಲ. ಮತ್ತು ಇಂಥ ಭಕ್ತಿ, ವಿಶ್ವಾಸ, ಜ್ಞಾನವನ್ನ ಪಡೆದಿರುವಂತ ಈ ಮಾಷಾಳ ಊರಿನೊಳಗ ಸುಂದರವಾಗಿರುವಂತ ಕಾರ್ಯಕ್ರಮ ಜ್ಯೋತಿ ಯಾತ್ರೆ. ನಾನು ಅದಕ್ಕೆ ಬಂದು ಬಿಡುತ್ತೇನೆ, ಟೈಮ್ ಭಾಳ ಆಗ್ಯದ. ಜ್ಯೋತಿ ಯಾತ್ರೆ ನಮ್ಮ ಗುರುಗಳು 60 ವರ್ಷ ಲಿಂಗೈಕ್ಯರಾಗಿ. ನಮ್ಮ ಗುರುಗಳ ಲಿಂಗೈಕ್ಯರಾದ ವರ್ಷ ನಾನು ಹುಟ್ಟಿನಿ. ನಮ್ಮ ಗುರುಗಳಿಗೂ ನನಗೂ ಭಾಳ ಅಂದ್ರೆ 2 ತಿಂಗಳು 3 ತಿಂಗಳು ವ್ಯತ್ಯಾಸ ಇರೋಣದ್ರಿಂದ ಅದೊಂದು ಕಾರ್ಯಕ್ರಮ ಮಾಡಬೇಕು ಅಂತ ಸದ್ಭಕ್ತರು ವಿಚಾರ ಮಾಡಿದ್ರು. ನಮ್ಮ ಪೂಜ್ಯರೆಲ್ಲ ವಿಚಾರ ಮಾಡಿ ಅದೊಂದು ಷಷ್ಠಪ್ತಿ ಕಾರ್ಯಕ್ರಮ ಮಾಡಬೇಕು. ಹಾಗೆ ಕಾರ್ಯಕ್ರಮ ಅಲ್ಲಿ ಮಾಡಬಹುದಾಗಿತ್ತು. ಆದ್ರೆ ನನಗೇನು ಅನಿಸ್ತು ಅಂತಂದ್ರೆ ಇವತ್ತಿನ ವಾತಾವರಣ ಬಹಳ ಕೆಟ್ಟವ. ಏನಾದ್ರೂ ಒಂದು ಸಮಾಜಕ್ಕೆ ಒಳ್ಳೇದಾಗಬೇಕು, ಸಮಾಜಕ್ಕೆ ಒಂದು ಉಪಕಾರಿಯಾಗಬೇಕು. ಸಮಾಜದೊಳಗ ಬಹಳ ಆಗಲಿಲ್ಲ ಅಂದ್ರು ಸ್ವಲ್ಪರೇ ಒಂದು ಸಾಧಾರಣ 100 ಜನರೇ ಇದರದ್ದು ಉಪಯೋಗ ತಕ್ಕೊಂಡರಲ್ಲ ಅಂತ ತಿಳ್ಕೊಂಡು ಸಂಚಾರಿ ಬಸವ ಪುರಾಣವನ್ನ ನಾವು ಹಳ್ಳಿ ಹೋಗಿ ಧರ್ಮದ ಸಂದೇಶವನ್ನ ಸಾರುವುದರ ಜೊತೆಗೆ ಜೋಳಿಗೆಯನ್ನ ನಾವು ಹಿಡ್ಕೊಂಡು ಹೊಂಟಿದೆವು. ಈ ಜೋಳಿಗೆ ಎದಕ್ಕೆ ಹಿಡ್ಕೊಂಡು ಹೊಂಟಿದೆವು ಅಂತ ಕೇಳಿದ್ರೆ, ಈ ಜೋಳಿಗೆ ಮಹತ್ವ ಏನು ಅಂತಂದ್ರೆ, ಜೋಳಿಗೆ ನಿಮ್ಮೂರಿಗೆ ನಾನು ಹಿಡ್ಕೊಂಡು ಬಂದೀನಿ. ಈ ಜೋಳಿಗೆ ಎದಕ್ಕೆ ಹಿಡ್ಕೊಂಡು ಬಂದೀನಿ ಅಂದ್ರೆ ರೊಕ್ಕ ಬೇಡಕ್ಕೆ ಹಿಡ್ಕೊಂಡು ಬಂದಿಲ್ಲ, ನಿಮಗೆ ಕಾಣಿಕ ಕೊಡ್ರಿ ಅಂತ ಹಿಡ್ಕೊಂಡು ಬಂದಿಲ್ಲ, ದವಸ ಧಾನ್ಯ ಕೊಡ್ರಿ ಅಂತ ನಾನು ಬೇಡಾಕ ಬಂದಿಲ್ಲ, ಬೇಡ ನಿಮ್ಮ ಸೀಮೆ ಗೀಮೆ ಕೊಡ್ರಿ ಅಂತ ಬೇಡಾಕ ಬಂದಿಲ್ಲ. ನಾನು ಕೂಡ ನಿಮ್ಮ ಊರಿಗೆ ಬೇಡಾಕ ಬಂದೀನಿ. ಏನನ್ನ ಬೇಡಬೇಕು ಅಂತಂದ್ರೆ ನೀವು ಕೊಡ್ತೀರಿ ಅಂತ, ನೀವು ಚೆನ್ನಾಗಿರಬೇಕು, ನೀವು ಆರೋಗ್ಯದಿಂದಿರಬೇಕು ಅಂತ ತಿಳ್ಕೊಂಡು ನಾನು ನಿಮ್ಮ ಹತ್ರ ಬೇಡಾಕ ಬಂದೀನಿ. ಏನು ಬೇಡಾಕ ಬಂದೀನಿ ಅಂತ ಕೇಳಿದ್ರೆ, ನಿಮ್ಮ ಊರಿನೊಳಗ ಕುಡಿಯತಕ್ಕಂಥ ವ್ಯಕ್ತಿಗಳು ಮತ್ತು ತಂಬಾಕ ತಿನ್ನುವಂತ ವ್ಯಕ್ತಿಗಳು, ಗುಟ್ಕಾ ತಿನ್ನುವಂಥವರು, ಬೀಡಿ ಸಿಗರೇಟ್ ಸೇದುವಂಥವರು, ಮಟ್ಕ ಆಡುವಂಥವರು, ಇಸ್ಪೇಟ್ ಆಡುವಂಥವರು, ಇಂಥ ಚಟಗಳುಳ್ಳ ವ್ಯಕ್ತಿಗಳ ನೀವು ಯಾರಾದ್ರೂ ಇದ್ರ ಅಂತ ಚಟಗಳ ನನ್ನ ಜೋಳಿಗೆಗೆ ಹಾಕರಿ ಅಂತ ಬೇಡಾಕ ಬಂದಿನಿ ಹೊರತಾಗಿ ನಾನು ಏನನ್ನ ಬೇಡಾಕ ಬಂದಿಲ್ಲ. ಅಂತ ಚಟಗಳನ್ನ ನನ್ನ ಜೋಳಿಗೆಗೆ ಹಾಕಿ ಮುಕ್ತರಾಗ್ರಿ. ಯಾಕಂದ್ರೆ ಎಷ್ಟೆಷ್ಟೋ ನಿಮ್ಮ ಜೀವನ ಹಾಳಾಗಕತ್ಯಾವ. ಕುಡಿತದಿಂದ ಎಷ್ಟೋ ಮನೆಗಳು ನಂದಾದೀಪ ಆರ್ಯವ, ಆ ಮನೆಗಳು ಡಬ್ಬು ಬಿದ್ದಾವ, ಮುರುಕಲಾಗ್ಯಾವ, ಆ ಮನೆಗೆ ವಾರಸುದಾರ ಇರ್ಲಾರ್ದಂಗಾಗ್ಯಾವ.
ಆಮೇಲೆ ತಿನ್ನತಕ್ಕಂತ ಗುಟ್ಕಾದಿಂದ ಕ್ಯಾನ್ಸರ್ ಬರಾಕತ್ಯಾವ. 100 ವರ್ಷ ಬದುಕುವವರು 30 ವರ್ಷಕ್ಕೆ ಶಿವ ಅನ್ನಕತ್ಯಾರ. ಆಮೇಲೆ ಇಸ್ಪೇಟ ಮಟಕ ಆಡೋಣದ್ರಿಂದ ಆಸ್ತಿ ಅಂತಸ್ತೆಲ್ಲ ಹಾಳಾಗಕತ್ಯಾವ. ಇದರದಿಂದ ಸಮಾಜಕ್ಕೆ ಬಹಳ ದೊಡ್ಡ ಪೆಟ್ಟು ಬೀಳಾಕತ್ತೈತಿ, ಸಂಸಾರಕ್ಕೆ ಬಹಳ ತೊಂದರೆ ಆಗಾಕತ್ತೈತಿ. ಅಪ್ಪ ಮಹಾತ್ಮರೇ, ಇಂಥ ವಿಚಾರದಿಂದ ತಾವೆಲ್ಲ ದೂರ ಆಗ್ರಿ. ಇಷ್ಟೇ ಯಪ್ಪ, ನಾನು ಇಲ್ಲಿ ತನ ಮಾಡೀನಿ, ನಾನು ಸಾಕು ಅಂತ ಮನಸ್ಸು ಮಾಡ್ರಿ. ನೀವು ಯಾರು ಹೇಳೋದು ಬೇಡ, ಯಾ ದೇವ್ರ ತಲಿ ಬಡಿಯೋದು ಬೇಡ, ಯಾರ ಮಕ್ಕಳ ತಲಿ ಬೆಳೆಯೋದು ಬೇಡ, ಯಾ ದೇವ್ರಿಗೆ ಹೋಗಿ ಕಾಲು ಬೀಳೋದು ಬೇಡ. ನೀವು ಮನಸ್ಸು ಮಾಡ್ರಿ. ನೀವು ಮನಸ್ಸು ಮಾಡಿ ಯಪ್ಪ, ನಾ ಇಂದಿನಿಂದ ನಾನೆಲ್ಲಾ ಬಿಡ್ತೀನಿ ಅಂತ ನೀವು ಅಲ್ಲಿ ಮನಸ್ಸು ಮಾಡಿದ್ರೆ ನನ್ನ ಜೋಳಿಗೆಗೆ ಬಂದು ಬೀಳುತ್ತದೆ. ಮನಸ್ಸು ಮಾಡುವುದು ಸಂಕಲ್ಪ ಸಿದ್ಧಿ ಅಂತಾರೆ ಇದಕ್ಕೆ. ಸಂಕಲ್ಪ ಸಿದ್ಧಿ ನೀವು ಮನಸ್ಸು ಮಾಡಿದ್ರಿ ಅಂದ್ರೆ ನಾನು ಅಪ್ಪೋರ ಪಾದಕ್ಕ ಹಾಕಿನಿ ಅಂತ ಅಲ್ಲೇ ಕೂತಂದ್ರು ನನಗ ಬರ್ತದೆ. ಅದೇ ಹಂಗ್ರಿ ಅಂತ ನೀವು ಅನ್ಬಹುದು. ಮಹಾಭಾರತದೊಳಗ ಕೃಷ್ಣ ಅರ್ಜುನನಿಗೆ ಶಕ್ತಿ ಕೊಟ್ಟಿದ್ದ. ಯಾವಾಗ ಕೊಟ್ಟ? ಏನ ಮಹಾಭಾರತದ ಯುದ್ಧ ನಡೀತದಲ್ಲ, ಆ ಯುದ್ಧ ನಡೆಯುವ ಕಾಲಕ್ಕ ಅರ್ಜುನನಿಗೆ ಶಕ್ತಿ ಕೊಟ್ಟ. ಧರ್ಮದ ಕರ್ಮಗಳ ವಿದ್ಯೆ ಅಲ್ಲಿ ಯುದ್ಧ ಆಯ್ತು, ಧರ್ಮಕ್ಕೆ ಜಯ ಆಯ್ತು, ಕರ್ಮ ಸೋತು. ಅವಾಗ ಕೊಟ್ಟಿರುವಂತ ಕೃಷ್ಣ ಅರ್ಜುನನಿಗೆ ಶಕ್ತಿ ಕೊಟ್ಟಿದ್ದ. ಅಂತ ಶಕ್ತಿಯನ್ನ ಉಪಯೋಗ ಮಾಡಿಕೊಂಡು ಅರ್ಜುನ ಗೆದ್ದ. ಇನ್ನು ಅರ್ಜುನ ಹತ್ರ ಆ ದಿವ್ಯವಾಗಿರುವಂತ ಶಕ್ತಿ ಇರಬಾರದು, ಅದನ್ನ ಹೇಗೆ ತಗೋಬೇಕು ಕೇಳಿದ್ರೆ ಅವ ಕೊಡಂಗಿಲ್ಲ. ಅರ್ಜುನ ಕೇಳಿದ್ರೆ ಕೊಡಂಗಿಲ್ಲ ಅಂತ ತಿಳ್ಕೊಂಡು ಕೃಷ್ಣ ಏನು ಮಾಡದ, ಸುಮ್ಮನೆ ಒಂದು ಗಿಡದ ಕೆಳಗ ಏನೋ ಮಾತಾಡ್ಕೊಂತ ವಿಚಾರ ಮಾಡ್ಕೊಂತ ಆಧ್ಯಾತ್ಮದ ವಿಚಾರಗಳನ್ನ ಮಾಡ್ಕೊಂತ ಕೂತಾಗ ಕೃಷ್ಣ ಅರ್ಜುನನಿಗೆ ಕೇಳ್ತಾನ, ಅರ್ಜುನ ಆ ಕಡ್ಡಿ ಕೊಡು, ಊಟ ಆಗೈತಿ, ಯಾಕೋ ಹಲ್ಲಿನೊಳಗ ಕಡ್ಡಿ ಹಾಕಬೇಕಾಗೈತಿ ಅಂತ ಸಣ್ಣದೊಂದು ಕಡ್ಡಿ ಬೀಳದಾಗ ಅರ್ಜುನ ಏನು ಮಾಡಿಬಿಡ್ತಾನ, ಯಾವುದು ಗೊತ್ತಿರಲಾರ್ದೆ ಆ ಕಡ್ಡಿ ಯಾವಾಗ ಕೊಡ್ತಾನ, ಆ ಕಡ್ಡಿ ಮುಖಾಂತರವಾಗಿ ಅರ್ಜುನಿಗೆ ಕೊಟ್ಟಿರುವಂತ ಶಕ್ತಿಯನ್ನು ಎಳಕೊಂಡು ಬಿಡುತ್ತ. ಹಂಗ ನೀವು ಮನಸ್ಸು ಮಾಡ್ರಿ, ಗುಡ್ಡದ ಮುತ್ಯ ಆ ಪರಮಾತ್ಮ ನಿಮ್ಮಲ್ಲಿರುವಂತ ಕೆಟ್ಟ ಚಟ ಜೋಳಿಗೆಗೆ ಎಳ್ಕೊಂಡು ನಿಮಗೆ ನಿತ್ಯ ಮುಕ್ತರನ್ನಾಗಿ ಮಾಡ್ತಾನೆ. ಮನಸ್ಸು ಮಾಡಬೇಕು. ಮನಸ್ಸು ಮಾಡೋದು ಬರೇ ನಮಗೆ ಒಳ್ಳೆಯದಾಗಲಿ ಅಂತ ಮನಸ್ಸು ಮಾಡ್ರಿ. ಎಲ್ಲಾ ಚಟಗಳನ್ನ ಅಪ್ಪೋರೇ ನಿಮ್ ಪಾದಕ್ಕ ಹಾಕ್ತೀನಿ ಅಂತ. ಎಷ್ಟು ಮಂದಿ ನೀವು ಹೊಲ ಮಾರ್ಕೊಂಡಿಲ್ಲ, ಎಷ್ಟು ಮಂದಿ ಸಂಸಾರ ಹಾಳಾಗಿಲ್ಲ, ಎಷ್ಟು ಮಕ್ಕಳು ನಮ್ಮ ಕ್ಯಾನ್ಸರ್ ಆಗಿ ಸತ್ತಿಲ್ಲ, ಎಷ್ಟು ಮಂದಿ ಕುಡ್ತಕ್ಕೆ ಬಲಿಯಾಗಿ ಅರ್ಧಕ್ಕೆ ಹೋಗಿಲ್ಲ. ಅದಕ್ಕೆ ಹಾಗಾಗಬಾರದು. ದಯವಿಟ್ಟು ಅಂತ ಚಟಗಳನ್ನ ನಮ್ಮ ಜೋಳಿಗೆ ಹಾಕರಿ. ನೀವು ಆನಂದವಾಗಿರಬೇಕು, ನೀವು ಅತ್ಯಂತ ಪ್ರೀತಿಯಿಂದಿರಬೇಕು, ಗೌರವದಿಂದಿರಬೇಕು. ಇದು ಸುಮ್ಮನೆ ಬಂದಿದ್ದಲ್ಲ, ಒಂದಿನ ಹೋಗುವುದದ, ಆದ್ರೆ ಹೆಂಗೋ ಬಂದು ಹೋಗುವುದಲ್ಲ. ಅದಕ್ಕೆ ಒಳ್ಳೆ ರೀತಿಯಿಂದ ಗೌರವ ರೀತಿಯಿಂದ ಬದುಕಿ ಬಾಳಿ ಹೋಗ್ರಿ ಎನ್ನುವಂತ ಮಾತನ್ನ ಈ ಸಂದರ್ಭದೊಳಗೆ ಹೇಳ್ತಾ, ನಿಮ್ಮ ಕೆಲವು ಚಟಗಳದವ್ರಿ, ಬಾ ನಮ್ಮ ಏನದವ್ರಿ, ನಾವೇನು ಎಸ್ಪೆಟ್ ಆಡ್ತೇವ, ರೊಕ್ಕ ಆಡ್ತೇವ, ನಾವೇನು ಮಟ್ಕ ಆಡ್ತೇವ ಅಂತ ನೀವು ಅನ್ಬಹುದು. ನಿಮ್ಮೂನು ಕೆಲವು ಚಟ ಅದಾವ. ನಿಮ್ಮೂನು ಎಂತ ಕೆಟ್ಟ ಚಟ ಅಂತ ಕೇಳಿದ್ರೆ, ಚಾಡಿ ಹೇಳೋದು, ಸುಳ್ಳು ಹೇಳೋದು, ಗಂಡಗ ಬೈಯೋದು, ಅತ್ತಿ ಮಾವುಗ ನಿಂದೆ ಮಾಡೋದು, ಅತ್ತಿ ಮಾವುಗ ನೋಡದೆ ಇರೋದು, ಬೇಡ ಅತ್ತಿ ಆದಾಕಿ ಸೊಸಿಗೆ ನೋಡದೆ ಇರೋದು, ಮತ್ತೊಬ್ಬರ ಮನ್ಯಾಗ ಜಗಳ ಹಚ್ಚೋದು, ಇವು ಇರ್ತಾವ ನೋಡ್ರಿ. ನಿಮ್ಮೂನು ಇಲ್ಲಿ ಬಿಡ್ರಿ, ಆ ಕಡೆ ಅದಾವ. ಅದಕ್ಕೆ ನಿಮ್ಮ ಚಟಗಳಿದ್ರು ಕೂಡ ನಮ್ಮ ಜೋಳಿಗೆಗೆ ನೀವು ಹಾಕಿ ಮುಕ್ತರಾಗ್ರಿ. ನಿಮ್ಮೆಲ್ಲರಿಗೂ
ಒಳ್ಳೇದಾಗಲಿ ಎನ್ನುವಂತ ಮಾತನ್ನ ಈ ಸಂದರ್ಭದೊಳಗ ತಮಗೆ ತಿಳಿಸಿ ತಾವು ಆರಾಮಿರಬೇಕು, ತಾವು ಆನಂದದಿಂದಿರಬೇಕು ಅನ್ನುವಂತ ಮಾತನ್ನ ಹೇಳ್ತಾ ಈ ಮಾಷಾಳ ಗ್ರಾಮದೊಳಗ ಬಹಳ ಭವ್ಯವಾಗಿರುವಂತ ರಥದ ಸ್ವಾಗತ ಬಹಳ ಮಾಡಿದ್ರಿ. ಆಮೇಲೆ ಪೂಜ್ಯ ಎಲ್ಲ ಗುರುಗಳನ್ನ ಉತ್ಸವ ಮುಖಾಂತರವಾಗಿ ಊರಿಗೆ ಕರೆತಂದ್ರಿ. ಅದರ ಜೊತೆಗೆ ಏನು ವೈಭವ ಅದು ಪರಮಾತ್ಮ ಬಂದ್ರು ಎಷ್ಟು ವೈಭವ ಆಗ್ತದೋ ಗೊತ್ತಿಲ್ಲ. ಆದ್ರ ಜಂಗಮರು ಯಾರು ಅಂದ್ರ ಶಿವನಿಗಿಂತ ಮೀರಿದವರು ಜಂಗಮರು. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ. 3 ಅವಸ್ಥೆಗಳನ್ನ ತಾಳುವಂತ ವಿಷ್ಣು, ಶಿವ ಮತ್ತು ಬ್ರಹ್ಮನ ಅವಸ್ಥೆಯನ್ನ ತಾಳುವಂತ ಈ ಎಲ್ಲ ಸಂತರನ್ನ ತಾವು ಬರಮಾಡಿಕೊಂಡ್ರಿ, ಆನಂದದಿಂದ ಮೆರೆಸಿದ್ರಿ. ಎಲ್ಲ ಪೂಜ್ಯರು ಸಂತೋಷಗೊಂಡಿದ್ದಾರೆ. ಈ ಊರಿಗೆ ಹಿತವಾಗಲಿ, ಒಳ್ಳೆಯದಾಗಲಿ. ಅದರ ಜೊತೆಗೆ ಪ್ರಸಾದದ ಸೇವೆಯನ್ನ ಮಾಡಿರ್ತಕ್ಕಂಥವರಿಗೂ ಕೂಡ ಒಳ್ಳೆಯದಾಗಲಿ, ಅವರ ಭಾವನೆಯೂ ಕೂಡ ಒಳ್ಳೆಯದಾಗಲಿ, ಅವರಿಗೆ ಉತ್ತರೋತ್ತರವಾಗಿರುವಂತ ಅಭಿವೃದ್ಧಿ ಹೊಂದುವಂತ ಆಶೀರ್ವಾದ ಚೌಡೇಶ್ವರಿ ಕರುಣಿಸಿಕೊಡಲಿ. ಈ ಮಾಷಾಳದ ಎಲ್ಲ ಸದ್ಭಕ್ತರು ಕೂಡ ಆರೋಗ್ಯದಿಂದಿರ್ರಿ, ಐಶ್ವರ್ಯದಿಂದಿರ್ರಿ, ಆನಂದದಿಂದಿರ್ರಿ, ಪ್ರೀತಿಯಿಂದಿರ್ರಿ. ಆಮೇಲೆ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಎನ್ನುವಂತ ಮಾತನ್ನ ಈ ಸಂದರ್ಭದೊಳಗೆ ಹೇಳಿ, ಇನ್ನೊಂದು ಮಾತು, ಆ ಕೆಡಿಗೆ ಮಠದೊಳಗ 30-31 ಜನವರಿ 1ಕ್ಕೆ ಬಹಳ ದೊಡ್ಡ ಪ್ರಮಾಣದೊಳಗ ಕಾರ್ಯಕ್ರಮದ ಡಿಸೆಂಬರ್ 12ಕ್ಕೆ ಶುರುವಾಗಿದ್ದು ಜನವರಿ 1 ತನ ಅಲ್ಲಿ ಕಾರ್ಯಕ್ರಮ ನಡೀತದೆ. ಆ ಕಾರ್ಯಕ್ರಮಕ್ಕೆ ತಾವೆಲ್ಲ ಬರಬೇಕು. ಬರ್ತಿರಿಲ್ರಿವ? ತಾವೆಲ್ಲ ಬರಬೇಕು. ಆ ಕಾರ್ಯಕ್ರಮದೊಳಗ ಪಾಲ್ಗೊಂಡು ಆ ಕಾರ್ಯಕ್ರಮದೊಳಗ ತಗೊಂಡು ಎಲ್ಲಾ ಪೂಜ್ಯರ ದರ್ಶನಾಶೀರ್ವಾದ ಪಡ್ಕೊಂಡು ಪುನೀತರಾಗರಿ ಎನ್ನುವಂತ ಮಾತನ್ನ ನಿಮ್ಮೆಲ್ಲರಿಗೂ ಶರಣಾರ್ಥಿ.